ಮುಕ್ತಾಯಗೊಳ್ತಾ ಇರುವ ಶ್ರೀರಾಮಾಯಣ ದರ್ಶನಂ ವಾಚನ ವಾದನ ವ್ಯಾಖ್ಯಾನ ಸತ್ರವನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಶ್ರೀ ಸಂಪತ್ ಕೃಷ್ಣ ಭಟ್ ಮತ್ತು ಶ್ರೀಮತಿ ಭಟ್ ದಂಪತಿಗಳು ಪ್ರಾಯೋಜನ ಮಾಡಿದ್ದಾರೆ. ಇದೇ ದಂಪತಿಗಳು ಈ ಹಿಂದೆ ಕುಮಾರವ್ಯಾಸ ಭಾರತ ವಾಚನ ವಾದನ ವ್ಯಾಖ್ಯಾನವನ್ನು ಪ್ರಾಯೋಜನ ಮಾಡಿದ್ದರು. ಅವರಿಗೆ ಅವರ ಪರಿವಾರಕ್ಕೆಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಶ್ರೀರಾಮಾಯಣ ದರ್ಶನಂ ಲಂಕಾ ಸಂಪುಟದ ಆಯ್ದ ಭಾಗಗಳ ವಿನಿಕೆಯನ್ನು ಕೇಳಿದವು. ಹೆಜ್ಜೆ ಹೆಜ್ಜೆಗೂ ಕವಿ ಪ್ರತಿಭೆಯ ಬಗ್ಗೆ ನಮಗೆ ವಿಸ್ಮಯವನ್ನು ಉಂಟು ಮಾಡಿದ್ದಾರೆ ಈ ಮೂವರು ವಿದ್ವಾಂಸರು. ಮೂವರು ಸಂಗೀತ ಕಲಾಭಿಜ್ಞರಾಗಿರೋದರ ಜೊತೆಗೆ ಅತ್ಯುನ್ನತ ಸಾಹಿತ್ಯ ಸಂಸ್ಕಾರ ಸಂಪನ್ನರೂ ಆಗಿರೋದರಿಂದ ಈ ತಾದಾತ್ಮ್ಯ ಪರವಶತೆ ಸಾಧ್ಯ ಆಗಿದೆ. ಆದಿಕವಿಯ ಆಶಯದ ಪ್ರಸ್ಫುಟೀಕರಣ ಎಷ್ಟು ಸಮರ್ಥವಾಗಿ ಹೃದಯವಾಗಿ ನಮ್ಮ ಕಾಲದ ಈ ಕಾವ್ಯ ನಿರ್ಮಿತಿಯಲ್ಲಿ ಮೆರೆದಿದೆ ಅಂತ ಉದ್ದಕ್ಕೂ ನೋಡಿದೆವು. ಮೇಲಿಂದ ಮೇಲೆ ಬಾಣಕವಿಯನ್ನು ಗಣೇಶ್ ಅವರು ಸ್ಮರಣೆ ಮಾಡಿದರು. ಸರ್ವತ್ರ ಗಭೀರ ಧೀರ ಕವಿತಾ ವಿಂಧ್ಯಾಟವಿ ಚಾತುರಿ ಸಂಚಾರಿ ಕವಿ ಕುಂಭಿ ಕುಂಭಬಿದುರೋ ಬಾಣಸ್ತು ಪಂಚಾನನಃ ಅಂತ ಪ್ರಸಿದ್ಧವಾದ ಪ್ರಶಂಸಾ ಪದ್ಯ ಇದೆ. ಆ ವರ್ಣನೆ ಈ ಕವಿಗೆ ಕಾವ್ಯಕ್ಕೂ ಕೂಡ ಸಲ್ಲತ್ತೆ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ರಾಮಾಯಣಾಭ್ಯಾಸಿಗಳಲ್ಲಿ ಅನೇಕರಿಗೆ ಅಯೋಧ್ಯಾಕಾಂಡ ಸುಂದರಕಾಂಡಗಳಲ್ಲಿರೋಷ್ಟು ಮಜಾ ಯುದ್ಧಕಾಂಡದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಅದು ಬರೀ ಘಟನಾ ಪ್ರಧಾನವಾದ್ದು ಅನ್ನುವ ದೃಷ್ಟಿಯಿಂದ. ಆದರೆ ಈ ಲಂಕಾ ಸಂಪುಟದಲ್ಲಿ ಕುವೆಂಪು ಮೆರೆದಿರುವ ಚಾತುರ್ಯ ಅವಿಸ್ಮರಣೀಯವಾಗಿದೆ. ಕುವೆಂಪು ನಿರ್ಮಿತಿ ಕೇವಲ ಅನುವಾದ ಅಥವಾ ಅನುಸರಣೆ ಅಲ್ಲದೆ ಟ್ರಾನ್ಸ್ಕ್ರಿಯೇಷನ್ ಆಗಿರೋದರಿಂದ ಲಂಕಾ ಸಂಪುಟ ಹೀಗೆ ಮಹತ್ವವನ್ನು ಪಡ್ಕೊಂಡಿದೆ. ಗಣೇಶ್ ಪದೇ ಪದೇ ಸೂಚಿಸಿದ ಹಾಗೆ ಕಾವ್ಯದ ವಿಸ್ತರಣೆ ಶಕ್ತಿಯುತವಾಗಿರಬೇಕು. ಶಕ್ತಿ ಇಲ್ಲದ ವಿಸ್ತರಣೆ ಜಾಳಾಗಿಬಿಡುತ್ತೆ. ಈ ಶಕ್ತಿಯ ಅಭಿವ್ಯಕ್ತಿಯನ್ನು ಹೆಜ್ಜೆ ಹೆಜ್ಜೆಗೆ ನಾವೆಲ್ಲ ಕಂಡಿದ್ದೇವೆ. ಒಂದೊಂದು ಸಣ್ಣ ವಿವರವೂ ಇಲ್ಲಿ ಹೊಸ ಆಯಾಮವನ್ನು ಪಡ್ಕೊಂಡಿದೆ. ಅದು ಉದ್ಯಾನವನ ಪರ್ಣಶಾಲೆಯ ವರ್ಣನೆ ಇರಬಹುದು, ಅಲ್ಲಿಯ ಪಕ್ಷಿಗಳ ಕಲರವ ಇರಬಹುದು, ವಾನರ ಸೈನ್ಯದ ಸಜ್ಜಿಕೆ ಸಂದರ್ಭದಲ್ಲಿ ಬಂಡೆಗೂ ಜೀವವನ್ನು ತುಂಬಿಬಿಟ್ಟಿದ್ದಾರೆ ಈ ಕವಿ. ನಾಟಕೀಯತೆಯನ್ನು ಸಮರ್ಥವಾಗಿ ಕಾವ್ಯದಲ್ಲಿ ಅಳವಡಿಸಿಕೊಂಡ ಪಂಪ, ರನ್ನ, ರಾಘವಾಂಕ, ಕುಮಾರವ್ಯಾಸ ಈ ಕವಿ ಪಂಕ್ತಿಯಲ್ಲಿ ನಮ್ಮ ಕಾಲದಲ್ಲಿ ಗಣಿಸಬಹುದಾದ ಕವಿ ಕುವೆಂಪು ಒಬ್ಬರೇ ಅಂತ ಗಣೇಶ್ ಅವರು ಹೇಳಿದರು. ಈ ವಾಚನದುದ್ದಕ್ಕೂ ಅದು ನಿದರ್ಶನಗೊಂಡಿದೆ ಅಂತ ನಾವು ನೋಡಿದ್ದೇವೆ. ಚಂದ್ರಶೇಖರ ಕೆದಿಲಾಯರ ಗಾಯನ, ವೇಣುಗೋಪಾಲ್ ಅವರ ವಾದನ, ಇದರ ಭವ್ಯತೆಯನ್ನು ವರ್ಣಿಸೋದಕ್ಕೆ ಮಾತುಗಳಿಲ್ಲ. ಹನುಮಂತ ಅಶೋಕವನದಲ್ಲಿ ಸೀತೆಯನ್ನು ಬಳಿ ಸಾರುವ ಸಂದರ್ಭದ ಹಮೀರ್ ಕಲ್ಯಾಣಿ ದುರ್ಗಾ ಸಂಯೋಜನೆಯನ್ನು ಕೇಳಿ ಆನಂದಿಸೋದಕ್ಕೆ ಸ್ವರ್ಗದಿಂದ ಇಳಿದು ಬನ್ನಿ ಅಂತ ಕುವೆಂಪುಗೆ ಆಮಂತ್ರಣ ಕೊಟ್ಟರು ಗಣೇಶ್ ಅವರು. ಬೇರೇನೂ ಹೇಳಲು ಸಾಧ್ಯ ಇಲ್ಲ. ರಾಮನಿಗೆ ಚೂಡಾಮಣಿಯನ್ನು ತಲುಪಿಸುವ ಮನೋಜ್ಞ ಸಂದರ್ಭದ ಕೀರವಾಣಿ ನಮ್ಮನ್ನು ಭಾವಸೂಕ್ಷ್ಮತೆಯ ಉತ್ತುಂಗಕ್ಕೆ ಕರ್ಕೊಂಡು ಹೋಯಿತು. ಹೀಗೆ ಕವಿಯ ಪದಪಾಕಕ್ಕೆ ಸರಿಗಟ್ಟುವಂಥ ಸ್ವರಪಾಕ, ವಾದ್ಯಪಾಕ, ಶಾಬ್ದಿಕ ವ್ಯಾಖ್ಯಾನ ಪಾಕ ಎಲ್ಲವೂ ಸೇರಿ ನಮಗೆ ಅನನ್ಯ ರೀತಿಯ ಆಸ್ವಾದನೆಯನ್ನು ತಂದುಕೊಟ್ಟಿದೆ. ಈ ವಿದ್ವತ್ತ್ರಯಕ್ಕೆ ನಿಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಸಂಗತಿಯನ್ನು ಸ್ಮರಿಸೋದಕ್ಕೆ ಇಷ್ಟಪಡ್ತೇನೆ. ಈ ವಿಶಿಷ್ಟ ರೀತಿಯ ವಾಚನ ವಾದನ ವ್ಯಾಖ್ಯಾನದ ಸಂವಿಧಾನದ ಕಲ್ಪನೆ ಮೊದಲು ಮೂಡಿದ್ದು ನಮ್ಮ ಮಿತ್ರರಾದ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರ ಮನಸ್ಸಿನಲ್ಲಿ. ಅದು ಆಗಿದ್ದು 5 ವರ್ಷದ ಹಿಂದೆ ಅವರ ಮನಸ್ಸಿನಲ್ಲಿ ಈ ಕಲ್ಪನೆ ಬಂತು, ಬೆಳೀತಾ ಹೋಯಿತು. ಅಲ್ಲಿಂದ 4-6 ಮಾಲಿಕೆಗಳೇ ಆದು ಹೋದವು. ಹೀಗೆ ಈ ವಿನ್ಯಾಸ ಎಷ್ಟು ಪ್ರಭಾವಿಯಾಗಿದೆ ಅಂತ ನಾನು ಹೇಳುವ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರ ಗೆಳೆಯರಾದ ಉಪಾಧ್ಯಾಯರಿಗೆ ವಿಶೇಷವಾದ ನಮ್ಮೆಲ್ಲರ ಅಭಿನಂದನೆ ಸಲ್ಲುತ್ತೆ. ಈ ಸತ್ರದ ಮುಕ್ತಾಯದ ದಿವಸ ಈಗ ಮುಂದೆಂದಾದರೂ ಮತ್ತೆ ಅದನ್ನು ಮುಂದುವರಿಸಬೇಕಾದ ಸಂದರ್ಭವೂ ಬರಬಹುದು.
ಸದ್ಯಕ್ಕೆ 3 ಜನ ವಿದ್ವಾಂಸರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜ್ಯೋತಿಗಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ, ಜ್ಯೋತಿಗಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ, ಮುಡಿಬಾಗಿ ಮಣಿದು ಕೈ ಜೋಡಿಸುವೆನ, ಮುಡಿಬಾಗಿ ಮಣಿದು ಕೈ ಜೋಡಿಸುವೆನ, ಲೋಕ ಗುರು ಕೃಪೆ ಇರಲಿ, ಲೋಕ ಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆಯ ಆಶೀರ್ವಾದ ವೈತರಲಿ, ಲೋಕ ಹೃದಯದ ಬಯಕೆಯ ಆಶೀರ್ವಾದ ವೈತರಲಿ, ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ, ಮತ್ತೆ ಮಡಿಯಾಗಿರಲಿ ಬಾಳ್ವೆ, ಜಯಿಸುಗೆ ರಸ ತಪಸ್ಯೆ ದೊರೆಕೊಳುಗೆ ಚಿರಶಾಂತಿ, ದೊರೆಕೊಳುಗೆ ಚಿರಶಾಂತಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನ ಸರಣಿಯ 3ನೇ ಕಂತಿನ ಕಡೆ ದಿವಸಕ್ಕೆ ನಾವು ಬಂದಿದ್ದೀವಿ. ನಿನ್ನೆ ಅತ್ತಲ ದೈತ್ಯ ಸಭೆಯೊಳ್ ಅನ್ನುವ ಸಂಚಿಕೆಯಲ್ಲಿ ಆ ದೈತ್ಯ ಸಭೆಯ ಚರ್ಚಾ ಕೋಲಾಹಲವನ್ನು ಕಂಡು ರಾವಣ ಉದ್ಧ್ವಸ್ತನಾಗಿ, ಆತಂಕಿತನಾಗಿ, ಅಸ್ವಸ್ಥನಾಗಿ ಮನೆಗೆ ತೆರಳಿದ್ದನ್ನು ಕಂಡ್ವಿ. ಅವನು ಹಾಗೆ ಅಸ್ವಸ್ಥನಾಗಿದ್ದಾನೆ. ಅದನ್ನು ನೋಡಿ ವಿಚಾರಿಸುವುದಕ್ಕಾಗಿ ವಿಭೀಷಣ ಬರುವಂಥದ್ದು ಮತ್ತು ಕವಿಯವರದೇ ಕಲ್ಪನೆ, ಕುವೆಂಪು ಅವರದೇ ಕಲ್ಪನೆ. ಆ ಅರಮನೆಗೆ ಬಂದ ಬಗೆ ಬಹಳ ಚೆನ್ನಾಗಿದೆ. ಇಲ್ಲಿ ನೋಡಬೇಕು, ತಂದೆಗಳಿಗೆ ಇಷ್ಟೇ ತಕರಾರಿದ್ದರೂ ಮಕ್ಕಳಿಗೆ ಅದು ಯಾವುದೂ ಇಲ್ಲ ಅಂತ. ರಾವಣಾಸುರನಿಗೆ ವಿಭೀಷಣನ ಮೇಲೆ ಎಷ್ಟು ಕೋಪ ಇದ್ದರೂ ವಿಭೀಷಣನ ತಂಗಿ, ವಿಭೀಷಣನ ಮಗಳು ಅನ್ನಲೇ ಬಹಳ ಪ್ರೀತಿ ಪಾತ್ರಳಾದವಳು. ಅವಳಿಗೂ ಅಷ್ಟೇ ದೊಡ್ಡಪ್ಪ ಅಂದರೆ ಬಹಳ ಪ್ರೀತಿ. ಇದೆಲ್ಲ ಪ್ರಾಯಶಃ ಭಾಸನ ಕಲ್ಪನೆಗೆ ನಿಕಟವಾಗಿ ಬಂದದ್ದು. ಮೊನ್ನೆ ನಾವು ಭಾಸನ ಪಂಚರಾತ್ರವನ್ನು ನೋಡುವಾಗ ಆ ಅಭಿಮನ್ಯು ಕೌರವರ ಜೊತೆಗೆ ಕೌರವರ ಮನೆಯಲ್ಲಿ ಹಸ್ತಿನಾವತಿಯಲ್ಲಿ 13 ವರ್ಷ ಪಾಂಡವರ ವನವಾಸ ಅಜ್ಞಾತವಾಸದಲ್ಲಿ ಉಳಿದಿರ್ತಾನೆ. ತನ್ನ 3ನೇ ವಯಸ್ಸಿನಿಂದ 16ನೇ ವಯಸ್ಸಿನವರೆಗೂ ಬೆಳೀತಿರ್ತಾನೆ ಅಂತ ಅನ್ನುವುದನ್ನು ಕಂಡವಲ್ಲ. ಆ ರೀತಿಯಾದ ಸ್ಫೂರ್ತಿಯ ಎಳೆಗಳನ್ನು ಕವಿ ಕುವೆಂಪು ಕೂಡ ತೆಗೆದುಕೊಂಡಿದ್ದಾರೆ. ಇತ್ತ ವಿಭೀಷಣ ಅಣ್ಣನ ಅನಾರೋಗ್ಯವನ್ನು ವಿಚಾರಿಸೋಕ್ಕೆ ಬರ್ತಾನೆ. ವೈಮನಸ್ಯ ಇದ್ದರೂ ಅದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊರತು ವ್ಯಕ್ತಿಯ ಪ್ರೀತಿ ಇದ್ದೇ ಇರುತ್ತೆ. ಈಗಲೂ ಕೂಡ ನಾವು ಎಷ್ಟೋ ಪರಸ್ಪರ ವಿರುದ್ಧವಾದ ರಾಜಕೀಯ ಪಕ್ಷಗಳಲ್ಲಿರುವಂಥವರು ಆತ್ಮೀಯತೆಯನ್ನು ವ್ಯಕ್ತಿಗತವಾದ ಸ್ತರದಲ್ಲಿ ಇಟ್ಟುಕೊಳ್ಳುವಂಥದ್ದನ್ನು ನೋಡಿಯೇ ಇದ್ದೀವಿ. ಹಾಗೆ ಅವನು ಬರ್ತಾನೆ ಅಣ್ಣನ ಮನೆಗೆ. ಆ ಅಣ್ಣನ ಮನೆಗೆ ಬರುವಾಗ ಆ ಒಂದು ಸೂಚನೆ ಕೊಡ್ತಾರೆ. ಆ ಮನೆಯ ಪರಿಸರ ಹೇಗಿತ್ತು? ಮತ್ತ ಮಾತಂಗ ನಿಶ್ವಾಸ ಮಾರುತ ಚಲಿತ ಪುಷ್ಪ ಪರಿಮಳ ತರುಲತೋದ್ಯಾನ ಪಥದಿಂ ಪ್ರವೇಶಿಸಿದನ್ ಅವರಜಂ ಅಗ್ರಜ ದಶಗ್ರೀವ ಚಂಡಿಕಾಧ್ವಜ ಗರ್ವಿತ ಮಹತ್ ಬೃಹತ್ ಗೃಹಕ್ಕೆ ಅಂತ. ಅಂದರೆ ಅವನ ಮನೆ ದೊಡ್ಡ ಭವನ, ಅವನ ಚಂಡಿಕಾಧ್ವಜದಿಂದ ಅಲಂಕೃತವಾಗಿತ್ತು. ಇದು ಮತ್ತೆ ಕುವೆಂಪು ಅವರ ಕಲ್ಪನೆ. ರಾಮಾಯಣದಲ್ಲೆಲ್ಲಿಯೂ ರಾವಣನ ಧ್ವಜ ಎಂಥದ್ದು ಅಂತ ಹೇಳಿಲ್ಲ. ಅವನು ಆ ಉದ್ಯಾನ ಅಲಂಕೃತವಾದಂಥ ಸೊಗಸಾದ ಪರಿಸರವುಳ್ಳ ಅರಮನೆಗೆ ಬಂದಾಗ ಅಲ್ಲಿ ಬಳ್ಳಿಗಳು ತೊನೆದಾಡ್ತಾ ಇದ್ವಂತೆ. ಆ ಬಳ್ಳಿಗಳು ಮತ್ತು ಗಿಡಮರಗಳು ಅಲ್ಲಲ್ಲಿ ಸಣ್ಣಗೆ ಅಲ್ಲಾಡ್ತಾ ಇದ್ದಿದ್ದಕ್ಕೆ ಕಾರಣ ಏನಂದರೆ ಮತ್ತ ಮಾತಂಗ ನಿಶ್ವಾಸ ಮಾರುತ ಚಲಿತ. ಸುತ್ತಲೂ ಇದ್ದಂತಹ ರಕ್ಷಣಾ ಪಡೆಯ ಆನೆಗಳು ಯಾವುದಿವೆ
ಆನೆಗಳ ನಿಶ್ವಾಸದಿಂದ ಉಂಟಾದ ಗಾಳಿಯ ಮೂಲಕ ಅಲ್ಲಿಯ ಮರಬಳ್ಳಿಗಳು ತೊಯ್ದಾಡ್ತಾ ಇದ್ವು, ತೊನೆದಾಡ್ತಾ ಇದ್ವು. ಆ ಕಂಪಿತ ಲತಾವೆಲ್ಲಿತವಾದ ಮಂಟಪಗಳನ್ನು ಉಳ್ಳಂತಹ ಅರಮನೆಯ ಮಧ್ಯದಲ್ಲಿ ರಾವಣ ಇದ್ದಾನೆ, ಅವನನ್ನು ನೋಡಕ್ಕೆ ಬಂದ ಅಂತ. ಸುಮ್ಮನೆ ಬಂದ ಅಂತ ಹೇಳ್ಬೋದಾಗಿತ್ತು, ಈ ಥರ ಹೇಳುವಂಥದ್ದು. ಈ ವಿವಿಡಿಟಿ ಇದೆಯಲ್ಲ, ಗಾಳಿಗಲ್ಲಾಡ್ತಾ ಇತ್ತು ಅಂತಲ್ಲ, ಅದು ಮತ್ತ ಮಾತಂಗ ನಿಶ್ವಾಸ ಮಾರುತ ಚಲಿತ ಪುಷ್ಪ ಪರಿಮಳ ತರುಲತೋದ್ಯಾನ ಪಥದಿಂ ಅಂತ ಅಷ್ಟು. ಅವನ ದಾರಿಯಲ್ಲಿ ಬಂದ ಅಂದರೆ ಆ ದಾರಿಯಲ್ಲಿ ಇಷ್ಟಿತ್ತು, ಪರಿಮಳ ಇತ್ತು, ಹೂಗಳಿದ್ವು, ಹೂಗಳಿಗೆ ಬಳ್ಳಿಗಳಿದ್ವು, ಬಳ್ಳಿಗಳು ಓಲಾಡ್ತಾ ಇದ್ವು, ಅದಕ್ಕೆ ಗಾಳಿ ಕಾರಣ, ಅದಕ್ಕೆ ಆನೆ ಉಸಿರು ಕಾರಣ. ಆನೆ ಎಂಥದ್ದು? ಮತ್ತ ಮಾತಂಗ, ಮದೋನ್ಮತ್ತವಾದ ಗಜ. ಇಷ್ಟರ ಮಟ್ಟಿಗೆ ಅವನ ರಿಚ್ನೆಸ್ ಇತ್ತು ಅನ್ನೋದನ್ನು ಕವಿ ಕೊಡುವಂಥದ್ದು. ಈ ವಿವರಗಳು ನಮಗೆ ತುಂಬ ಬೇಕು. ಗೋಕಾಕರ ಭಾರತ ಸಿಂಧು ರಶ್ಮಿ ನೋಡಿ, ದುರ್ಬೀನ್ ಹಾಕ್ಕೊಂಡು ಪಾತಾಳ ಗರಡಿ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿಗೆ 2 ಸಂಪುಟ ಓಲಾಡಿದ್ರು ಒಂದು ಸಾಲಲ್ಲಿ ಸಿಗೋದಿಲ್ಲ ಸೂಕ್ಷ್ಮತೆ. ಈ ರೀತಿಯಾದಂಥದ್ದಾದರೆ ಪ್ರಯೋಜನ ಇಲ್ಲ. ಈ ರೀತಿಯಾದ ವರ್ಣನೆಯ ಸ್ವಾರಸ್ಯವನ್ನು ನಾವು ಮಾಸ್ತಿಯವರ ರಾಮ ಪಟ್ಟಾಭಿಷೇಕದಲ್ಲಿಯೂ ನೋಡಲ್ಲ. ಅಲ್ಲಿ ಶುದ್ಧವಾದ ಮನುಷ್ಯ ಭಾವನೆಗಳ, ಪ್ರೀತಿಯ ಮಾತುಗಳ ಸೂಕ್ಷ್ಮ ವಿವರಗಳನ್ನು ನೋಡ್ತೀವಿ. ಇರಲಿ, ಹೀಗೆ ಒಬ್ಬೊಬ್ಬ ಕವಿಯ ಜಾಡು ಒಂದೊಂದು ರೀತಿ ಇರ್ತದಲ್ಲ. ಇದು ಅಪ್ಪಟ ಸಂಸ್ಕೃತದ ಜಾಡು. ಕಾಳಿದಾಸ, ಬಾಣ, ಮಾಘ, ಭಾರವಿ, ಶ್ರೀಹರ್ಷ ಅವರುಗಳ ಜಾಡಿನಲ್ಲಿ ಬಂದದ್ದು. ಈ ವಿವರಗಳನ್ನು ಅದೇ ಕನ್ನಡದ ಚಂಪು ಕವಿಗಳಲ್ಲಿ ನಾವು ನೋಡ್ತೀವಿ. ಕುವೆಂಪು ಅವರ ಉತ್ತರಾಧಿಕಾರಿ ಎಂಬಂತೆ ಬಂದಂಥವರು ಅದನ್ನು ಗಮನಿಸಿಕೊಳ್ಳಬೇಕು. ಇಂದು ಕುವೆಂಪು ಅಂದರೆ ಅವರ ಕಾದಂಬರಿಗಳನ್ನು ಮಾತ್ರ ಹೇಳ್ತಾರೆ, ಇಲ್ಲ ಅವರ ವಿಚಾರ ಸಾಹಿತ್ಯ ಅನ್ನೋದನ್ನು ಮಾತ್ರ ಹೇಳ್ತಾರೆ. ಅವರ ಆಧ್ಯಾತ್ಮಿಕ ಕವಿತೆಗಳನ್ನು, ಆ ಪ್ರಕೃತಿ ಪಾರಮ್ಯದ ಕವಿತೆಗಳನ್ನು ಯಾರೂ ಹೇಳಲ್ಲ. ಎಲ್ಲಿವರೆಗೆ ಅಂದರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಕೂಡ ಅಣ್ಣನ ನೆನಪಿನಲ್ಲಿ ಅವರಿಗಿದು ಅರ್ಥವೂ ಆಗೋದಿಲ್ಲ ಅನಿಸುತ್ತೆ ತೇಜಸ್ವಿಗೆ ಇಂಥದ್ದು ಓದೋದಕ್ಕೆ. ಅದಕ್ಕೆ ಬೇಕಾದ ಮೈಂಡ್ ಸೆಟ್ಟೂ ಇಲ್ಲ, ಮೆಂಟಲ್ ಸೆಟ್ಟೂ ಇಲ್ಲ, ಇಂಟೆಲೆಕ್ಚುವಲ್ ಸೆಟ್ಟಿಂಗ್ ಅಂತೂ ಅಷ್ಟರೊಳಗೇ ಇಲ್ಲ. ಹೀಗಾಗಿ ಆ ಅಣ್ಣನ ನೆನಪಿನಲ್ಲಿ ರಾಮಾಯಣ ದರ್ಶನ ಮರೆಯಾಗೋಗ್ಬಿಟ್ಟಿದೆ. ಆದರೆ ಕುವೆಂಪುರನ್ನ ನಾವು ಸಮಗ್ರವಾಗಿ ನೋಡಬೇಕಾಗುತ್ತದೆ. ಮಲೆಗಳಲ್ಲಿ ಮದುಮಗಳು ಅಂತ ಕೋಲಾಹಲ ಮಾಡ್ತೀವಿ. ಮಲೆಗಳಲ್ಲಿ ಮದುಮಗಳು ಬರೆಯೋದಕ್ಕೆ ಮುಂಚೆ ರಾಮಾಯಣ ದರ್ಶನ ಬರೆದಿದ್ದರು. ಇಲ್ಲಿರುವ ಪ್ರಕೃತಿ ಎಂಥದ್ದು, ಅಲ್ಲಿರುವುದೆಂಥದ್ದು, ಎರಡೂ ಸೇರಿರುವ ಆ ವ್ಯಕ್ತಿತ್ವದ ಹಾಸು ಬೀಸಿ ಎಂಥದ್ದು ಅಂತ ನೋಡಬೇಕು. ಈಗ ಬಂದು ಮಲಗಿದ್ದ ಅಣ್ಣನ್ನ ಭಂಗ ಮಾಡೋದಕ್ಕೆ ಇಷ್ಟಪಡದೆ ಆತ ಅವಿಂಧ್ಯ ಅಂತ ಒಬ್ಬ ಇರ್ತಾನೆ, ಅಲ್ಲಿದ್ದಂಕ ಸಜ್ಜೆವಳ ಅವನನ್ನು ಮಾತಾಡಿಸ್ತಾನೆ. திருப்பணிகள் மலகியன் நித்ரிப்பனே நித்ரிசிப்பொடமல்லியும் நித்தைய குளும்பெயம் கலங்கு திற்புது மத்த மத்தம் மத்த ಜಾಗ್ರದ್ವಾರಣಂ ಬಟ್ಟೆದೋರ್ ಆಯೆಡೆಗೆ ಬಟ್ಟೆದೋರ್ ಆಯೆಡೆಗೆ ಎನ್ನುತ್ತಿಳ್ದ ದಶಶಿರಾವರ ಜನಂ ತಡೆದ ಅವಿಂದ್ಯನಂ ಲೆಕ್ಕಿಸದೆ ತನಗೆ ಕೈ ಬೀಸಿದ ಪಿತನ ಮುಖ ಮುದ್ರೆಯ ಗುರುತ್ವಮಂ ಕಂಡಳ್ಕಿ ವಿನಯ ಗೌರವದಿ ಕೊಂಡೊಯ್ದೊಳವನಂ ರಾಣಿ ಮಂಡೋದರಿಯ ಪ್ರೇಮ ಕೈಂಕರ್ಯ ಭೇಷಜ ಮಂತ್ರದಿಂ ಮುಗ್ಧತೆಯನಾಂತ ತತ್ಕಾಲಿಕದ ಅಂತಸ್ಥಿತಿಯ ಲಂಕೇಶ ಪರ್ಯಂಕದೆಡೆಗೆ ಮಂಡೋದರಿಯ ಪ್ರೇಮ ಕೈಂಕರ್ಯ ಭೇಷಜದ ಮಂತ್ರದಿಂ ಮುಕ್ತತೆಯನಾಂತ ತಾತ್ಕಾಲಿಕದ ಅಂತಸ್ಥಿತಿಯ ಲಂಕೇಶ ಪರ್ಯಂಕದೆಡೆಗೆ ಕೇಳ್
പെൺമക്കളില്ലത ദശഗ്രീവനെർദയൾ കരയ അരകിളിയ ഹരണമം ಹೊರೆವ ಅಂಜರಮೆನಲ್ ಚೆಲ್ವು ಕಣಿಯಾಗಿರ್ದ ಆ ತನ್ನ ಮಗಳನಲೆ ಕೇಳ್ പെൺമക്കളില്ലത ദശഗ്രീവനെർദയൾ കരയ അരകിളിയ ഹരണമം ಹೊರೆವ ಹಂಜರಮೆನಲ್ ಚೆಲ್ವು ಕಣಿಯಾಗಿರ್ದ ತನ್ನ ಮಗಳನಲೆ. ಅವಿಂಧ್ಯ ದಾನವೇಂದ್ರನಾದ ದಶಾಸ್ಯನನ್ನು ಚಿಕ್ಕ ವಯಸ್ಸಿಂದ ನೋಡಿ ಪಾಲಿಸಿದಂಥ ಹಳೆಯ ಸೇವಕ. ಅವನು ಹೇಳ್ತಿದ್ದಂತೆ ವಿಭೀಷಣ ಅವನನ್ನು ಕೂಡಿಸಿ ತನ್ನ ಮಗಳ ಹತ್ತಿರ ಬರ್ತಾನೆ. ಮಗಳು, ನೀನು ಈಗ ನೋಡುವುದು ಸರಿಯಾಗುವುದಿಲ್ಲ ನಮ್ಮ ದೊಡ್ಡಪ್ಪನನ್ನು ಅಂತ ಹೇಳ್ತಾಳೆ. ಅಂದರೆ ಈಗಾಗಲೇ ವಿಭೀಷಣನ ಮಾತಿಂದ ಘಾಸಿಗೊಂಡವನಲ್ವೇ ಸಭೆಯಲ್ಲಿ ಮತ್ತೆ ಆ ಉಗ್ರತೆ ಕೆರಳಬಹುದು ಅಂತ. ಆದರೂ ಕೂಡ ಅವನು ಹೇಳ್ತಾನೆ, ಎಂತಿರ್ಪನೀಗಳು ಹೇಗಿದ್ದಾನೆ ಈಗ ಅಂತ. ಮಲಗಿಹನ್ ಅಂತ ಉತ್ತರ ಕೊಡ್ತಾನೆ ಅವಿಂಧ್ಯ. ನಿದ್ರಿಪನೆ ಮಲಗಿದ್ದಾನೆ ಅಂದರೆ ನಿದ್ರೆ ಮಾಡ್ತಾ ಇದ್ದಾನೆ. ಮಲಗಿರೋದು ಬೇರೆ, ಲೈಡೌನ್ ಬೇರೆ, ಸ್ಲೀಪಿಂಗ್ ಬೇರೆ ಅಲ್ವೇ. ಹಾಗಾಗಿ ನಿದ್ರಿಪ್ಪೊಡಂ ಅಲ್ಲಿಯೂ ನಿದ್ರೆಯ ಕುಳುಂಪಯಂ ಕಲಂಕುತಿರ್ಪುದು ಮತ್ತೆ ಮತ್ತೆಯೂ ಮತ್ತ ಜಾಗ್ರದ್ವಾರಣಂ. ನಿದ್ರಾ ಸರೋವರವನ್ನು ಮತ್ತೆ ಮತ್ತೆ ಎಚ್ಚರ ಅನ್ನುವ ಮದಿಸಿದ ಆನೆ ಕಲಕ್ತಾ ಇದೆ ಅಂತ. ಅವರು ಒಂದೊಂದು ಕಡೆಯೂ ರೂಪಕ ಮಾಡ್ತಾರೆ ಅಷ್ಟು ರೂಪಕ ಮಾಡ್ತಾರೆ. ಪೊಯಿಟ್ರಿ ಸ್ಪೀಕ್ಸ್ ಇನ್ ಮೆಟಫಾರ್ಸ್ ಅಂತ ಒಂದು ಪ್ರಸಿದ್ಧವಾದ ಗಾದೆ ಮಾತೆ ಪಾಶ್ಚಾತ್ಯ ಕಾವ್ಯ ಪ್ರಪಂಚದಲ್ಲಿ ಉಂಟು. ಅತ್ಯಂತ ಸಾರವತ್ತಾದ ಅಲಂಕಾರ ಅಂತಿದ್ದರೆ ಅದು ರೂಪಕ ಅಲಂಕಾರವೇ. ಅಲಂಕಾರಗಳಲ್ಲಿ ತನ್ನಂತೆ ಇದು ಚೆಲುವಾದದ್ದು ಚೆಲುವಲ್ಲದೆ ಇರೋದು ಯಾವುದು ಅಂತ ಹೇಳೋದು ಬಹಳ ಕಷ್ಟ. ಯಾವುದನ್ನು ಕೆಡಿಸ್ಬೋದು, ಯಾವುದನ್ನು ಚೆನ್ನಾಗಿ ಮಾಡಿಕೊಳ್ಬಹುದು. ಆದರೆ ಅತ್ಯಂತ ಸಾರವತ್ತಾದ ಅಲಂಕಾರ ರೂಪಕ ಅಂತ ನನಗನ್ಸುತ್ತೆ. ಅನೇಕರು ಕೂಡ ಪ್ರಾಚೀನರು ಹೇಳಿದ್ದಾರೆ. ಕುವೆಂಪು ಅವರಿಗೂ ಬಹಳ ಪ್ರಿಯವಾದದ್ದು ರೂಪಕ. ಮಹಾಕವಿಗಳು ರೂಪಕದಲ್ಲಿ ಪರಮಾಚಾರ್ಯರಾಗಿರ್ತಾರೆ. ಕಾಳಿದಾಸ ಉಪಮೆಯನ್ನು ಬಳಸಿದ್ದಾನೆ ನಿಜ, ಅವನ ಶೈಲಿಗೆ ಅದು ಒಗ್ಗಿ ಬಂದದ್ದಾಗಿದೆ. ಆದರೆ ಜೋರು ಏರು ಕಾವು ಬೇಕು ಅಂತಂದರೆ ರೂಪಕಕ್ಕೆ ಶರಣಾಗಬೇಕು. ಅದಕ್ಕೆ ಮತ್ತೆ ನಾವು ಕುಮಾರವ್ಯಾಸನ ಕಡೆಗೆ ಗಮನ ಹರಿಸಬಹುದು ಅನಿಸುತ್ತೆ. ನಿದ್ರಾ ಸರೋವರವನ್ನು ಮತ್ತೆ ಮತ್ತೆ ಎಚ್ಚರದ ಆನೆ, ಮತ್ತೇರಿದ ಆನೆ, ಮದ್ದಾನೆ ಭಂಜಿಸ್ತಾ ಇದೆ, ಕಲಕ್ತಾ ಇದೆ ಅಂತ. ಸರಿ, ನೋಡೋಣ ಅಂತಂದಾಗ ಅವಿಂಧ್ಯ ತಡೀತಾನೆ. ಆದರೂ ಲೆಕ್ಕಿಸದೆ ಮುಂದೆ ಹೋಗ್ತಾನೆ. ತಂದೆ ಇಷ್ಟು ನಿಶ್ಚಲವಾಗಿ ದೃಢದೀಕ್ಷೆಯಿಂದ ತನ್ನ ಅಣ್ಣನನ್ನು ನೋಡೋದಕ್ಕೆ ಹೊರಟಿದ್ದನ್ನು ನೋಡಿಬಿಟ್ಟಿದ್ದನುವೆ. ಅವಳು ಕೂಡ ಆಮೇಲೆ ಜೊತೆಗೆ ಹೋಗ್ತಾಳೆ. ಮಂಡೋದರಿಯ ಪ್ರೇಮ ಕೈಂಕರ್ಯದಿಂದ ತಾತ್ಕಾಲಿಕದ ನೆಮ್ಮದಿ ಪಡೆದಂತಿದ್ದ ಲಂಕೇಶನ ಹಾಸಿಗೆಯ ಬಳಿಗೆ ಅವರು ಬರ್ತಾರೆ. ಅವನು ವಿಭೀಷಣನ ಮಗಳನ್ನು ಅಷ್ಟು ಪ್ರೀತಿಯಿಂದ ಕಾಣಿಸ್ತಾ ಇದ್ದವನು ಈಗ ಅಲ್ಲಿ ಮಲಗಿರುವ ರೀತಿ ನೋಡಿ ಅದರ ವರ್ಣನೆಯೇ ಬರುತ್ತದೆ. ಅವನನ್ನು ಪರಸ್ಪರ ನೋಡುವಂಥದ್ದು ಬರ್ತದೆ. ದಿಗ್ದಂತಿ ದಂತ ರಚನೆಯ ರತ್ನ ರಮಣೀಯ ಭವ್ಯ ಮಂಚದ ಭೀಮ ವಿಸ್ತಾರಮಂ ತುಂಬಿ ಹರ್ಬಿ ಮಲಗಿರ್ದೊಡಂ ತನ್ನ ಲೋಕಾಕ್ರಮಣ ವಿಕ್ರಮವ ಬಿಡನೆಂಬವೋಲ್ ಅದನ್ನಾಕ್ರಮಿಸಿ. ದಿಗ್ದಂತಿ ದಂತ ನಿರ್ಮಿತವಾದ ದಂತ ರಚನಾ ರಮಣೀಯ, ದಂತದ ಮಂಚ, ಬರೀ ದಂತ ಅಲ್ಲ, ದಿಗ್ದಂತಿ ದಂತ, ದಿಗ್ಗಜಗಳನ್ನು ಕೊಂಬುಗಳನ್ನು ಮುರಿದು ಅದರಿಂದ ಮಾಡಿಸಿಕೊಂಡ ಮಂಚ. ಅಂದರೆ ಒಂದು ಮಲಗೋದಿಕ್ಕೂ ಅವನು 8 ದಿಕ್ಕುಗಳ ಕುಮುದ, ಅಂಜನ, ಐರಾವಣ ಮೊದಲಾದ ಆನೆಗಳ ದಂತಗಳನ್ನು ಮುರಿದು ಅದರೊಳಗೆ ಮಂಚ ಮಾಡಿಕೊಂಡಿದ್ದಾನೆ. ಆ ಭೀಮ ವಿಸ್ತಾರದ ಅಗಲವಾದ ಮಂಚದ ಮೇಲೆ ಮಲಗಿರ್ದೊಡಂ ತನ್ನ ಲೋಕಾಕ್ರಮಣ ವಿಕ್ರಮವ ಬಿಡನೆಂಬವೋಲ್ ಅದನ್ನು ಆಕ್ರಮಿಸಿ. ಮಲಗಿದ್ದರೂ ಕೂಡ ಕೈ ಕಾಲು ಎಲ್ಲ 20 ಕೈ 2 ಕಾಲು ಆ ಕಡೆ ಈ ಕಡೆ ಚಾಚಿ 10 ಮುಖವನ್ನು ದಿಂಬಿಗೆ ಪೂರ್ತಿ ಹವಣಿಸಿಕೊಂಡು ಮಲಗಿದ್ದಾನೆ. ಕೆಲವರು ಮಲಗಿದ್ದಾಗಲೂ ಅಷ್ಟೇ ಆಕ್ರಮಣಶೀಲತೆ ಇರುತ್ತದೆ, ಹಾಸಿಗೆ ಇಡೀ ಇರುತ್ತದೆ. ಎಲ್ಲಂದರೆ ಅಲ್ಲಿ ಆಕ್ರಮಣ ಮಾಡುವಂತೆ ಉರುಳಾಡ್ತಾ ಇರ್ತಾರೆ, ಸಂಯಮದಿಂದ ಇರುವುದೇನೇ ಇಲ್ಲ. ಕೆಲವರು ಮತ್ಸ್ಯಾವತಾರಿಗಳಂತೆ ಹಾಸಿಗೆಯಲ್ಲೇ ಈಜಾಡ್ತಾರೆ, ಕೆಲವರು ಕೂರ್ಮಾವತಾರಿಗಳಂತೆ ಮುದುಡ್ಕೊಂಡು ಮಲಗ್ಕೋತಾರೆ, ಇನ್ನು ಕೆಲವರು ವರಾಹಾವತಾರಿಗಳಂತೆ ಬುಸುಗುಟ್ಟುತ್ತಾ ಮಲಗ್ತಾರೆ, ಗುರುಗುಟ್ಟುತ್ತಲ್ಲ ಹಂದಿ. ಇನ್ನು ಕೆಲವರು ನರಸಿಂಹಾವತಾರಿಗಳ ಹಾಗೆ ತಲೆ ಕೂದಲನ್ನೆಲ್ಲ ಕೆದರ್ಕೊಂಡು ಮಲಕ್ಕೋತಾರೆ. ಮತ್ತು ಇನ್ನು ಕೆಲವರು ವಾಮನಾವತಾರಿಗಳಂತೆ ಎಲ್ಲೋ ಮೂಲೆಯಲ್ಲಿ ಮಲ್ಕೋತಾರೆ. ಮತ್ತಿನ್ನು ಕೆಲವರು ತ್ರಿವಿಕ್ರಮಾವತಾರಿಯಂತೆ ಆ ದಿಂಬಿನ ಕಡೆ ಒಂದು ಕಾಲು, ಈ ಪಾತಾಳಕ್ಕೆ ಮತ್ತೊಂದು ಕಾಲು ಇಟ್ಕೊಂಡು ಮಲ್ಕೋತಾರೆ. ಇನ್ನು ಕೆಲವರು ಪರಶುರಾಮನಂತೆ ಅಕ್ಕಪಕ್ಕದವ್ರನ್ನ ರಪ ರಪ ಅಂತ ಕೈಯಿಂದ ಬೀಸಿ ಬೀಸಿ ಹೊಡಿತಲೇ ಇರ್ತಾರೆ. ಮತ್ತು ಕೆಲವರು ರಾಮಾವತಾರಿಗಳಂತೆ ಹಾಸಿಗೆಯಲ್ಲೂ ರಮಣೀಯವಾಗಿರ್ತಾರೆ. ಇನ್ನು ಕೆಲವರು ಕೃಷ್ಣಾವತಾರಿಗಳು, ಅದೇನು ಅಂತ ನಾವು ಹೇಳಬೇಕಾಗಿಲ್ಲ. ಇನ್ನು ಕೆಲವರು ನಿದ್ರೆ ಮಾಡೋದೇ ಇಲ್ಲ, ಅವರು ಬುದ್ಧಾವತಾರಿಗಳು, ಪ್ರಬುದ್ಧಾವತಾರಿಗಳು, ಎದ್ದೇ ಇರ್ತಕ್ಕಂಥವ್ರು. ಮತ್ತು ಇನ್ನು
ರಾತ್ರಿ ಸಂಚಾರ ಮಾಡ್ತಾರಲ್ಲ, ಎದ್ದು ಹಾಸಿಗೆ ಬಿಟ್ಟು ಓಡೋಂಥವ್ರು ಅವರು ಕಲ್ಕಿ ಅವತಾರಿಗಳು. ಓಡಾಡ್ತಲೇ ಇರ್ತಾರೆ ನಿದ್ರೆಗಣ್ಣಲ್ಲಿ, ಸ್ಲೀಪ್ ವಾಕಿಂಗ್ ಅಂತೀವಲ್ಲ, ಆ ಥರ ನಿದ್ರೆಯಲ್ಲಿ ದಶಾವತಾರ ಉಂಟು ಅಂತ. ಹೀಗೆ ಬಗೆ ಬಗೆಯ ಅವತಾರಗಳು ಉಂಟು. ಇನ್ನು ಇಂಥದ್ದನ್ನು ನಾವು ರಾವಣಂದು ಆ ಲೋಕ ವಿದ್ರಾವಣ ಅವತಾರ, ನಿದ್ರೆಯಲ್ಲೂ ಹರಿದುಕೊಂಡು ಮಲಗಿದ್ದಾನೆ, ಅದನ್ನು ನೋಡಿ. ಮುಖಮುದ್ರೆಯಿಂದೆ ನಿದ್ರಾರುದ್ರನೆಂಬಂತೆ ಸುಯ್ದಿರ್ದ ರಾಕ್ಷಸಾಧೀಶನಂ ನಿಟ್ಟಿಸುತ್ತೆ. ಮುಖಮುದ್ರೆಯಿಂದೆ ನಿದ್ರಾರುದ್ರನೆಂಬಂತೆ ಸುಯ್ದಿರ್ದ ರಾಕ್ಷಸಾಧೀಶನಂ ನೆಟ್ಟಿಸುತ್ತೆ. ಹೊಂಗೆತ್ತನೆಯ ಬೆತ್ತದಾಸನದೊಳೊಯ್ಯನೆಯ ತಳ್ತುಕೊಳ್ತನ್ ವಿಭೀಷಣಂ. ಹೊಂಗತ್ತನೆಯ ಬೆತ್ತದಾಸನದೊಳೊಯ್ಯನೆಯ ತಳ್ತುಕೊಳ್ತನ್ ವಿಭೀಷಣಂ. ಕ್ಷಣಂ 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 ಕಾಲ್ಪುರುಷಗೆ ಕಾಲ ಹೆಳವಾಯ್ತೆನಲ್. ಕಾಲಪುರುಷಗೆ ಕಾಲ ಹೆಳವಾಯ್ತೆನಲ್. ಕುಂಟಿ ಹನಿಯುತ್ತಿರ್ದವು ಹೊರಳಿ. ಕುಂಟಿ ಹನಿಯುತ್ತಿರ್ದವು ಹೊರಳಿ. ಯುಗಂ 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 ಯುಗಂಗಳ್ ಪೊರಳ್ವಂತೆ ಹೋ. ದಶಗ್ರೀವನು ಸಿರ್ಗಲ್ಲದೆಯೇ ಬೇರೆ ಸಪ್ಪುಳ ಕಿಲ್ಲಿ ಕೆಚ್ಚಿಹುದೆ ಕಾಲಿಡಲೆನಲ್. ದಶಗ್ರೀವನು ಸಿರ್ಗಲ್ಲದೆಯೇ ಬೇರೆ ಸಪ್ಪುಳ ಕಿಲ್ಲಿ ಕೆಚ್ಚಿಹುದೆ ಕಾಲಿಡಲೆನಲ್. ಹೆಪ್ಪಾಯ್ತು ಹೊತ್ತಿನ ಹೊನಲ್. ಹೊತ್ತಿನ ಹೊನಲ್ ಹೆಪ್ಪಾಯ್ತು. ಎಷ್ಟು ಅದ್ಭುತವಾಗಿ ವಾಚನ ಮತ್ತು ಆ ಕೊಳಲಿನ ವಾದನ ಕೂಡ ನೋಡಿ. ಮೊದಲಿನ ದಶಗ್ರೀವನ ಆಕ್ರಮಣಕಾರಿತೆಯನ್ನು ತೋರಿಸುವಂತೆ ಅಪ್ಪಟ ಶುದ್ಧ ಸಾವೇರಿಯ ಬಿರುಸಾದ ಸಂಚಾರಗಳನ್ನು ನುಡಿಸಿ, ಆಮೇಲೆ ದುರ್ಗಾದ ಫಣಿತಿಯಲ್ಲಿ ಅವರು ಕೊಳಲನ್ನು ನುಡಿಸಿದ ಬಗೆ ಕೂಡ ಗಮನೀಯವಾದಂಥದ್ದು. ಮುಖಮುದ್ರೆಯಿಂದೆ ನಿದ್ರಾರುದ್ರನೆಂಬಂತೆ ಸುಯ್ದಿರ್ದ. ನಿದ್ರಾರುದ್ರನಂತೆ ಅವನಿದ್ದ. ಅವನನ್ನು ನೋಡ್ತಾ ಅಲ್ಲಿಯೇ ಒಂದು ವೆತ್ರಾಸನದಲ್ಲಿ, ಬೆತ್ತದ ಆಸನದಲ್ಲಿ ಕುಳಿತುಕೊಳ್ತಾನೆ. ಕ್ಷಣಂ 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 ಕಾಲಪುರುಷಂಗೆ ಕಾಲೆ ಹೆಳವಾಯಿತು. ಕಾಲಪುರುಷನೇ ಕುಂಟಿದ್ದಾನೋ ಎಂಬಂತೆ ಆಯಿತು. ಕ್ಷಣ ಕ್ಷಣವೂ ಯುಗಂ 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 ಅಂತ ಹೊರಳ್ತಾ ಇದೆ. ಅಲ್ಲಿ ದಶಗ್ರೀವನ ಉಸಿರಿಗಲ್ಲದೆ ಬೇರೆ ಸಪ್ಪುಳಕ್ಕೆ ಕೆಚ್ಚಿಹುದೇ ಕಾಲಿಡಲ್. ಅವನು ಉಸಿರಾಟ ಬಿಟ್ಟು ಇನ್ಯಾವ ಶಬ್ದಕ್ಕೂ ಅಲ್ಲಿ ಕಾಲಿಡೋಕ್ಕೆ ಧೈರ್ಯ ಇಲ್ಲ ಅಂತ. ಇವನು ಮಲಗಿದ್ದರೂ ಲೋಕವನ್ನು ಹಾಗೆ ಶಾಸನ ಮಾಡ್ತಾನೆ ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದರೆ ಯಾವ ಒಂದು ಸಣ್ಣ ಅವಕಾಶವನ್ನು ಕವಿ ಬಿಡದೆ ತನ್ನ ಪ್ರತಿಭಾಕ್ಷಿಯಿಂದ ನೋಡಿ ತುಂಬಿಸ್ತಾರಲ್ಲ, ಅದು ವಿಶಿಷ್ಟವಾದದ್ದು, ಅದು ತುಂಬ ದೊಡ್ಡದು. ನನ್ನ ಮನೋಧರ್ಮ ಹೇಳ್ತೀನಿ, ಬರಕಲಾಗಿ ಯಾವುದನ್ನು ಬಿಡಬಾರದು ಅಂತ ಹೇಳ್ಬಿಟ್ಟು ಅಷ್ಟು ಪ್ಯಾಕ್ ಮಾಡಿ ಕೊಡಬೇಕು ಯಾವುದು ಅಂತನ್ನುವಂಥದ್ದು ನನ್ನ ದೃಷ್ಟಿ. ಅದರಿಂದಲೇ ನನಗೆ ಕುವೆಂಪು ಅವರು ಬಹಳ ಇಷ್ಟವಾಗುವಂಥ ಕವಿ. ಕಾಳಿದಾಸ, ಅದರೊಳಗೂ ಕಾಳಿದಾಸನ ಕುಮಾರ ಸಂಭವ, ಮೇಘದೂತ, ಶಾಕುಂತಲ, ರಘುವಂಶದ ಕಾವ್ಯಗಳು, ಇಂಥದ್ರೊಳಗೆ ರಿಚ್ನೆಸ್ ಅಂತೀವಲ್ಲ, ಆ ಸಮೃದ್ಧಿ ಹಾಗೆ ಕಂಡು ಬರುತ್ತದೆ. ನುಡಿಕಾರ ಇರುವ ಸಂಗೀತವೂ ಅದೇ ತರಹ, ರೇಚಕ ಇರುವ ನೃತ್ಯವೂ ಅದೇ ತರಹ. ನಾನು ಕಲ್ಯಾಣ ಚಾಲುಕ್ಯರ ಶಿಲ್ಪವನ್ನಾಗಲಿ, ಆ ಹೆಲೆನಿಕ್ ಪೇಂಟಿಂಗ್ ಅಥವಾ ಸ್ಕಲ್ಪ್ಚರ್ನಾಗಲಿ ಯಾತಕ್ಕೆ ಬಯಸ್ತೀನಿ ಅಂದರೆ ಆ ಒಂದು ಪೂರ್ಣತೆಯನ್ನು, ಆ ಸಮೃದ್ಧಿಯನ್ನು ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಎಕ್ಸೂಬರೆನ್ಸ್, ಬ್ರಿಲಿಯನ್ಸ್ ಅನ್ನುವಂಥದ್ದು ಬೇಕು. ಸುಮ್ಮನೆ ಖಾಲಿ ಸೈಟ್ಗಳನ್ನು ಬಿಟ್ಟು ಅಲ್ಲಲ್ಲಿ ಒಂದು ಮನೆ ಇನ್ನೊಂದು ಮನೆ ಅಂತ ಹೇಳ್ಬಿಟ್ಟು 32 ಹಲ್ಲುಗಳಲ್ಲಿ 6 ಹಲ್ಲು ಮಾತ್ರ ಬಾಯಲ್ಲಿದ್ದರೆ ಅದರೊಳಗೆ ಯಾವ ಧ್ವನಿ ಬರುತ್ತದೆ, ಯಾವ ಸ್ವನ ಇರುತ್ತದೆ, ಯಾವ ಮಾತು ಚೆನ್ನಾಗಿರುತ್ತದೆ. ಹಾಗೆ ಎಲ್ಲ ಅಚ್ಚುಕಟ್ಟಾಗಿ ಒತ್ತುಕಟ್ಟಾಗಿ ಇರಬೇಕು. ಗೇಣುಗೊಂದು ಮಾರಿಗೊಂದು ಹೂವನ್ನು ಕಟ್ಟಿ ಇಲ್ಲ ಒಣಕಲ ಸೊಪ್ಪನ್ನು ಸೇರಿಸಿ ಮಾಡುವಂಥ ಮಾಲೆ, ಅದು ಮಾಲೆಯ, ಅದು ಶೂಲೆ. ಹಾಗಲ್ಲದೆ ಕಟ್ಟಿದರೆ ಈ ರೀತಿ ಕಟ್ಟಬೇಕು. ಹಾರವನ್ನು ಪೋಣಿಸಿ ದಿಂಡಾಗಿರಬೇಕು, ಸರ್ವತೋಭದ್ರವಾಗಿ 8 ದಿಕ್ಕಿಂದ ನೋಡಿದ್ರೂ ಕೂಡ ಅದು ಅಪ್ಪಟವಾಗಿ ಪಕ್ಕ ಅಂತ ಕಾಣಿಸ್ಬೇಕು. ಕುವೆಂಪು ಅವರ ರಚನೆ ಆ ರೀತಿಯಾದಂಥದ್ದು.
ಮಲ್ಲಿಗೆ ದಿಂಡಿನಂತೆ ಸಮೃದ್ಧವಾದದ್ದು, ಸಾಂದ್ರವಾದದ್ದು. ಏಕೆಂದರೆ ನೀರಿಗೆ ನೀರು ಬೆರೆಸುವಂಥದ್ದು ಯಾಕೆ ಬೇಕು ನಮಗೆ? ಗಟ್ಟಿ ಹಾಲು ಕೋವಾ ಮಟ್ಟಕ್ಕಿರಬೇಕು. ಹಾಗಿಲ್ಲದೆ ಇದ್ದರೆ ಬೇಕಿಲ್ಲ. ಅಜೀರ್ಣ ಆಗುತ್ತೆ ಅಂದರೆ ಆ ಬಾಲ ಭಾಷಿತ ಮಾತಾಡೋರು ಅಲ್ಲಿಯೇ ಎಲ್ಲಿಯೋ ಒಂದು ಕಡೆ ಕುಂಟೆ ಕೆರೆ ನೀರು ಕುಡ್ಕೊಂಡಿರಲಿ, ಈ ಗಟ್ಟಿ ಹಾಲು ಕುಡಿಯೋದಕ್ಕೆ ಬೇಡ ಅಷ್ಟೇ. ಹತ್ತೆಲವ ನೀನಿದನು ನೆತ್ತರಿದ್ದರೆ ಮೈಲಿ ಅಂತ ಅನ್ನಬೇಕಾಗುತ್ತದೆ. ಅನುಭವ ಯಾವತ್ತೂ ದಟ್ಟವಾಗಿರಬೇಕು, ಅಭಿವ್ಯಕ್ತಿಯೂ ಅಷ್ಟೇ ದಟ್ಟವಾಗಿರಬೇಕು. ಆ ದಟ್ಟತನ ಇಲ್ಲದೆ ಇದ್ದರೆ ಆಗೋದಿಲ್ಲ. ನನಗೆ ಬಯಲುಸೀಮೆಯ ಬರಕಲು ತರಕಲು ಮರಗಳು ಅಷ್ಟಿಷ್ಟ ಆಗೋಲ್ಲ. ಪೊದೆ, ಕುರ್ಚಲು ಗಿರ್ಚಲು ಅದು ಮಲೆನಾಡೇ ಆಗಬೇಕು, ದುರ್ದಮ್ಯವಾಗಿರಬೇಕು, ಸೂರ್ಯ ಕಿರಣಕ್ಕೂ ಭೇದನ ಮಾಡೋಕ್ಕೆ ಆಗದೇ ಇರಬೇಕು. ಆಗಲೇ ಅದು ಕಾಡು ಅಂತ ಅನ್ನಿಸ್ಕೊಳ್ತದೆ. ಹಾಗಿರಬೇಕು. ಈ ಎಣ್ಣೆ ತಿನ್ನಬಾರ್ದು, ಮತ್ತೊಂದು ತಿನ್ನಬಾರ್ದು ಅಂತ ಉದ್ದಿನ ವಡೆಯನ್ನು ಆ ಕಡೆ ಈ ಕಡೆ 28 ಇವುಗಳು ಕೈ ಒರೆಸ್ಕೊಳ್ಳುವಂತಹ ಇವು ಇರ್ತಲ್ಲ, ಟಿಶ್ಯೂ ಪೇಪರ್ಸ್. ಆ ಟಿಶ್ಯೂ ಪೇಪರ್ಸ್ ಮಧ್ಯೆ ಇಟ್ಟು ಅಮುಕಿ ಅವುಗಳಿಗೆ ಸಲ್ಲದ ಅಪಮಾನವನ್ನು, ಮಾನಭಂಗವನ್ನು ಮಾಡಿ ದ್ರೌಪದಿ ಸೀತಾದೇವಿಯರಿಗೆ ಮಾಡಿದ ಪರಾಭವಕ್ಕೆ ಸಮಾನ. ಹಾಗೆ ಎಣ್ಣೆನ್ನೆಲ್ಲ ಹಿಂಡು ಆ ಉದ್ದಿನ ವಡೆ ತಿನ್ನೋದಕ್ಕಿಂತ ಶ್ರಾದ್ದ ಮಾಡಿಸ್ಕೊಂಡು ಬಿಡೋದ ಮೇಲೆ, ಸತ್ತ ಮೇಲೆ ಸಮೃದ್ಧವಾಗಿ ಉದ್ದಿನ ವಡೆ ಅವರಿಗೆ ಇಡ್ತಾರೆ. ಹಾಗೆ ತಿನ್ನಬೇಕು ಅಂದರೆ ಹಾಗೆ ತಿನ್ನಬೇಕು, ಇಲ್ಲ ಬಿಟ್ಬಿಡಬೇಕು ಅಷ್ಟೇ. ಬಾಯಿ ಚಪಲ ತೀರಿಸ್ಕೊಳ್ಳೋಕ್ಕಾಗೋಲ್ಲ, ಅದರ ರೂಪ ವಿರೂಪ ಮಾಡಿ ತಿನ್ನೋಣ ಅಂದರೆ ಏನರ್ಥ? ಹಾಗಾಗಿ ಕ್ವಾಲಿಟಿಗೆ ಎಂದೂ ಕಾಂಪ್ರಮೈಸ್ ಮಾಡಿಕೊಳ್ಳಬಾರದು. ಕುವೆಂಪುರು ಹಾಗೆ ಮಾಡಿದ್ದಾರೆ. ಹೆಪ್ಪಾಯಿತು ಹೊತ್ತಿನ ಹೊನಲ್. ಆ ಹೊತ್ತಿನ ಹೊನಲ್ ಕಾಲ ಪ್ರವಾಹ ಘನೀಭವಿಸಿದೆ ಅನ್ನುವ ಮಾತನ್ನು ಅಚ್ಚಗನ್ನಡದಲ್ಲಿ ಹೆಪ್ಪಾಯಿತು ಹೊತ್ತಿನ ಹೊನಲ್ ಅಂತಲೂ ಹೇಳ್ತಾರೆ. ಇವರ ಶಕ್ತಿ ನೋಡಿ. ಕನ್ನಡ ಅಂದರೆ ಕನ್ನಡ, ಸಂಸ್ಕೃತ ಅಂದರೆ ಸಂಸ್ಕೃತ, ಎರಡೂ ಸೇರಿಸಿದ ಮಣಿಪ್ರವಾಳ ಅಂದರೆ ಅದೂ ಮಾಡ್ತಾರೆ. ಅಂದರೆ ಬಡತನ ಇದ್ದು ಅವರು ಕನ್ನಡವನ್ನು ಬಳಸೋಲ್ಲ, ಅಥವಾ ಸಿರಿತನದ ಬಿಂಕ ಇದ್ದು ಸಂಸ್ಕೃತಕ್ಕೆ ಹೋಗೋದಿಲ್ಲ. ಎರಡೂ ವಶ್ಯವಕ್ಕಾದ ಮಹಾಕವಿಯಲ್ಲಿ ಸಿದ್ಧ. ಆ ರೀತಿ ಇರಬೇಕು. ಆಗ ಇಲ್ಲದೆ ನಮ್ಮ ಸಂಕರ ಭಟ್ಟರ ತರಹ ಇದ್ದರೆ ಗತಿ ಏನಾಗಬೇಕು? ಇರಲಿ, ನಾವೀಗ ವಿಭೀಷಣ ರಾವಣರ ಆ ಒಂದು ನಿದ್ರಾ ಸಂದರ್ಭದಲ್ಲಿ ಒಬ್ಬ ಎಚ್ಚರದಿಂದ ಇದ್ದು ಅಣ್ಣನನ್ನು ನೋಡುವಾಗ ಹೇಗಿರುತ್ತದೆ ಆ ಪರಿಕರಿಸುವ ಬಗೆಯನ್ನು ನೋಡಿ. ವಿಭೀಷಣ ಪ್ರಜ್ಞತಾಂ ಪ್ರೇಕ್ಷಿಸುತ್ತಿರ್ದುದಾ ವದನ ವೇದಿ ಪ್ರವೇಶಂ ಗೈದು ಕೆಲವೊತ್ತು ಕುಣಿಯುತ್ತೆ. ವಿಭೀಷಣ ಪ್ರಜ್ಞತಾಂ ಪ್ರೇಕ್ಷಿಸುತ್ತಿರ್ದುದು ಆ ವದನ ವೇದಿ ಪ್ರವೇಶಂ ಗೈದು ಕೆಲವೊಳ್ತು ಕುಣಿಯುತ್ತೆ. ಮತ್ತೆ ಚಿತ್ತದ ಗುಪ್ತನೇ ಪದ್ಯ ಪಾತಾಳಮಂಪುಗುವ ದುಸ್ವಪ್ನ ಶೈಶೂಲ ನಾಟ್ಯಂಗಳಂ. ಮತ್ತೆ ಚಿತ್ತದ ಗುಪ್ತ ನೇಪಥ್ಯ ಪಾತಾಳಮಂಪುಗುವ ದುಸ್ವಪ್ನ ಶೈಲೂಷ ನಾಟ್ಯಂಗಳಂ. ನೋಡುತ್ತಿರ್ದಿರ್ದಂತೆ ಮುಖಂ ಸುರ್ಕಿ ಸೆಡೆದುದು ಪುರ್ಬು. ನೋಡುತ್ತಿರ್ದುದಿರ್ದಂತೆ ಮುಖಂ ಸುರ್ಕಿ ಸೆಡೆದುದು ಪುರ್ಬು. ಮಸುಳಿತೆನೆ ದರ್ಪಾರ್ಚಿ ಸೋತು ಜೋಲ್ದುದು ಮೀಸೆಯ ನಿಮಿರ್ಕೆ. ಮೀಸೆಯ ನಿಮಿರ್ಕೆ ಸೋತು ಜೋಲ್ದುದು. ತುಟಿകൾ ವಿಕಂಪಿಸಿದು ಅಚ್ಚರಿಯನಲ್ ಭಯಗೊಂಡಂತೆ. ರೋಮ ರೋಮದಿ ಒಳ್ಕಿದುದು ಬೆಮರ್. ತುಟಿಗಳು ವಿಕಂಪಿಸಿದು ಅಚ್ಚರಿಯನಲ್ ಭಯಗೊಂಡಂತೆ. ರೋಮ ರೋಮದಿನೊಳ್ಕಿದುದು ಬೆಮರ್. ಒಳ್ಕಿದುದು ಬೆಮರ್. ಒಳ್ಕಿದುದು ಬೆಮರ್.
ಅಣ್ಣ ಮಲಗಿದ್ದಾನೆ, ತಮ್ಮ ನೋಡ್ತಾ ಇದ್ದಾನೆ. ಆ ಪರಿಸರವನ್ನು ಅವರೆಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ. ಇದಿಷ್ಟು ಅವರ ಕಲ್ಪನೆ. ರಾಮಾಯಣದಲ್ಲಿ ಈ ಭಾಗವೇ ಇಲ್ಲ. ಅವನ ಮಲಗುವ ಮನೆಯಲ್ಲಿ ಧೂಪ ಕುಂಡದಿಂ ಪೊಣ್ಮಿ ಕಕ್ಷೆಯನ್ನೆಲ್ಲ ತುಂಬಿರ್ದ ಪರಿಮಳಂ ಹಗುರಗೈದಿ ತಿನಿತು ರವಶವದ ಭಾರಮಂ. ಆ ಶಬ್ದಶವ ಅಲ್ಲಿದೆ, ಅಷ್ಟೇ, ಶಬ್ದ ಇಲ್ಲ. ಶಬ್ದಶವ ಇದೆ ಅಂದರೆ ಶಬ್ದ ಇಲ್ಲ ಅಂತ ಅರ್ಥ. ಶಬ್ದದ ಶವದ ಭಾರ, ಹೆಣಭಾರವನ್ನು ಅಲ್ಲಲ್ಲಿ ಈ ಧೂಪದ ಕುಂಡಗಳಿವೆ. ಅಲ್ಲಿಂದ ಮೆಲ್ಲನೆ ಕವಿಯ ಕಲ್ಪನೆ ಹೇಗೆ ಹರಡಿಕೊಳ್ಳುತ್ತದೆಯೋ ಹಾಗೆ ಹರಡಿಕೊಳ್ಳುವಂಥ ಧೂಪ ಲಹರಿ ಹೋಗ್ತಾ ಇದೆ. ಅದು ಶಬ್ದ ಇಲ್ಲದಿರುವಿಕೆಯ ಆ ಶಬ್ದಾಭಾವದ ಒಂದು ಭಾರವನ್ನು ಕಡಿಮೆ ಮಾಡ್ತಾ ಇದೆ ಅಂತ. ಆ ಹಗುರವಾಗಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಶಬ್ದರಾಹಿತ್ಯ ಭಾರವನ್ನು ಕಡಿಮೆ ಮಾಡ್ತಾ ಇದೆ. ಮತ್ತು ಗೆಂಟರಿಂದ ಪಟ್ಟದಾನೆಯ ಕಂಠ ಘಂಟಾಸ್ವನಂ ಪರಿಹರಿಸುತ್ತಿದ್ದುದೈ ಜನಶೂನ್ಯತಾ ಭಾವಮಂ. ಆಗಾಗ ದೂರದಲ್ಲಿದ್ದ ಪಟ್ಟದಾನೆ ತಲೆ ಆಡಿಸಿದಾಗ ಬರುವಂಥ ಸ್ವರ್ಣ ಘಂಟಿಕಾ ಶಬ್ದ ಇಲ್ಲಿ ತೆಳ್ಳಗೆ ಕೇಳಿ ಅಲ್ಲಿಯ ಜನಶೂನ್ಯತಾ ಭಾವವನ್ನು ಪರಿಹರಿಸ್ತಾ ಇತ್ತು ಅಂತ. ಹೀಗೆ ಒಂದು ಸೆಟ್ಟಿಂಗನ್ನು, ಒಂದು ರಾಯಲ್ ಬೆಡ್ರೂಮ್ ಸೆಟ್ಟಿಂಗನ್ನು ವಿತ್ ಸೌಂಡ್ ಆ್ಯಂಡ್ ಫ್ರ್ಯಾಗ್ರೆನ್ಸ್ ಅದನ್ನು ಜೊತೆಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಿಲ್ಲ. ಕಣ್ಣಿಗಿದೆ, ಕಿವಿಗಿದೆ, ಮೂಗಿಗೂ ಇದೆ. ಆ ರೀತಿ ಕಲ್ಪನೆ ಮಾಡಿಕೊಳ್ಳುವಂಥದ್ದು ತುಂಬ ತುಂಬ ಕಷ್ಟ. ಮತ್ತು ಅಲ್ಲಿ ಸ್ಪರ್ಶಕ್ಕೂ ಸಿಗುತ್ತದೆ. ಆ ದಂತದ ಮಂಚ ಇರಬಹುದು, ಇನ್ನು ಹೇಳಬಹುದಾದರೆ ಸೇರಿಸ್ಬೋದಾಗಿತ್ತು. ಬ್ರಹ್ಮನ ವಾಹನವಾದಂತಹ ಆ ಹಂಸಗಳ ಗರಿಯನ್ನು ಸೀಳಿ ಅದರಿಂದ ಹಂಸ ತೂಲಿಕೆಯನ್ನು ಮಾಡಿ ಆ ಸುಪ್ಪತ್ತಿಗೆ ಮೇಲೆ ಮಲಗಿದ್ದ ಅಂತ ಕೂಡ ಕಲ್ಪನೆ ಮಾಡ್ಬೋದು. ರಾವಣನ ವಿಕ್ರಮಕ್ಕೆ ಅವನ ಹಾಗೆ ಅಣ್ಣನ ಮುಖವನ್ನು ನೋಡ್ತಾ ಇದ್ದಾಗ ಕೆಲವೊಳ್ತು ಕುಣಿಯುತ್ತೆ ಮತ್ತೆ ಚಿತ್ತದ ಗುಪ್ತ ನೇಪಥ್ಯ ಪಾತಾಳಮಂ ಪುಗುವ ದುಸ್ವಪ್ನ ಶೈಲೂಷ ನಾಟ್ಯಂಗಳಂ ನೋಡುತ್ತಿದ್ದಂತೆ. ಮಲಗಿದ್ದವರ ಮುಖ ನೋಡ್ತಾ ಇದ್ದರೆ, ಮುಖ ನೋಡಬೇಕು, ನೋಡುವ ಅವಕಾಶ ಬರಬೇಕು, ಅದು ಬಹಳ ಕಡಿಮೆ. ನೋಡುವಂಥ ಅವಕಾಶ ಅವರು ಎಚ್ಚರಗೊಂಡು ತಪ್ಪು ತಿಳಿಯದೇ ಇರತಕ್ಕಂಥ ಸಂದರ್ಭ ಎಲ್ಲ ಇದ್ದಾಗ ನೋಡಿದ್ರೆ ನಿದ್ರೆಯಲ್ಲಿದ್ದ ಪ್ರಶಾಂತಿ ಕನಸಿನಲ್ಲಿ ಇರೋದಿಲ್ವಲ್ಲ. ಮುಖದಲ್ಲಿ ಏನೇನೇನೇನೋ ಕಳವಳಗಳು ಕಣ್ಮುಚ್ಚಿದ ಮುಖದಲ್ಲಿಯೇ ಕಾಣಿಸುತ್ತದೆ. ಕಣ್ಣುಗಳು ಭಾವದ ತವರು ಅಂತೀವಿ, ಆದರೆ ಕೆನ್ನೆ, ಮೂಗು, ಬಾಯಿಗಳು ಭಾವದ ಅತ್ತೆ ಮನೆಯಾದರೂ ಹೌದಲ್ವ. ಹಾಗಾಗಿ ಅಲ್ಲಿ ಓಡಾಡುವಂತಹ ಭಾವ ಸಂಚಲನವನ್ನು ಕಂಡಾಗ ದುಸ್ವಪ್ನ ಶೈಲೂಷ ನಾಟ್ಯಂಗಳಂ, ದುಸ್ವಪ್ನ ಅನ್ನುವಂತಹ ಕುನಟನ, ಕೆಟ್ಟ ನಟನ ನಾಟ್ಯವನ್ನು ನೋಡ್ತಾ ಇದ್ದಾಗ ಚಿತ್ತದ ಗುಪ್ತ ನೇಪಥ್ಯ ಪಾತಾಳಮಂ, ಮನಸ್ಸಿನ ರಹಸ್ಯವಾದ ಹಿನ್ನೆಲೆಯ ಪಾತಾಳ ಗ್ರಹದ ಅದರೊಳಗೆ ಆಗುವಂತಹ ಈ ಕುಣಿತವನ್ನು, ಅದರ ಛಾಯೆಯನ್ನು, ಈಗ ನಾವು ಹೊರಗಡೆ ಬಂದುಬಿಟ್ಟಿದ್ದನು ದೊಡ್ಡ ಬಿಗ್ ಸ್ಕ್ರೀನ್ ಡಿಸ್ಪ್ಲೇ ಅಂತ ಮಾಡ್ತೀವಲ್ಲ, ಒಳಗಡೆ ಜಾಗ ಇಲ್ಲ ಅಂತ ಹೊರಕ್ಕೆ, ಆ ರೀತಿ ಅಂತರಂಗದಲ್ಲಿರುವಂಥದ್ದು ಬಹಿರಂಗಕ್ಕೆ ನಿದ್ರಾಕಾಲದಲ್ಲಿ, ಸ್ವಪ್ನ ಕಾಲದಲ್ಲಿ ನಮ್ಮ ಮುಖದ ಮೇಲೆ ನಮಗರಿವಿಲ್ಲದಂತೆ ತೋರುವಂಥದ್ದು ಹಾಗೆ ತೋರ್ತಾ ಇದೆ. ಅವನ ಮುಖದಲ್ಲಿ ಬಣ್ಣ ಬದಲಾಯಿತು, ಸುಕ್ಕಿತು, ಹುಬ್ಬು ಸೆಡೆತಿತು, ದರ್ಪದ ಬೆಂಕಿ ಮಂಕಾಗ್ತಾ ಇದೆ, ಮೀಸೆ ಜೋಲಿತು, ರೋಮಾಂಚನವಾಯಿತು, ತುಟಿಗಳು ಕಂಪನವಾಗ್ತಾ ಇವೆ, ರೋಮದಲ್ಲಿಯೂ ಕೂಡ ಬೆವರೊಡೆದಿದೆ ಅಂತ. ಇಂಥ ಅಬ್ಸರ್ವೇಷನ್ ತುಂಬ ತುಂಬ ಮುಖ್ಯವಾದದ್ದು ಕಾವ್ಯದಲ್ಲಿ. ಆಮೇಲೆ ಭೋಂಕನೆ ಕಣ್ತೆರೆದು ನೋಡ್ತಾನೆ ತಮ್ಮ. ಆಗ ನೋಡಿ ಮಾತು. ಸುರವೈರಿ ಕರೆದನ್ ಮೃದು ಸ್ವರದಿ, ಸುರವೈರಿ ಕರೆದನ್ ಮೃದು ಸ್ವರದಿ, ಅನಲ ಬಾಗಿದಳ್ ಮೊಗದೆಸೆಗೆ ತಳ್ಳಿದಳ್ ತೂಂಕಿಗಿಂದಕ್ಕೆ ತನ್ನ ನಿಡುಜಡೆಯ ಕಾಳಾಗಿಯೌ, ಬಾಗಿದಳ್ ಮೊಗದೆಸೆಗೆ ತಳ್ಳಿದಳ್ ತೂಗಿಗಿಂದಕ್ಕೆ ಮುಂಬರಿದ ತನ್ನ ನಿಡುಜಡೆಯ ಕಾಳಾಗಿಯಂ. ಓ ಕೊಂಡಳೊಂದು ಕೋಕಿಲೆಯನಲ್ ಇರ್ಪೆಯೇನಿಲ್ಲಿ ದೊಡ್ಡಯ್ಯ, ಕೇಳಿದಲ್ ಗ್ರಹಿಸಲಾರದೆ ಪ್ರಶ್ನ ಭಾವಮಂ, ಕೇಳಿದಳ್ ಗ್ರಹಿಸಲಾರದೆ ಪ್ರಶ್ನ ಭಾವಮಂ. ಏನಿಲ್ಲ
ನೀನೆನ್ನ ನಗಲಿದೋಲ್ಯನಗೊಂದು ಕನಸಾದುದಕ್ಕ ಏನಿಲ್ಲ. ನೀನೆನ್ನ ನಗಲಿದೋಲ್ಯನಗೊಂದು ಕನಸಾದುದಕ್ಕ ನಕ್ಕನಾದೊಡಂ ಅವನ ಕಣ್ಪುಸಿವೋದ ದುಃಖದಾನಂದ ಕುಕ್ಕಿದುವೆನಲ್. ನಕ್ಕನಾದೊಡಂ ಅವನ ಕಣ್ಣು ಕುಸಿವೋದ ದುಃಖದಾನಂದಕ್ಕಿಂದು ಕುಕ್ಕಿದುವೆನಲ್. ತೆಕ್ಕನೊಳ್ಕಿದುವ ಶ್ರುತೀರ್ಥಮಂ ತೆಕ್ಕನೊಳ್ಕಿದು ಅಶ್ರುತೀರ್ಥಮಂ. ನಿದ್ದೆಗೈ ದೊಡ್ಡಯ್ಯ ನಾನೆಲ್ಲಿಗೋ ತೆರಳ್ದೆನಿಲ್ಲ. ಈ ಎಡೆಯೇ ಇರ್ದ ಪೆನ್ ದೊಡ್ಡಯ್ಯ ನಿದ್ದೆಗೈ ನಾನೆಲ್ಲಿಗೂ ತೆರಳ್ದೆನಿಲ್ಲ. ಈ ಎಡೆಯೇ ಇರ್ದ ಪೆನ್ ದಿಟ ಮೊರೆದೆ ಅಕ್ಕ ಆರ್ ತೊರೆದೊಡಂ ನೀನೆನ್ನನ್ ಉಳಿವವಳಲ್ತು. ಅಕ್ಕ ಆರ್ ತೊರೆದೊಡಂ ನೀನನ್ನನ್ ಉಳಿವವಳಲ್ತು. ಚವರಿಗಾಳಿಗೆ ಮರಳಿ ಮುಚ್ಚಿದವೆನ್ ಚವರಿಗಾಳಿಗೆ ಮರಳಿ ಮುಚ್ಚಿದನ್ ಎವೆಯನು ಸುರಪತಿ. ಮುಚ್ಚಿದನೆವೆಯನ್ ಅಸುರಪತಿ. ಮಯನ ಮಗಳವನ ಹೊದ್ದುದಂ ತಿದ್ದಿದಳ್. ಮಯನ ಮಗಳ್ ಅವನ ಹೊದ್ದುದಂ ತಿದ್ದಿದಳ್. ನೋಡಿದಳನಲೆ ತನ್ನ ತಂದೆ ಕುಳ್ತೆಡೆಗಿಂಗಿತಾಕ್ಷಿ. ನೋಡಿದಳ್ ಅನಲೆ ತನ್ನ ತಂದೆ ಕುಳ್ತೆಡೆಗೆ ಇಂಗಿತಾಕ್ಷಿ. ಬಿಸು ಸುಯ್ಯುತ್ತೆ ನೊಂದು ಬಿಸು ಸುಯ್ಯುತ್ತೆ ನೊಂದು ತನ್ನೊಳಗೆ ತಾಂಬೆಂದನು ವಿಭೀಷಣಂ. ಬಿಸು ಸುಯ್ಯುತ್ತೆ ನೊಂದು ತನ್ನೊಳಗೆ ತಾಂಬೆಂದನು ವಿಭೀಷಣಂ. ಬೆಂದನು ಬೆಂದನು ಬೆಂದನು. ಎಷ್ಟು ಸುಕುಮಾರವಾದ ಕಲ್ಯಾಣಿಯ ಆಲಾಪನೆ. ಅವರು ಹಾಡ್ತಾ ಇದ್ದರೆ ಆ ರಾಗವನ್ನು ಮುಟ್ಟಬಹುದಾ, ಮುಟ್ಟಿದ್ರೆ ಬಾಡಿ ಹೋಗುತ್ತಾ ಆ ರಾಗ ಶಿಶು ಅನ್ನುವಷ್ಟು ಸೌಕುಮಾರ್ಯವನ್ನು ಪದ ಪದದಲ್ಲೂ ವ್ಯಕ್ತೀಕರಣ ಮಾಡಿದ್ರು. ಆ ಅಸುರರಿಪು ಅಂದಾಗ ಎದ್ದಂತಹ ಸುರವೈರಿ ಎಂದಾಗ ಎದ್ದ ಆ ಧ್ವನಿ, ಮೃದುಸ್ವರದಿ ಅಂದಾಗ ಇಳಿದಂಥದ್ದು, ಅವೆಲ್ಲ ನಿಜವಾಗಿ ಗಮನಾರ್ಹವಾದಂಥದ್ದು. ಕಣ್ ತೆರೆದು ತತ್ಕ್ಷಣವೇ ಕೇಳ್ತಾನೆ ಅನಲ ಅಂತ. ಬಾಗಿದಳ್ ಮೊಗದೆಸೆಗೆ, ಅವಳು ಬಾಗುತ್ತಾಳೆ. ತಳ್ಳಿದಳ್ ತೂಗಿ ಹಿಂದಕ್ಕೆ ಮುಂಬರಿದ ತನ್ನ ನಿಡುಜಡೆಯ ಕಾಳಾಹಿಯಂ. ಇದು ಅಬ್ಸರ್ವೇಷನ್ ಅಂದೆ. ಬಾಗಿದ ತಕ್ಷಣ ಸರಕ್ಕನೆ ಹಿಂದೆ ಇದ್ದ ಜಡೆ ಭುಜದ ಮೇಲಿಂದ ಜಾರಿ, ಭುಜ ಪರ್ವತದಿಂದ ಜಾರಿ ಮುಂದೆ ಅದು ಜಲಪಾತದಂತೆ ಹರಿಯುತ್ತದೆ. ಕಾಳಾಹಿ ಅಂತಂದ ವೇಣಿ ಜಾರತ್ತೆ ಅಂತ. ಇವೆಲ್ಲ ಕಾವ್ಯದಲ್ಲಿ ಯಾಕೆ, ರಾಮಾಯಣ ದರ್ಶನಂಥ ಕಾವ್ಯದಲ್ಲಿ ಯಾಕೆ ಅಂದರೆ ಕವಿಯಾಗಿ ಬರೆಯೋದಿಕ್ಕೆ ಅಷ್ಟೇ. ಅಂದರೆ ನೋಡಿ, ಇದು ಚಿತ್ರಣ ಮಾಡಿಕೊಳ್ಳಬೇಕು. 9 ವರ್ಷ ಅವರು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಮನೆ ಬಿಟ್ಟು ಹುಚ್ಚರಂತೆ ಕಾಣಿಸ್ತಾ ಇದ್ದರು. ಮೊನ್ನೆ ತಾನೇ ಭೈರಪ್ಪನವರ ಮಗ ನನಗೆ ಹೇಳ್ತಾ ಇದ್ದ, ನಮ್ಮಪ್ಪ ಕಾದಂಬರಿ ಬರೆಯುವಾಗ ಇಲ್ಲ ಹುಚ್ಚ ಇಲ್ಲ ಇನ್ನೇನೋ ಅಂತ ಅನಿಸೋ ಥರ ಆಗಿಬಿಟ್ಟಿರುತ್ತೆ, ಆ ಸ್ಥಿತಿ ಇರುತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು. ಆ ಕ್ರಿಯೇಟಿವ್ ಪ್ರೋಸೆಸ್ನಲ್ಲಿ ಸಂಪೂರ್ಣ ಅದರೊಳಗೆ ಲಗ್ನವಾಗಿಬಿಟ್ಟಿರುತ್ತೆ. ಆ ಸ್ಥಿತಿಯನ್ನು ನಾವು ಗಮನಿಸಿಕೊಳ್ಳಬೇಕು. ಪುಟ್ಟಪ್ಪನವರು ಕುವೆಂಪು ಆಗಿದ್ದು ಹಾಗೆ. ಅವಳು ಮಾತಾಡೋದಕ್ಕೆ ಬಾಗದಾಗ ಹಾಸಿಗೆ ಹತ್ತಿರಕ್ಕೆ ಬಾಗುತ್ತಾಳೆ. ನಿಂತಿದ್ದವಳು ಜಡೆ ಸರಕ್ಕನೆ ಮುಂದೆ ಜಾರಿ ಬರ್ತದೆ. ಓ ಕೊಂಡೊಂದಳೊಂದು ಕೋಕಿಲೆಯನಲ್, ಕೊಂಡಳೊಂದು ಕೋಕಿಲೆಯನಲ್, ಓ ಅಂತಂದಳಂತೆ. ಅಂದಿದ್ದು ಒಂದು ಕೋಗಿಲೆಯನ್ನು ಕೊಂಡಂತೆ ಇತ್ತು ಅಂತ. ಇದು ಒಂದು ಮಾತಿನಲ್ಲಿ ಆ ಸೌಕುಮಾರ್ಯವನ್ನು, ಈ ಥರದ್ದು ಒಂದೊಂದು ಸಾಲನ್ನು ಆಸ್ವಾದ ಮಾಡ್ತಾ ನಿಧಾನವಾಗಿ ಹೋಗಬೇಕಾದದ್ದು ಕಾವ್ಯ ವ್ಯಾಸಂಗ ಅಂತಂದರೆ. ಟಿ ವಿ ಸೀರಿಯಲ್ನಲ್ಲಿ 25 ಸಂಚಿಕೆ ಆದರೂ ಅವಳು ಈ ಲೋಟನ ಆ ಲೋಟದ ಕಡೆಗೆ ಇಟ್ಟಿರೋದಿಲ್ಲ ಅಷ್ಟೇ.
ಇನ್ನೇನೂ ಆಗಿರೋದಿಲ್ಲ. ಯಥಾಸ್ಥಿತಿಯಲ್ಲಿರುತ್ತೆ ಅನ್ನೋದ್ರಿಂದ ಸೀರಿಯಲ್ನ ಯಾವಾಗಲೂ ಯಾರು ಹೇಗೆ ಬೇಕಾದ್ರೂ ಫಾಲೋ ಮಾಡ್ಬೋದು. ಅಲ್ಲಿ ಏನೂ ಕಳ್ಕೊಂಡೇ ಇರೋದಿಲ್ವ, ಆದ್ದರಿಂದ ಅದೊಂದು ಭ್ರಮೆ ಅಷ್ಟೇ. ಸೀರಿಯಲ್ ನಡೆದಿರುತ್ತೆ ಅಂತ ರೀಲ್ ಸುತ್ತಿರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಇರ್ಪೆ ಏನಿಲ್ಲಿ ಇದೆಯಾ ದೊಡ್ಡಯ್ಯ ಅಂದರೆ ಅವಳಿಗೆ ಗೊತ್ತಾಗೋಲ್ಲ ತಂದೆಯ ಬಗ್ಗೆ, ದೊಡ್ಡಪ್ಪನ ಬಗ್ಗೆ ಯಾವ ರೀತಿ ಇದೆ ಅಂತ. ನನಗೊಂದು ಕನಸಾಯಿತು, ನೀನು ನನ್ನನ್ನು ಬಿಟ್ಟು ಹೋದಂತೆ ಆಯ್ತಕ್ಕ ಅಂತಂದೆ. ಈ ಸಂಚಿಕೆ ಅತ್ಯಂತ ಕೋಮಲ ಭಾವಗಳ ಸಂಚಿಕೆ. ರಾವಣನಿಗೆ ಇನ್ನೊಂದು ಕಡೆ ಇಷ್ಟು ಮೃದು ಮನೋಹರವಾದ ರಸಾರ್ದ್ರ ಕೋಮಲ ವಾತ್ಸಲ್ಯ ಭಾವ ಇದ್ದದ್ದು ಗೊತ್ತಾಗೋದಿಲ್ಲ. ನಕ್ಕ, ಆದರೂ ಅವನ ಕಣ್ಣಲ್ಲಿ ಆ ಕನಸು ಹುಸಿಯಾದದ್ದರ ದುಃಖದ ಆನಂದ ಇತ್ತು ಅಂತ. ದುಃಖದ ಆನಂದಕ್ಕೆ ಉಕ್ಕಿ ಬಂತು ಅಶ್ರು. ಮತ್ತು ನಿದ್ದೆಗೆ ದೊಡ್ಡಯ್ಯ ನಾನೆಲ್ಲಿಗೂ ತೆರಳ್ದೆನ್ ಇಲ್ಲ, ಇಲ್ಲೆಡೆಯೇ ಇರ್ದಪೆನ್. ದೊಡ್ಡಪ್ಪ ಯೋಚನೆ ಮಾಡಬೇಡ, ನಾನೆಲ್ಲೂ ಹೋಗೋಲ್ಲ, ಇಲ್ಲೇ ಇರ್ತೀನಿ. ಸಾಮಾನ್ಯ ಬೇಸರ ಪಟ್ಕೊಳ್ಳೋರಿಗೆ, ನೊಂದವರಿಗೆ, ರೋಗಿಷ್ಠರಿಗೆ ಎಲ್ಲ ಹತ್ತಿರದವ್ರು ಇದೇ ತಾನೇ ಹೇಳ್ತಕ್ಕಂಥದ್ದು. ಮಕ್ಕಳಿಗೆ ಲಾಲನೆ ಮಾಡಿ ಹೇಳುವಂತೆ ನಾನೆಲ್ಲಿಗೂ ಹೋಗೋದಿಲ್ಲ, ಮಲಗುಪ್ಪ ಇಲ್ಲೇ ಇರು ಅಂತಂತೀವಲ್ಲ. ದಿಟ್ಟ ಬರದೆ ಅಕ್ಕ ಆರು ತೊರೆದೊಡಂ ನೀನು ನನ್ನನ್ನು ಉಳಿಯುವವಳಲ್ತು. ಹೌದಮ್ಮ, ನೀನು ಹೇಳಿದ ನಿಜ, ಯಾರು ಬಿಟ್ಟೋದ್ರು ನೀನು ಬಿಟ್ಟು ಹೋಗೋಲ್ಲ ಅಂತ. ಮತ್ತು ಅತ್ತ ಕಡೆಯೇ ಮಂಡೋದರಿ ಸುಮ್ಮನೆ ಕೂತಿದ್ದಾಳೆ. ಚವರಿ ಗಾಳಿಗೆ ಮರಳಿ ಮುಚ್ಚಿದನ್ ಎವೆಯನ್ ಅಸುರಪತಿ. ಅವಳು ಬೀಸ್ತಾ ಇದ್ದಂತೆ ಮೆಲ್ಲನೆ ಆ ಗಾಳಿಗೆ ಕಣ್ಣು ಮುಚ್ಚಿಕೊಂಡಂತೆ ಮುಚ್ಚಿಕೊಳ್ಳುತ್ತೆ. ಮಯನ ಮಗಳು ಮಂಡೋದರಿ ಹೊದ್ದು ದಮ್ ತಿದ್ದಿದಳು. ನೋಡಿ, ಗಂಡನಿಗೆ ಎಷ್ಟು ಜನ ಸೇವಕರಿದ್ದರೂ ಅವಳು ಹೊದ್ದಕ್ಕೆ ಅಂತ ಸರಿ ಮಾಡ್ತಾಳೆ. ಇದೆಲ್ಲ ನಾವು ರಾಮಾಯಣದಂತಹ ಅಲೌಕಿಕ ಕಾವ್ಯದಲ್ಲಿ ಕಾಣುವುದು ಹೇಗೆ, ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಕಾವ್ಯ ಅಂದರೆ ಏನು? ನಿತ್ಯ ಜೀವನವನ್ನು ಉದಾತ್ತೀಕರಿಸಿದರೆ ಕಲೆ ಅಷ್ಟೇ, ಇನ್ನೇನೂ ಅಲ್ಲ. ನಿತ್ಯ ಜೀವನದ ಪ್ರತಿಯೊಂದು ವಿವರಗಳೂ ಇರಬೇಕು, ನಿತ್ಯ ಜೀವನದ ಸ್ವಾರ್ಥ ಮಾತ್ರ ಇರಬಾರ್ದಷ್ಟೇ. ನಿತ್ಯ ಜೀವನದ ರಾಗದ್ವೇಷಗಳನ್ನು ಬಿಟ್ಟರೆ ಅದೇ ಮಹಾಕಾವ್ಯ ಆಗುತ್ತದೆ. ರಾಗದ್ವೇಷಗಳನ್ನು ಬಿಟ್ಟು ಮಾಡಬೇಕಲ್ಲ. ಅದರಿಂದಲೇ ನನಗೆ ಈ ಮಾಡರ್ನಿಟಿಯನ್ನು ಹೆಸರಿನಲ್ಲಿ ಮಾಡುವ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಅತ್ಯಂತ ಘೃಣೀಭಾವ, ತಿರಸ್ಕಾರ ಇರುವಂಥದ್ದು. ಕಾರಣ ಅದು ನಿತ್ಯ ಜೀವಕ್ಕೂ ಪ್ರಾಮಾಣಿಕವಾಗಿಲ್ಲ, ರಾಗದ್ವೇಷಗಳನ್ನು ತೊಳೆಯೋದಕ್ಕೆ ಮೊದಲೇ ಸಿದ್ಧವಾಗಿಲ್ಲ. ಹೀಗೆ ಇತ್ತ ಕಡೆ ಬದುಕಿಗೂ ಇತ್ತ ಕಡೆ ಅಂತಃಶುದ್ಧಿಗೂ ಎರಡಕ್ಕೂ ಎರವಾದದ್ದು ಯಾರಿಗೆ ಬೇಕು ಅನ್ನುವಂಥದ್ದು ನನಗೆ ಕಾಣುವ ದೃಷ್ಟಿ. ಆಮೇಲೆ ವಿಭೀಷಣನಿಗೆ ಇದು ಗೊತ್ತಾಗ್ತಿದೆ. ಅನಲೆ ತಂದೆ ಕುಳ್ತೆಡೆಗೆ ಇಂಗಿತಾಕ್ಷಿ ನೋಡಿದಳು. ಇಂಗಿತಾಕ್ಷಿ ಅವಳು ಕಣ್ಣಿಂದಲೇ ತಂದೆ ಕಡೆಗೆ ನೋಡ್ತಾಳೆ. ನೋಡಿದ್ಯಾ, ನೀನು ಸಭೆಯಲ್ಲಿ ದಬಾಯಿಸಿಬಿಟ್ಟೆ ನಮ್ಮ ದೊಡ್ಡಪ್ಪನ್ನ, ಈಗಲೂ ಹೇಗೆ ನೊಂದುಕೊಳ್ತಾ ಇದ್ದಾನೆ ಅಂತ. ಆ ಕಾಲದಲ್ಲಿ ಅವಳು ತಾಯಿಗಿಂತ ತಾಯಿ ಆಗಿಬಿಟ್ಟಿದ್ದಾಳೆ. ಅದನ್ನು ಕಂಡು ವಿಭೀಷಣನಿಗೆ ಸಂಕಟ. 3 ಲೋಕಗಳನ್ನು ನಡಗಿಸ್ತಕ್ಕಂಥವನು, ದಶದಿಕ್ಕುಗಳನ್ನು ವಿದ್ರಾವಣ ಮಾಡುವಂಥ ರಾವಣ ಒಂದು ಹೆಣ್ಣು ಮಗು ಹೊರಟೋಗುತ್ತೋ ಏನೋ ತನ್ನಿಂದ ದೂರ ಅಂತಂದರೆ ಕಂಗೆಡ್ತಾ ಇದ್ದಾನೆ. ಜ್ವರ ಬಂದುಬಿಟ್ಟಿದೆ ಅವನಿಗೆ, ಹಾಸಿಗೆ ಹಿಡಿದು ಮಲಗಿದ್ದಾನಲ್ಲ. ಇದನ್ನು ನೋಡ್ತಿದ್ದೀನಿ, ಈ ಹೆಂಗರುಳು ಸೀತೆಯ ಬಗ್ಗೆ ಯಾಕಿಲ್ಲ, ಇದು ಎಂಥ ವಿಧಿ ಅಂತ. ಈ ಟ್ರ್ಯಾಜಿಕ್ ಐರನಿ ಅದನ್ನು ಕವಿ ತೋರಿಸ್ತಾ ಇದ್ದಾರೆ. ಆಮೇಲೆ ಮತ್ತೆ ಮುಂದುವರಿಯುತ್ತೆ ಮಾತು. ಮತ್ತೆ ತೆಕ್ಕನೆ ತೆವೆಯುತೆವೆಗಳಂ, ಮತ್ತೆ ತೆಕ್ಕನೆ ತೆವೆಯುತೆವೆಗಳಂ, ಬಿಕ್ಕಳಿಸಿ 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 ಬೆಸಗೊಂಡ ನಕ್ಕರೆ ಸುಳಿಗೆ ಸಿಕ್ಕ ರಕ್ಕಸಂ, ಬಿಕ್ಕಳಿಸಿ ಬೆಸಗೊಂಡನ್ ಅಕ್ಕರೆ ಸುಳಿಗೆ ಸಿಕ್ಕ ರಕ್ಕಸಂ. ಅಕ್ಕ ನಿನ್ನಯ್ಯನೆಮ್ಮಂ ಬಿಡಲ್ ಬಿಡುವನೆ, ನಿನ್ನನ್ ಒಡ ಹುಟ್ಟಿದವನ್ ಎನ್ನ ಪಡೆದಯ್ಯನ್ ಬಿಡುವನೆ, ನಿನ್ನನ್ ಒಡ ಹುಟ್ಟಿದವನನ್ ಎನ್ನ ಪಡೆದಯ್ಯನ್. ನೀನೆ ನೋಡುವೆ ಅಕ್ಕ ತೊರೆದಪನ್, ಅಕ್ಕ ನೀನೆ ನೋಡುವೆ ತೊರೆದಪನ್. ದೊಡ್ಡಯ್ಯ ತೆಗೆ ಈ ತೊದಲ್ ನುಡಿಗಳನ್, ಬಿಡುವನೆಂದೇಕೆ ಕೆಮ್ಮನೆಯ ಶಂಕಿಪ್ಪೆ. ದೊಡ್ಡಯ್ಯ ಕೆಮ್ಮನೆಯ ಶಂಕಿಪ್ಪೆ, ಬಿಡುವನೆಂದೇಕೆ.
ಕಾಣ್ ನಟ್ಟು ಕುಳ್ತಿಗನ್ ಈ ಬಳಿಯೇ ನಿನ್ನೆಡೆಯೇ ಇಂದು ಪೊಳ್ತೆರೆಯಿಂದೆ ದೊಡ್ಡಯ್ಯ ಕಾಣ್ ನಟ್ಟು ಕುಳ್ತಿಗನ್ ಈ ಬಳಿಯೇ ನಿನ್ನೆಡೆಯೇ ಇಂದು ಪೊಳ್ತೆರೆಯಿಂದೆ ಎನುತೆ ಕೈ ತೋರ್ದನಲೆಗಿಂ ಸಹೋದರನೆಡೆಗೆ ದಿಟ್ಟಿಯಂ ಹೊರಳಿಸಿ ಸಹೋದರನೆಡೆಗೆ ದಿಟ್ಟಿಯಂ ಹೊರಳಿಸಿದ ಅಸುರ ರಾಜನ ಆನನದ ಭಾವ ಪರಿವರ್ತನೆಗೆ ಹಮ್ಮೈಸಿದರು ಅನಲೆ ಮಂಡೋದರಿಯರಿರುವರು ಅಸುರ ರಾಜನ ಆನನದ ಭಾವ ಪರಿವರ್ತನೆಗೆ ಹಮ್ಮೈಸಿದರು ಅನಲೆ ಮಂಡೋದರಿಯರಿರುವರು ನಟ್ಟು ನಿಲ್ಲುತೆ ಮರಂಬಟ್ಟವೋಲ್ ಅಮ್ಮೈಸಿದರು ಅನಲೆ ಮಂಡೋದರಿಯರು ಇರುವರು ನಟ್ಟು ನಿಲ್ಲುತೆ ಮರಂಬಟ್ಟವೋಲ್. ಮರಗಟ್ಟಿದ್ದನ್ನು ತೋರಿಸಿಬಿಟ್ರು. ಬಹಳ ಬಹಳ ಸೊಗಸಾಗಿ ಬಂದ ಚಕ್ರವಾಕ ಅಹಿರ್ಭೈರವರಾಗ ನಿನ್ನೆ ಬರಬೇಕಿತ್ತು, ಇಂದು ಬಂತು, ತೊಂದರೆ ಇಲ್ಲ. ನಿನ್ನೆ ಮೋಹನ ಬಂತು, ಬೇಕಾದಷ್ಟಾಯಿತು. ಇಲ್ಲಿ ನೋಡಿ, ಅದು ಎಷ್ಟು ಆರ್ದ್ರವಾಗಿ ಕಾರುಣ್ಯವನ್ನು ತೋರಿಸುವಂತೆ ರಾಗದ ಬಳಕೆ ಆಗಿದೆ. ಸಂದರ್ಭಕ್ಕೂ ಅಷ್ಟು ಚೆನ್ನಾಗಿದೆ. ಮತ್ತೆ ತೆಕ್ಕನೆ ತೆರೆಯು ತೆವೆಗಳಂ ಬಿಕ್ಕಳಿಸಿ ಬೆಸೆಗೊಂಡ ನಕ್ಕರೆ ಸುಳಿಗೆ ಸಿಕ್ಕಿ ರಕ್ಕಸಂ. ಆ ಬಿಕ್ಕಳಿಕೆಯ ದ್ವಿತ್ವ, ಬಿಕ್ಕಳಿಕೆ ಕಾಕೆ ಕಾವತ್ತು ಬಂದಿದೆಯಲ್ಲ, ಆ ಬಿಕ್ಕಳಿಕೆ ಒಂದಲ್ಲ ಎರಡಲ್ಲ 3 4 ಅನ್ನುವಂತೆ ತೆಕ್ಕನೆ, ಅಕ್ಕರೆಗೆ, ಸಿಕ್ಕ, ರಕ್ಕಸಂ ಅಂತ ಶಬ್ದಗಳನ್ನು ಅನುವೃತ್ತಿ ಮಾಡಿದ್ದಾರೆ. ಈ ಅನುಪ್ರಾಸ, ವೃತ್ತಿಯನುಪ್ರಾಸ ತುಂಬ ಚೆನ್ನಾಗಿ ಆ ಭಾವನೆಯನ್ನು ವ್ಯಕ್ತೀಕರಿಸುತ್ತದೆ. ಅಕ್ಕ, ನಿನ್ನ ಅಯ್ಯನ್ ಎಮ್ಮಂ ಬಿಡಲ್, ನೀನು ಬಿಟ್ಟು ಹೋಗಲ್ಲ ಅಂತೀಯ. ನಿಮ್ಮಪ್ಪ ಹೋಗ್ತೀನಿ ಅಂದರೆ ಅಪ್ಪನ ಜೊತೆಗೆ ಬಸವನ ಹಿಂದೆ ಬಾಲ ಅಂತ ನೀನು ಹೊರಟೋಗ್ತೀಯಲ್ಲ. ಬಿಡುವನೇ ನಿನ್ನನ್ ಒಡ ಹುಟ್ಟಿದನ್, ನಿನ್ನ ತಮ್ಮ ನಿನ್ನನ್ನು ಬಿಟ್ಟು ಹೇಗೆ ಹೋಗ್ತಾನೆ? ನಮ್ಮಪ್ಪ ಹಾಗೆಲ್ಲ ಮಾಡೋಲ್ಲ. ನೀನೇ ನೋಡುವೆ ಅಕ್ಕ ತೊರೆದಪ್ಪನ, ನಿನಗೇ ಗೊತ್ತಾಗುತ್ತಮ್ಮ ನಿಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ. ದೊಡ್ಡಯ್ಯ ತೆಗೆ ಈ ತೊದಲು ನುಡಿಗಳನ್ನು. ಅಪ್ಪ ದೊಡ್ಡಪ್ಪ ಹೀಗೆ ಮಾತಾಡಬೇಡ. ಬಿಡುವೆನೆಂದೇಕೆ ಕೆಮ್ಮೆನೆ ಶಂಕಿಪ್ಪೆ ಕಾಣ್ ನಟ್ಟು ಕುಳಿತಿಹನ್ ಈ ಬಳಿಯೇ ನಿನ್ನೆಡೆಗೆ ಇಂದು ಪಳ್ತರೆ ಹಿಂದೆ. ಈ ಬೆಳಗಿನಿಂದ ಇಂದು ನಿನ್ನೆಡೆಗೇನೆ ಅಲ್ಲಾಡದೆ ಎದುರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ನಿನ್ನ ಬಗ್ಗೆ. ಅವನು ಬಿಟ್ಟು ಹೋಗ್ತಾನೆ ಎಲ್ಲಾದರೂ ನಮ್ಮಪ್ಪ ಅಂತ. ಆ ತತ್ಕ್ಷಣವೇ ಅವನಿಗೆ ಒಂದು ಕೋಪ, ರೋಷ ಎಲ್ಲ ಬರುತ್ತೆ. ಇಲ್ಲಿಯವರೆಗೆ ಇದ್ದ ವಾತ್ಸಲ್ಯ ಎಲ್ಲ ಹೊರಟೋಗಿ ವಿಭೀಷಣ ತನ್ನ ದೌರ್ಬಲ್ಯವನ್ನು ಎಲ್ಲಿ ನೋಡಿಬಿಟ್ನೋ ಅನ್ನುವ ಶಂಕೆಯೋ ಮತ್ತೇನೋ ಒಟ್ಟಿನಲ್ಲಿ ಒಂದು ಆಸ್ಫೋಟನ ಆಗಿಬಿಡುತ್ತೆ ನೋಡಿ. ತನ್ನ ಮೃದು ಹೃದಯದೊಂದು ದೌರ್ಬಲ್ಯಮಂ ಗುಪ್ತಮಂ ಕಳ್ದಡಗಿ ಕಾಣ್ಬ ಕಲೆಯಾತ್ಮದಮೃತಂ ಕಾಳಕೂಟಕ್ಕೆ ತಿರುಗುವಲ್ ಕ್ರೂರವಾಯಿತು. ಆ ಕರ್ಪೂರೇಂದ್ರನ ಭುಗಿಲ್ ಕೋಪ ಕಾರ್ಕೋಟಕಂ ಬಿಟ್ಟರಾರೆನ್ನ ಬಳಿಗಿ ಕುಲದ್ರೋಹಿಯಂ ಬಿಟ್ಟರಾರೆನ್ನ ಬಳಿಗಿ ಕುಲದ್ರೋಹಿಯಂ ಶತ್ರು ಮಿತ್ರನಂ ಗ್ರಹ ವೈರಿಯಂ ಗರುಂಕೆ ಮುಸುಂಕಿ ಕಣ್ಗೊಳಿಪ ವಂಚನೆಯ ಶಿಥಿಲ ಮಸಕೂಪಮಂ ಬಿಟ್ಟರ ಗರುಂಕೆ ಮಸುಂಕಿ ಕಣ್ಗೊಳಿಪ ವಂಚನೆಯ ಶಿಥಿಲ ಮಲಕೂಪವಂ ಬಿಟ್ಟರ ಅವಿಂದಾರ್ಯ ಕೂಗಿದಂ ದಶಕಂಠನ ವಿರುದ್ಧ ಸಾರ್ಥಕತೆಗೆ ಸರ್ವ ವಿಶ್ರುತಮಾಗೆ ಕರೆ ಅವಿಂದ್ಯನ ಅನಲೆ ಕರೆ ಅವಿಂದ್ಯನ ಕರೆ ಎಂದಾರ್ಧ ಅನಿತರೊಳೆ ಬಂದಾತನಂ ಕಂಡು
ಆತನಂ ಕಂಡು ನೀವೆಲ್ಲರ್ ಎನ್ನ ಕೊಳೆಗೆ ಒಳಸಂಚನೊಡ್ಡಿ ಈ ರಾಜದ್ರೋಹಿಯಂ ರಾಜನರಮನೆಗಿಂತು ಪುಗಿಸಿರ್ಪರಲ್ತೆ. ದಶಕಂಠ ದಿಗ್ವಿರಾವಣ ಮಾಡುವಂತೆ, ದಶಕಂಠ ನಾಮಧೇಯ ಸಾರ್ಥಕವಾಗುವಂತೆ ಕೂಗಿದ. ಪ್ರಾಯಶಃ ಕನ್ನಡಿಗರು ಜೋರಾಗಿ ಕೂಗ್ತಾ ಇದ್ರು ಅನಿಸುತ್ತೆ. ಸಗರ್ವಾ ಸರ್ವಕರ್ನಾಟ ಟಂಕಾರೋತ್ತರ ಪಾಠಿನಃ ಅಂತ ರಾಜಶೇಖರ ಕಾವ್ಯಮೀಮಾಂಸೆಯ ಪಾಠಪ್ರತಿಷ್ಠಾಧ್ಯಾಯ ಅನ್ನುವಲ್ಲಿ ಹೇಳ್ತಾನೆ, ಯಾವ್ಯಾವ ಪ್ರಾಂತದವ್ರು ಹೇಗೆ ಕಾವ್ಯ ವಾಚನ ಮಾಡ್ತಾರೆ ಅಂತ. ರಸಕ್ಕೋಪ್ಯಸ್ತು ಕಾಪ್ಯಸ್ತು ರೀತಿ ಕೋಪ್ಯಸ್ತು ವಾಗುಣಃ ಸಗರ್ವಾ ಸರ್ವಕರ್ನಾಟ ಟಂಕಾರೋತ್ತರ ಪಾಠಿನಃ ಅಂತ ಎಲ್ಲ ರಸಗಳು, ರೀತಿಗಳು, ಗುಣಗಳು ಹೇಗೆ ಇದ್ದರೂ ಕನ್ನಡದವರು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಸ್ಟೇಜ್ ಫೇರ್ ಇಲ್ಲದೆ ಠಣ್ಣಂತ ಹೊಡೆದಂತೆ ಹೇಳ್ತಾರೆ ಕಾವ್ಯವನ್ನು ಅಂತ ಹೇಳಿಬಿಟ್ಟಿದನುವೆ. ಅವನು ತಿಳಿಸ್ತಾನೆ, ಈ ಕನ್ನಡ ರಾಗ ಕನ್ನಡದೇ, ಕನ್ನಡ ಜನತೆ ಇದ್ದೇನೆ, ಅದರೊಳಗೆ ಹೀಗೆ ದಶಕಂಠ ದಶ ದಿಕ್ಕುಗಳನ್ನು ವಿರಾವಣ ಮಾಡ್ತಾ ಇದ್ದಾನೆ. ತನ್ನ ಹೃದಯದ ದೌರ್ಬಲ್ಯವನ್ನು ಕತ್ತಲಲ್ಲಿ ಅಡಗಿ ಕಾಣ್ತಾ ಇದ್ದಾನಾ ಎಂಬಂತೆ ಆಯಿತು ವಿಭೀಷಣ ಆ ಉಪಸ್ಥಿತಿ. ಕಲಿಯ ಆತ್ಮದ ಅಮೃತಂ ಕಾಲಕೂಟಕ್ಕೆ ತಿರುಗುವಲು ಕ್ರೂರವಾಯಿತ ಕರ್ಬೂರೇಂದ್ರನ ಭುಗಿಲ್ ಕೋಪ ಕರ್ಕೋಟಕಂ. ನೋಡಿ, ಅಮೃತ ಹಾಲಾಹಲವಾಗಿ ತಿರುಗುವಂತೆ ಅವನ ಕೋಪ ಕಾರ್ಕೋಟಕ ಭುಗಿಲೆದ್ದು ಹೆಡೆಯೆದ್ದು ವಿಷವನ್ನು ಫುತ್ಕರಿಸಿ ಉಗುಳುತ್ತದೆ. ಈ ಕುಲದ್ರೋಹಿಯನ್ನು, ಈ ಶತ್ರು ಮಿತ್ರನನ್ನು, ಗೃಹವೈರಿಯನ್ನು, ಗರುಕೆಯ ಮುಸುಕಿನ ಒಳಗೆ ಇರತಕ್ಕಂಥ ಶಿಥಿಲ ಮಲಕೂಪವನ್ನು, ಹುಲ್ಲು ಮುಚ್ಚಿದ ಹಾಳುಭಾವಿ. ಇದು ಕಾಳಿದಾಸನ ಹೋಲಿಕೆ. ತೃಣಚ್ಛನ್ನ ಕೂಪ ಅನ್ನುವ ಮಾತನ್ನು ಶಕುಂತಲೆ ದುಷ್ಯಂತನಿಗೆ ಬೈತಾಳೆ 5ನೇ ಅಂಕದಲ್ಲಿ ಶಾಕುಂತಲದಲ್ಲಿ. ಹಾಗೆ ಹುಲ್ಲು ಮುಚ್ಚಿದ ಹಾಳುಭಾವಿ ಅಂತ. ಹಾಗೆ ದರ್ಪದಿಂದ ಅವಿಂಧ್ಯಾರ್ಯ ಅಂತ ಕೂಗ್ತಾನೆ. ಕರೆ ಅವಿಂಧ್ಯನ ಅನಲೆ ಅಂತಂತಾನೆ. ಆ ದಶಕಂಠನ ಬಿರುದು ಸಾರ್ಥಕವಾಗುತ್ತದೆ. ಓಡೋಡಿ ಬರ್ತಾನೆ. ನೀವೆಲ್ಲ ಸೇರಿ ಒಳಸಂಚು ಮಾಡಿ ರಾಜದ್ರೋಹಿಯನ್ನು ಒಳಗೆ ಬಿಟ್ಟು ನನ್ನನ್ನು ಕೊಲಿಸಬೇಕು ಅಂತಿದ್ದೀರಾ ಅಂತಾನೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ಗಡಗಡ ನಡುಗ್ತಾ ನೋಡಿ ಹೇಳುವಂಥ ಮಾತು. ಮಹಾಪ್ರಭು ಬಂದವನ್ ಪೌಲಸ್ತ್ಯಜಂ ಕೈಕಸೆಯ ಕುವರನ್ ಅವರಜಂ ಕುಂಭಕರ್ಣಂಗೆ ಮೇಂದೈತ್ಯ ಚಕ್ರೇಶ್ವರಗೆ ನಿನಗೆ ತಮ್ಮನ್ ತಪಂ ಗೈದು ಸದ್ಧರ್ಮಮಂ ತನ್ನ ಜೀವಿತ ಕೊಂದು ಜೀವಾತುವೆನೆ ಪಡೆದ ಸತ್ವತೇಜಂ. ಸದ್ಧರ್ಮಮಂ ತನ್ನ ಜೀವಿತ ಕೊಂದು ಜೀವಾತುವೆನೆ ಪಡೆದ ಸತ್ವತೇಜಂ. ಬ್ರಹ್ಮವರದಿಂ ಚಿರಂಜೀವಿ ಅಗ್ರಜ ಕ್ಷೇಮ ಕಾತರನಾಗಿ ಬಂದನು ತಡೆವುದ ಶುಭಂ. ದೈತ್ಯ ಚಕ್ರೇಶ್ವರ ಅಗ್ರಜ ಕ್ಷೇಮ ಕಾತರನಾಗಿ ಬಂದನನ್ ತಡೆವುದ ಶುಭಂ. ದೇವಾ ಸೈಪಿನಂತಿಪ್ಪನನ್ ಮೇಣ್ ಅನಲೆಯ ಈ ಬಪ್ಪನನ್. ಸೈಪಿನಂತಿಪ್ಪನನ್ ಮೇಣಿ ಅನಲೆಯ ಈ ಬಪ್ಪನಂ. ದೇವಾ ತಡೆವುದ ಶುಭಂ. ಪಾಪ ವಿಂಧ್ಯ ಹೇಳ್ತಾನೆ, ಮಹಾಪ್ರಭು ಬಂದವನು ನಿನ್ನ ತಮ್ಮ, ಒಡಹುಟ್ಟಿದ ತಮ್ಮ. ಮತ್ತು ತಪಸ್ಸು ಮಾಡಿ ಧರ್ಮವನ್ನೇ ತನ್ನ ಬದುಕಿಗೆ ಜೀವಾತು ಅಂದರೆ ಜೀವನಾಡಿ ಅಂತ ಭಾವಿಸಿಕೊಂಡು ಬೆಳೆಸಿಕೊಂಡಂಥವನು ಸತ್ವಮೂರ್ತಿ, ಬ್ರಹ್ಮವರ ಪ್ರಭಾವದಿಂದ ಚಿರಂಜೀವಿಯಾಗಿರುವವನು, ನಿನ್ನ ಕ್ಷೇಮವನ್ನು ಕೋರಿ ಬಂದ ಕಾತರ ಇವನನ್ನು ತಡೆಯುವುದೇ ಅಶುಭ. ನಿನಗೆ ಸೌಭಾಗ್ಯದಂತೆ ದೈವಾನುಗ್ರಹದಂತೆ ಸೈಪು ಅಂತಂದರೆ ಅದೃಷ್ಟ, ದೈವಾನುಗ್ರಹ ಅಂತ ಅರ್ಥ. ನಿನಗೆ ದೈವಾನುಗ್ರಹವೇ ಬಂದು ಎದುರಿಗೆ ಕೂತಂತೆ ಬಂದಿದ್ದಾನೆ. ಎಲ್ಲಕ್ಕೆ ಮಿಗಿಲಾಗಿ ನಿನ್ನ ಪ್ರೀತಿಪಾತ್ರಳಾದ ಈ ದತ್ತಪುತ್ರಿಯಂತೆ ಇರುವ ಅನಲೆಗೆ ಹೆತ್ತ ತಂದೆ ಇವನನ್ನು ದೂರ ಇಡುವಂತಂದರೆ ಹೇಗಾಗುತ್ತದೆ ಅಂತ ಆ ತತ್ಕ್ಷಣವೇ ಅವನು ಪ್ರತಿಕ್ರಿಯೆ ಮಾಡುವ ಬಗೆ ನೋಡಿ ರಾವಣ.
ತೆಕ್ಕನೆದ್ದನ್ ಪಿಡಿದು ಬರಸೆಳೆದು ತಕ್ಕೈಸಿ ಸಂತೈಸಿ ಮುದ್ದಾಡಿದಂತನ್ನ ಆ ಪ್ರೀತಿ ಪುತ್ತಳೆಯ ನನಲೆಯಂ ರಾವಣಂ ತೆಕ್ಕನೆದ್ದನ್ ಪಿಡಿದು ಬರಸೆಳೆದು ತಕ್ಕೈಸಿ ಸಂತೈಸಿ ಮುದ್ದಾಡಿದಂತನ್ನ ಆ ಪ್ರೀತಿ ಪುತ್ತಳಿಯ ನನಲೆಯಂ ಅಳದಿರವು ಅಕ್ಕ ಅಳದಿರವು ಸಾವಪ್ಪೊಡಂ ನನಗೆ ನಿನಗೆ ಸೆಗೆನಾಂ ನೋವಪ್ಪುದಂ ಅಳದಿರವು ಅಕ್ಕ ಸಾವಪ್ಪೊಡಂ ನನಗೆ ನಿನಗೆ ಸೆಗನಾಂ ನೋವಪ್ಪುದಂ ಎನ್ನುತ್ತೆ ತನ್ನ ಸಜ್ಜೆಗೆ ಸೆಳೆದು ಕುಳ್ಳಿರಿಸಿ ತಾನವಳ ಮೈಯೊತ್ತಿನೊಳೆ ಕುಳಿತು ಮೌನದಿಂದೆಲ್ಲವಂ ನೋಡುತ್ತಿರ್ದನು ಜನಂ ಕುರಿತು ಶಾಂತಧ್ವನಿಯದನುಜೇಶ್ವರಂ ಅನಲೆ ನಿನ್ನ ಮಗಳಲ್ತು ಎನ್ನವಳ್ ಅನಲೆ ನಿನ್ನ ಮಗಳಲ್ತು ಎನ್ನವಳ್ ಇವಳೆನ್ನ ಕಾಪಿಡುವ ದೇವಿ ಅಗ್ರಜಾತ್ಮೋದ್ಧಾರಮಂ ಭಾವಿಸುತ್ತೆ ಆ ಪುಣ್ಯಮೆನಗಕ್ಕೆ ಎಂದನು ವಿಭೀಷಣಂ ಅಗ್ರಜಾತ್ಮೋದ್ಧಾರಮಂ ಭಾವಿಸುತ್ತೆ ಆ ಪುಣ್ಯಮೆನಗಕ್ಕೆ ಎಂದನು ವಿಭೀಷಣಂ. ತನ್ನ ತಂದೆಯನ್ನ ದೊಡ್ಡಪ್ಪ ಈ ರೀತಿ ದೂಷಣೆ ಮಾಡುವುದನ್ನು ನೋಡಿ ಸಹಜವೇ ಅನಲೆ ಸಂಕಟ ಪಡ್ತಾ ಇದ್ದಾಳೆ. ತತ್ಕ್ಷಣ ರಾವಣ ಅತ್ತ ಕಡೆ ತಿರುಗಿ ನೋಡಿ ಅವಳನ್ನು ಅಪ್ಪಿಕೊಂಡು ಅವಳ ಕಣ್ಣೀರೊರೆಸಿ, ಅಕ್ಕ ಅಳಬೇಡ, ಮಗು ಅಳಬೇಡ, ನೀನು ನೋವಪ್ಪುವಂಥದ್ದನ್ನು ನಾನು ಸಾವಪ್ಪೋ ಕಾಲದಲ್ಲೂ ಮಾಡೋಲ್ಲ ಅಂತಾನೆ. ಆ ಶಬ್ದಗಳು ನೋಡಿ, ನನಗೆ ಸಾವಪ್ಪೊಡಂ ನಿನಗೆಸೆಗೆ ನಾಂ ನೋವಪ್ಪುದಂ ಅಂತ. ಹಾಗಾಗಿ ನಿನ್ನ ತಂದೆಯ ಬಗ್ಗೆ ನಾನು ಕೆಟ್ಟ ಮಾತುಗಳಾಡೋದಿಲ್ಲ ಅಂತ ಹೇಳಿ ವಿಭೀಷಣ ಎಲ್ಲವನ್ನ ನೋಡ್ತಾ ಇದ್ದಾನೆ. ಅವನಿಗೆ ಅರ್ಥ ಆಗ್ತಾ ಇದೆ ರಾವಣನ ದ್ವಂದ್ವ ಏನು ಅಂತ. ಅವನು ಹೋದ ದಾರಿ ತಪ್ಪು ಅಂತ ಗೊತ್ತಾಗಿದೆ, ವಾಪಸ್ ಬರೋಕ್ಕಾಗೋಲ್ಲ. ನಮ್ಮ ನಡುವೆ ಎಷ್ಟೋ ಜನಕ್ಕೆ ಆ ಸ್ಥಿತಿ ಬಂದಿರುತ್ತೆ. ಒಂದು ಮಾತನ್ನು ನಾವೇ ಆಡಿರ್ತೀವಿ, ಅದನ್ನು ಮತ್ತೆ ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಂಕೋಚವಾಗುತ್ತದೆ. ಅದೆಷ್ಟು ಅನ್ಯಾಯದ ಆಡಿದ್ರೂ ಕೂಡ ಅದನ್ನು ಹೇಗೋ ಏನೋ ರೀತಿಯಲ್ಲಿ ಸಮಜಾಯಿಷಿ ಮಾಡಿಕೊಂಡು ಹೋಗಬೇಕು ಅಂತ. ಬೇರೆಯವರು ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿಗೆ ಬಿಟ್ಟರೆ ನಾವು ಬಚಾವಾದ್ವಿ. ಹೀಗಾಗಿ ನಮ್ಮ ಹಠಗಳೆಲ್ಲ ಬೇರೆಯವರ ಔದಾರ್ಯದ ಮೇಲೆ ನಿಲ್ಲಬೇಕಾಗುತ್ತದೆ, ಇನ್ನೇನೂ ಅಲ್ಲ. ಆ ಥರ ನಮಗೂ ಔದಾರ್ಯ ತೋರಿಸುವ ಸಂದರ್ಭ ಬರುತ್ತೆ ಬೇರೆಯವರು ಹಠ ಮಾಡಿದಾಗ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಔದಾರ್ಯ ತೋರಿಸೋಕ್ಕಾಗುತ್ತೆ. ಮನುಷ್ಯ ಸಂಬಂಧಗಳ ಮಾಧುರ್ಯ, ವೈಷಮ್ಯ, ವೈಚಿತ್ರ್ಯ ಅಷ್ಟಿಷ್ಟಲ್ಲ. ಎಷ್ಟು ಕವಿಗಳು ಯಾವ ರೀತಿ ವರ್ಣಿಸಿದರೂ ಅದು ಬಗೆಹರಿಯುವಂಥದ್ದಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಸ್ನೇಹಿತರು, ಬಂಧುಗಳು ಆಗ್ತಾರೆ. ನಮಗಿನ್ನೇನು ಸಾಕ್ಷಾತ್ತಾಗಿ ಹರಿಶ್ಚಂದ್ರನೋ, ಶ್ರೀರಾಮನೋ, ಚಂದ್ರಮತಿಯನೋ, ಸೀತೆನೋ ಯಾರು ಸಿಕ್ಕಿಬಿಡ್ತಾರಾ? ಅಥವಾ ರಾವಣ, ಶೂರ್ಪಣಕ್ಕೆ, ತಾಟಕಿ ಅಂಥವರು ಸಿಗ್ತಾರಾ? ನಮಗೆ ಆ ಎಕ್ಸ್ಟ್ರೀಮು ಇಲ್ಲ, ಈ ಎಕ್ಸ್ಟ್ರೀಮು ಇಲ್ಲ, ನಮ್ಮಂಥವರೇ ನಮಗೆ ಸಿಗುವಂಥದ್ದು. ಕಂತೆಗೆ ತಕ್ಕ ಬಂತೆ. ನಮ್ಮ ರಾಗದ್ವೇಷಗಳು ಯಾವ್ಯಾವ ಮಟ್ಟದ್ದು ಆಯಾ ಮಟ್ಟದ್ದೇ ನಮ್ಮ ಬಂಧುಗಳದ್ದು, ಮಿತ್ರರದು ಅಷ್ಟೇ. ಅದಕ್ಕಿಂತ ಮಿಗಿಲಾದದ್ದು ಏನೂ ಅಲ್ಲ. ಹಾಗೆ ನೋಡಿಕೊಂಡಾಗ ನಮಗಿಂತ ತುಂಬ ಭಿನ್ನರು ಯಾರೂ ಸಿಗಲ್ಲ. ನೋಡಿ, ನಮ್ಮ ಬಂಧುಗಳೆಲ್ಲ ಕೆಟ್ಟವರು ಅಂದರೆ ನಮ್ಮಲ್ಲಿ ಕೆಟ್ಟತನ ಇರುತ್ತದೆ ಅಂತ ತಾನೇ ತಾನಾಗಿ ಸಾಬೀತಾಗುತ್ತದೆ. ಇದನ್ನು ನೋಡಿಕೊಂಡು ನಮ್ಮ ಕೆಟ್ಟತನ, ಒಳ್ಳೆಯತನವನ್ನು ಅಳ್ಕೊಳ್ಬಹುದು. ಅವನು ವಿಭೀಷಣನಿಗೆ ಹೇಳ್ತಾನೆ ಶಾಂತಧ್ವನಿಯಿಂದ, ಅನಲೆ ನಿನ್ನ ಮಗಳಲ್ತು ಎನ್ನವಳು, ಇವಳನ್ನು ಕಾಪಿಡುವ ದೇವಿ. ನಿನ್ನ ಮಗಳಲ್ಲ ಇನ್ಮೇಲೆ, ಇವಳು ನನ್ನ ಮಗಳು, ಇವಳು ನನ್ನನ್ನು ಕಾಪಾಡುವ ದೇವಿ ಅಂತ. ಅಗ್ರಜನ ಆತ್ಮೋದ್ಧಾರ ಇದರೊಳಗಿದೆ ಅಂತಂದುಕೊಂಡು ಆ ಪುಣ್ಯಂ ಎನಗಕ್ಕೆ ಅಂತಾನೆ. ಈ ನನ್ನ ಮಗಳು ನಿನ್ನ ಮಗಳಾಗುವ ಪುಣ್ಯ ನನ್ನ ಪಾಲಿಗೆ ಬರಲಿ ಅಂತ. ಚಿಕ್ಕ ಮಾತುಗಳಲ್ಲಿ ಎಷ್ಟು ದೊಡ್ಡ ಅರ್ಥವನ್ನು ಹೇಳುವಂಥದ್ದು ನೋಡಿ. ಆಮೇಲೆ ಅವನು ಹೇಳ್ತಾನೆ, ಪುಣ್ಯ ಪ್ರಚೋದಿನಿ ಇವಳು ಅಂಥೇಳಿ, ಇವಳ ಸೌಂದರ್ಯವೇ ನನಗೆ ಪಾವನವಾದಂಥದ್ದು ಅಂತೆಲ್ಲ ಅಂದ್ಕೊಳ್ತಾನೆ. ಮತ್ತು ಈ ಸೌಂದರ್ಯ, ಈ ಸೌಶೀಲ್ಯ ಎಲ್ಲಿಂದ ಬಂತು ಏನು ಅಂತ ಅಂದುಕೊಳ್ತಾ ಕಟ್ಟ ಕಡೆಗೆ ತಮ್ಮ ಹೇಳ್ತಾನೆ, ಅಣ್ಣ ನನ್ನನ್ನು ಕ್ಷಮಿಸು, ನಿನ್ನೆ ನಾನು ಮಾತಾಡಿದ್ದೇ ನಿನ್ನ ಈ ಮನಸ್ಥಿತಿಗೆ ಕಾರಣ ಆಗಿದೆ. ಏನು ಮಾಡೋದು, ನಿನ್ನ ಅಭ್ಯುದಯ ಬಿಟ್ಟು ನನಗೆ ಯಾವುದೂ ಗುರಿ ಇಲ್ಲ. ಹಾಗಾಗಿ
ನಾಲಿಗೆಗೆ ಸವಿಯಾಗದೇ ಇರೋದನ್ನು ನೀನು ಅಂತರಂಗಕ್ಕೆ ಶತ್ರು ಅಂತ ಭಾವಿಸಿಕೊಳ್ಬೇಡ. ನೀನು ದಯಮಾಡಿ ಆಲೋಚನೆ ಮಾಡು, ನೀನು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ನಿನ್ನ ಬಾಳಿನ ಹಾದಿಯನ್ನು ನಡೆಸು ಅಂತಂತಾನೆ. ತತ್ಕ್ಷಣ ಅಂತರಂಗದ ಉಲ್ಕೆಗೆ ಉರವಲನ್ನು ಹಾಕಿದಂತೆ ಆಗಿ ಹುಬ್ಬುಗಂಟಿಕ್ಕಿ ತಮ್ಮನಿಗೆ ಹೇಳ್ತಾನೆ. ಹುಬ್ಬುಗಂಟಿಕ್ಕಿ ತಮ್ಮಂಗೆ, ಹುಬ್ಬುಗಂಟಿಕ್ಕಿ ತಮ್ಮಂಗೆ ಸಮನಿಸಿದೆ ಸಮರಂ ಸಮುದ್ರವಂ ದಾಂಟಿ ಹರುವಂ ನೆನೆಯುತ್ತಿಪ್ಪನ್ ಮಹಾವೈರಿ ತಿಲಮಂ ತುಲಾದಂಡ ಕೇರಿಪ ಕಲೆಗಿದಲ್ತು ಕೊಳ್ತು ತಿಲಮಂ ತುಲಾದಂಡ ಕೇರಿಪ ಕಲೆಗಿದಲ್ತು ಕೊಳ್ತು ನೀ ಮಹಾಕಲಿ ನಿನಗೆ ಬಾಣಗಳೆಲ್ಲ ಬ್ರಹ್ಮಾಸ್ತ್ರಗಳು ಕುಲವನ್ ಅಂತೆಯ ದೇಶಮಂ ಸಲಗುವುದು ಕಲಿತನಕ್ಕೆ ಸಲ್ಲಕ್ಷಣಂ ಕುಲಮನ್ ಅಂತೆಯ ದೇಶಮಂ ಸಲಗುವುದು ಕಲಿತನಕ್ಕೆ ಸಲ್ಲಕ್ಷಣಂ ನಿನಗೆ ಮರವಿರಲ್ ನೆರವಾಗು ತಮ್ಮ ನಿನಗೆ ಮನವಿರಲ್ ನೆರವಾಗು ಇರದಿರಲ್ ಇರದಿರಲ್ ತಳುವಿರದೆ ನೆರಳ್ ಕ್ಷಣಂ ತರಿಸಲ್ವನಂತೆ ಓಲ್ ಮತ್ತೆ ದೃಢವಾಣಿಂ ರಾಜಶಾಸನ ಮಿರ್ಪೊಡಂ ಸೋದರನ ಕೊಲೆಗೆ ಕಾರಣಮಪ್ಪ ದುರ್ಯಶಕ್ಕೆ ಪೇಸುವೆನ್ ಮತ್ತೆ ದೃಢವಾಣಿಂ ರಾಜಶಾಸನ ಮಿರ್ಪೊಡಂ ಸೋದರನ ಕೊಲೆಗೆ ಕಾರಣವಪ್ಪ ದುರ್ಯಶಕ್ಕೆ ಪೇಸುವೆಂ ಮನಮಿರಲ್ ನೆರವಾಗು ಇರದಿರಲ್ ಲಂಕೆಯ ನುಡಿದು ಪೋಗು ಮನವಿರಲ್ ನೆರವಾಗು ಇರದಿರಲ್ ಲಂಕೆಯ ನುಡಿದು ಪೋಗು ಅನ್ಯವಾದಕ್ಕಿಲ್ಲಿ ಕೇಳ್ ಇನಿತುಂ ಅನುವಿಲ್ಲ ಅನ್ಯವಾದಕ್ಕೆ ಇಲ್ಲಿ ಕೇಳ್ ಇನಿತುಂ ಅನುವಿಲ್ಲ ನನ್ನ ಮಾರ್ಗಂ ನನಗೆ ನನ್ನ ಮಾರ್ಗಂ ನನಗೆ ನಿನ್ನದು ನಿನಗೆ. ರಾವಣನೇ ಹೇಳಿದಂತೆ ಇದೆ. ಹಳಗನ್ನಡ ಅತ್ಯದ್ಭುತವಾದ ಭಾಷೆ. ನನಗಿರುವ ದುಃಖಗಳಲ್ಲಿ ಅನೇಕ ದುಃಖಗಳಲ್ಲಿ ಒಂದು ಏನಂದರೆ, ಈ ಹೊತ್ತು ಹಳಗನ್ನಡವನ್ನು ಈ ಕನ್ನಡದ ಚಾಂಪಿಯನ್ಸೇ ಬಿಟ್ಟುಬಿಟ್ಟಿರುತ್ತವಂಥದ್ದು. ಕನ್ನಡ ವಿಶ್ವವಿದ್ಯಾಲಯ ಹಳಗನ್ನಡವನ್ನು ಓಡಿಸಿ ಆ ಕನ್ನಡ ವಿಶ್ವವಿದ್ಯಾಲಯವನ್ನು ಯಾವ ಚಪ್ಪಲಿಲಿ ಹೊಡಿಬೇಕೋ ನನಗೆ ಬೇಸರ ಆಗುತ್ತೆ. ಕುವೆಂಪು, ಬೇಂದ್ರೆ, DVG, ಗೋವಿಂದ ಪೈ, ಸೇಡಿಯಾಪು ಇವರೆಲ್ಲ ಅವ್ರ ಚಪ್ಪಲಿಗಳನ್ನು ಬಿಟ್ಟು ಹೋಗಿದ್ದಿದ್ರೆ ಅದರೊಳಗೆ ಹೊಡಿಬೋದಾಗಿತ್ತಷ್ಟೇ. ಕೇಶರಾಜ ಇಲ್ಲ, ಪಂಪ ಇಲ್ಲ, ರನ್ನ ಇಲ್ಲ, ಯಾರೂ ಇಲ್ಲ, ಎಲ್ಲವೂ ಕಟ್ಟಾಗಿಬಿಟ್ಟಿದೆ ಅಲ್ಲಿ. ಎಷ್ಟು ಸೊಗಸಾದ ಭಾಷೆ, ಎಷ್ಟು ಓಜಸ್ವಿಯಾದ ಭಾಷೆ. ಅಚ್ಚ ಹಳಗನ್ನಡದಲ್ಲಿ ಏನು ಕಾಂತಿಯನ್ನು, ಏನು ಶಾಂತಿಯನ್ನು ತರಬಹುದು. ಇಲ್ಲಿ ನೋಡಿ, ಅಂಥ ಚೆನ್ನಾದಂಥ ನುಡಿಕಾರದ ಭಾಷೆಯನ್ನು ಕುವೆಂಪು ಬಳಸ್ತಾರೆ. ಆಧುನಿಕ ಕಾಲದಲ್ಲಿ ಹಳಗನ್ನಡದ ಸ್ಪರ್ಶವನ್ನು ಮಾಂತ್ರಿಕ ಶೈಲಿಯಲ್ಲಿ ಕನ್ನಡಕ್ಕೆ ಕೊಟ್ಟು ಒಂದು ಹೊಸ ಜೀವವನ್ನು ತುಂಬಿದವರಲ್ಲಿ ಕುವೆಂಪು, ಗೋವಿಂದ ಪೈ, DVG ಇವರು ಮೂರು ತ್ರಿಮೂರ್ತಿಗಳು ಅಗ್ರಗಣ್ಯರು ಅಂತ ಅನ್ನಬೇಕು. ಆಮೇಲೆ ಹೇಳ್ತಾ ಇದ್ದಾನೆ, ಸಮಸ್ಯೆ, ಯುದ್ಧ ನಿಶ್ಚಯವಾಗಿದೆ, ಸಮುದ್ರ ದಾಟಿ ಶತ್ರು ಬರೋದಕ್ಕೆ ಹವಣಿಸ್ತಾ ಇದ್ದಾನೆ. ತಿಲಮಂ ತುಲಾದಂಡ ಕೇರಿಪ್ಪ ಕಲೆಗಿದಲ್ತು ಪೊಳ್ತು. ಎಳ್ಳನ್ನು ತಕ್ಕಡಿಲಿಟ್ಟು ತೂಗುವಂಥ ಹೊತ್ತಲ್ಲ ಅಂತ. ನೀವು ತರ್ಕ ಮಾಡಿ ಇದು ಧರ್ಮ ಇದು ಅಧರ್ಮ ಅಂತ ಎಳ್ಳನ್ನು ತೂಗುವಂಥ ಜಾಣ್ಮೆ ತೋರಿಸ್ತಾ ಇದೆಯಾ. ತಿಲಮಂ ತುಲಾದಂಡ ಕೇರಿಪುದಕ್ಕೆ ಏರಿಪ ಕಲೆಗಿದು ಪೊಳ್ತಲ್ತು, ಆ ಹೊತ್ತಲ್ಲ ಇದು. ಹಾಗಾಗಿ ನೀನು ಕಲಿ. ಅವನಿಗೆ ಗೊತ್ತಿದೆ, ಮಹಾವೀರ ವಿಭೀಷಣ ಬರೀ ಬಾಯಿ ಮಾತಿನ ಧರ್ಮದ ಒಂದು ಕೇವಲ ಅಸಹಾಯಕವಾದ ಮುದಿಗೊಡ್ಡಲ್ಲ, ಮತ್ತು ಬ್ರಹ್ಮಾಸ್ತ್ರಾದಿಗಳು ನಿನಗಿವೆ ಅಂತ. ಅವನಿಗೆ ಪರಮೇಷ್ಠಿ ಬ್ರಹ್ಮ 3 ಅಣ್ಣ ತಮ್ಮಂದರು ತಪಸ್ಸು ಮಾಡಿದಾಗ ಬ್ರಹ್ಮಾಸ್ತ್ರವನ್ನು ದಯಪಾಲಿಸಿದ್ದು ಕೇವಲ ವಿಭೀಷಣನಿಗೆ ಮಾತ್ರ. ರಾವಣ ಕುಂಭಕರ್ಣರಿಗೆ ಬ್ರಹ್ಮಾಸ್ತ್ರ ಸಿಗಲಿಲ್ಲ. ಹಾಗಾಗಿ ನಿನಗೆ ಆ ಅಸ್ತ್ರ ಉಂಟು. ಮತ್ತು ಇವನ ಮಗ ಇಂದ್ರಜಿತ್ತಿಗಿದೆ, ಆದರೆ ಅವನು ತಾಮಸ ದಾರಿಯಲ್ಲಿರೋದ್ರಿಂದ ಬ್ರಹ್ಮಾಸ್ತ್ರ ಸದಾ ಸಿದ್ಧಿಯಾಗೋಲ್ಲ, ಇವನಿಗೆ ಸದಾ ಸಿದ್ಧಿಯಲ್ಲಿರುತ್ತದೆ. ಹಾಗಾಗಿ ನೀನು ಕುಲವನ್ನು, ದೇಶವನ್ನು ಸಲಹುವುದು ಕಲಿತನಕ್ಕೆ ಲಕ್ಷಣ.
ಮನವಿರಲ್ ನೆರವಾಗು, ಇರದಿರಲ್ ಇರದಿದ್ದರೆ ಏನು ಮಾಡೋದು? ಲಂಕೆಯನ್ನುಳಿದು ಪೋಗು, ಊರು ಬಿಟ್ಟು ಹೋಗು, ಅನ್ಯ ಮಾರ್ಗಕ್ಕೆ ಅನ್ಯವಾದಕ್ಕೆ ಇಲ್ಲಿ ಎಡೆ ಇಲ್ಲ, ನನ್ನ ಮಾರ್ಗಂ ನನಗೆ, ನಿನ್ನದು ನಿನಗೆ ಅಂತ ಹೀಗಂದುಬಿಡ್ತಾನೆ. ಅಂದರೆ ಅವನಿಗೆ ಚಾಯ್ಸೇ ಕೊಡೋದಿಲ್ಲ. ನೀನು ರಾಜದ್ರೋಹಿ ಅಂತ ನಾನು ಹೇಳ್ತೀನಿ, ರಾಜಶಾಸನ ಇದೆ, ಹಾಗಾಗಿ ನಾನು ರಾಜನಾಗಿ ನಿನ್ನನ್ನು ಕೊಲಿಸ್ಬೋದು, ಆದರೂ ಅಣ್ಣನಾಗಿ ನಿನ್ನನ್ನು ಕೊಲಿಸೋದು ಸರಿಯಲ್ಲ ಅಂತ ಬಿಟ್ಟಿದ್ದೀನಿ ಅಂತ ಅದು ಬೇರೆ ಹೇಳ್ತಾನೆ. ಆಮೇಲೆ ನೋಡಿ, ಚುರುಕು ಚುರುಕಾಗಿ ಮಾತು, ಒಂದೊಂದು ಶಬ್ದಗಳಲ್ಲಿ ಸಂವಾದ ಮುಂದುವರಿಯುತ್ತದೆ. ಕಟ್ಟ ಕಡೆ ನಿರ್ಣಯವೋ ಕೊಟ್ಟ ಕೊನೆ ನಿರ್ಣಯಂ ನಿನಗೊಳ್ಳಿತಕ್ಕೆ ಸದ್ಬುದ್ಧಿ ಬರ್ಕೆ ತಂದೆಯ ತಪದ ಮಹಿಮೆಯಿಂದ ಪಡಂ ನಿನ್ನಾತ್ಮಕುದ್ಧಾರ ಮಿರ್ಕೆ ಸೋಪೆ ನಿಲ್ಲಿಂದೆ ಬೀಳ್ಕೊಡಿಂ ಎತ್ತಣ್ಗೆ ಅನಿಶ್ಚಿತಂ ಕಡಲಾಚೆದೆಡದೆಡೆಗೋ ಏನರ್ಥ ಮದಕ್ಕೆ ಅರಿದಿದೆ ನಿನಗೆ ನೀಂಪೇಳಲಕ್ಕುಮೈ ನೀನಿನಿತು ಕೀಳ್ಮನನ್ ಎಂದರಿದೆನಿಲ್ಲಿ ಇನ್ನೆಗಂ ನೀನಿನಿತು ಕೀಳ್ಮನನ್ ಎಂದರಿದೆ ಇಲ್ಲಿ ಇನ್ನೆಗಂ ಪರಸ್ಪರ ಮಲ್ತೆ ಪೇಳ್ ಆ ಅರಿವು ನಮಸ್ಕಾರ ನಮಸ್ಕಾರ ಎಂದೆದ್ದು ನಡೆದಿರ ವಿಭೀಷಣಂ ಮೇಲೆಳ್ದಳನಲೇ ವಿಭೀಷಣ ರಾವಣರ ಸಂವಾದದ ಸಂಗೀತ ಕಚೇರಿಗೆ ಮುಗಿತಾಯೇ ಬರ್ತಾ ಇದೆ. ಅದಕ್ಕೆ ಮಧ್ಯಮಾವತಿ ಆಗಲೇಬೇಕು. ಕಟ್ಟ ಕಡೆ ನಿರ್ಣಯವೋ, ಇದು ಕಡೆ ನಿರ್ಣಯವ, ಕೊಟ್ಟ ಕೊನೆ ನಿರ್ಣಯಂ. ಕೊಟ್ಟ ಕೊನೆ ವ್ಯಾಕರಣ ಶುದ್ಧವಲ್ಲ, ಕೊತ್ತ ಕೊನೆ ಬೇಕು ಅಥವಾ ತುತ್ತ ತುದಿ ಬೇಕು. ಇರಲಿ, ಕುವೆಂಪು ಅವರಲ್ಲಿ ಈ ಥರ ಸಣ್ಣ ಪುಟ್ಟದಲ್ಲಲ್ಲಿ ಬರುತ್ತದೆ. ಇನ್ನೊಂದು ಕಡೆ ಅವರು ಶಿರಸ್ಸು ಸಕಾರಾಂತ ಶಬ್ದವನ್ನು ಅಕಾರಾಂತ ನಪುಂಸಕಲಿಂಗವಾಗಿ ಬಳಸ್ತಾರೆ. ಕೋಶಗಳಲ್ಲಿ ಉಂಟು, ಪೂರ್ವ ಪ್ರಯೋಗಗಳು ಇಲ್ಲ. ಅವೆಲ್ಲ ಬಹಳ ಬಹಳ ಮೈನರ್ ಆದಂಥದ್ದು, ತುಂಬ ಕ್ಷುದ್ರ ಸಂಗತಿಗಳು. ಸೂಕ್ತಿ ಸಹಸ್ರ ದ್ಯೋತಿತಾನಾಂ ಮಹಾಕವೀನಾಂ ದೋಷೋದ್ಘಾಟನಂ ಆತ್ಮನೇಯವ ದೂಷಣಾಯ ಅಂತ ಆನಂದವರ್ಧನ ಹೇಳ್ತಾನೆ. ಸಾವಿರಾರು ದೇದೀಪ್ಯಮಾನವಾದ ಸೂಕ್ತಿ ರತ್ನಗಳಿಂದ ಪ್ರಕಾಶಿತರಾದ ಮಹಾಕವಿಗಳಲ್ಲಿ ಸಣ್ಣ ಪುಟ್ಟ ಹುಳುಕನ್ನು ಹುಡುಕೊಂಡು ಹೋಗೋದು ನಮ್ಮ ದೋಷವನ್ನೇ ತೋರಿಸುತ್ತೆ, ಅವರ ದೋಷವನ್ನು ಅಲ್ಲ ಅಂತ. ಕೇವಲ ತಿಳುವಳಿಕೆಗಾಗಿ ಹೇಳೋದೇ ಹೊರತು ಮಹಾಕವಿಯನ್ನು ತೆಗಳೋದಿಕ್ಕಲ್ಲ. ಕಟ್ಟ ಕಡೆ ನಿರ್ಣಯವ ಇದು ಅಂತ ರಾವಣ ಕೇಳಿದ್ರೆ, ಕೊಟ್ಟ ಕೊನೆ ನಿರ್ಣಯಂ. ಕಟ್ಟ ಕಡೆ ನಿರ್ಣಯವು ಅಂತ ವಿಭೀಷಣ ಕೇಳಿದ್ದಕ್ಕೆ ರಾವಣ ಕೊನೆಗೆ ನಂದೇ ಅದೇ ನಿರ್ಣಯ. ನಿನಗೊಳ್ಳಿತಕ್ಕೆ ಸದ್ಬುದ್ಧಿ ಬರ್ಕೆ, ನಿನಗೊಳ್ಳೆಯದಾಗಲಿ, ತಂದೆಯ ತಪದ ಮೈಮೆಯಿಂದ ಪೊಡಂ ನಿನ್ನಾತ್ಮಕುದ್ಧಾರವಿರ್ಕೆ. ತಂದೆ ವಿಶ್ರವಸ್ಸಿನ ಮಹಾ ತಪಸ್ವಿ ಅವನಲ್ವ, ಅವನ ತಪೋಬಲದಿಂದಲಾದರೂ ನಿನಗೆ ಆತ್ಮೋದ್ಧಾರವಾಗಲಿ. ಪೋಪೆನಿಲ್ಲಿಂದ ಬೀಳ್ಗೊಡಿಂ, ನಾನು ಹೋಗ್ತೀನಿ, ಬೀಳ್ಕೊಡುಗೆ ಆಗಲಿ. ಎತ್ತಣ್ಗೆ ಎಲ್ಲಿಗೆ? ಅನಿಶ್ಚಿತಂ, ಗೊತ್ತಿಲ್ಲ ಅಂತಾನೆ. ಕಡಲಾಚೆ ದಡದೆಡೆಗೋ, ಆ ಸಮುದ್ರದ ಆಚೆಗ. ಏನರ್ಥ ಅದಕ್ಕೆ? ಅರ್ಥ ಏನದಕ್ಕೆ? ಅರಿದಿದೆ ನಿನಗೆ, ನಿನಗೇ ಗೊತ್ತಿದೆ. ನೀನು ಪೇಳಲಕ್ಕು ಮೈ, ನೀನೇ ಹೇಳ್ಬೋದಲ್ವಾ ಅಂತ ವಿಭೀಷಣ ಕೇಳ್ತಾನೆ. ನೀನಿತು ಕೀಳ್ಮನನ್ ಎಂದರಿದೆನ್ ಇನ್ನೆಲ್ಲಿಗಂ. ಇಲ್ಲಿವರೆಗೂ ನನಗೆ ನೀನಿಷ್ಟು ಕೀಳು ಅಂತ ಗೊತ್ತಿರಲಿಲ್ಲ ಅಂತ ರಾವಣ. ಪರಸ್ಪರ ಮಲ್ತೆ ಕೇಳ ಆ ಅರಿವು. ಇಬ್ಬರಿಗೂ ಹಾಗೆ, ನೀನು ಇಷ್ಟು ಕೀಳು ಅಂತ ಗೊತ್ತಿರಲಿಲ್ಲ, ನಾನು ಇಷ್ಟು ಕೀಳು ಅಂತ ನಿನಗೆ ಗೊತ್ತಿರಲಿಲ್ಲ. ನಮಸ್ಕಾರ ನಮಸ್ಕಾರ ಹೇಳಿ ಅವನು ಹೊರಡ್ತಾನೆ. ಆಜ್ಞೆಯಿಂ ಬೇಡುವೆನ್, ಆಜ್ಞೆಯಿಂ ಸಾಧ್യമൊപ്പൊಡೆಮಿದನ್ ಬೇಡುವೆನ್. ಅನಲಯಂ ಕೊಂಡೊಯ್ದು
ಸುಕುಮಾರಿಯಂ ಕಠಿಣ ಕೊಡ್ಡದಿರ್ ಆಜ್ಞೆಯಿಂ ಬೇಡುವೆನ್ ಮನ್ನಿಸೆನ್ನನ್ ತಂದೆಯೊಡ ಹೋಗಿ ಧರ್ಮಮನ್ ಸೇವಿಪೆನ್ ಮನ್ನಿಸೆನ್ನನ್ ತಂದೆಯೊಡ ಹೋಗಿ ಧರ್ಮಮನ್ ಸೇವಿಪೆನ್ ಎಂದನಲೆಗೆಂದನ್ ದಶಾನನಂ ಇಲ್ಲಿರ್ದೆ ಧರ್ಮಕ್ಕೆ ಸೇವೆಗೈ ಇಲ್ಲಿರ್ದೆ ಧರ್ಮಕ್ಕೆ ಸೇವೆಗೈ ಧರ್ಮಮಂ ಪೊರಗಟ್ಟಿ ಸೇವಿಪ್ಪುದೆಂತೂ ಧರ್ಮಮಂ ಪೊರಗಟ್ಟಿ ಸೇವಿಪ್ಪುದೆಂತು ಪರಿಹಾಸ್ಯಕೆನೆ ಅಸುರನಾಕೆಯ ಕೈಯನಾಂತು ನನ್ನನ್ನರಂ ನಿನ್ನನ್ನರುಳಿಯೇ ಧರ್ಮಂ ಉದ್ಧಾರಮಾದಪುದೆ ನನ್ನನ್ನರಂ ನಿನ್ನನ್ನರುಳಿಯೇ ಧರ್ಮಮುದ್ಧಾರಮಾದಪುದೆ ನಿನ್ನಯ್ಯಗಿಮ್ಮಿಗಿಲ್ ನೀನ್ ಬೇಳ್ಕುಂ ಎನಗೆ ನಿನ್ನಯ್ಯಗಿಮ್ಮಿಗಿಲ್ ನೀನ್ ಬೇಳ್ಕುಮೆನಗೌತೆ ಬೊಪ್ಪನಪ್ಪಣೆ ಎನಗೆ ಬಟ್ಟೆ ಬೊಪ್ಪನಪ್ಪಣೆ ಎನಗೆ ಬಟ್ಟೆಯನುತಾ ತರಳೆ ನಿಂತಿರಲ್ ಪಿತೃಚರಣ ಮೂಲಮಂ ನಿಟ್ಟಿಸಿ ಬೊಪ್ಪನಪ್ಪಣೆ ಎನಗೆ ಬಟ್ಟೆಯನುತ ಆ ತರಳೆ ನಿಂತಿರಲ್ ಪಿತೃಚರಣ ಮೂಲಮಂ ನಿಟ್ಟಿಸಿ ವಿಭೀಷಣಂ ಪಿರಿಯಯ್ಯನೆಂಬುದೇ ದಿಟಂ ಮಗಳೇ ಮಗಳೇ ಪಿರಿಯಯ್ಯನೆಂಬುದೇ ದಿಟಂ ನೀನಿರಲ್ ವೇಳ್ಕುಂ ಅದೇ ನೀತಿ ಮಗಳೇ ಪಿರಿಯಯ್ಯನೆಂಬುದೇ ದಿಟಂ ನೀನಿರಲ್ ವೇಳ್ಕುಂ ಅದೇ ನೀತಿ ಅದೇ ನೀತಿ ನೀನಿರಲ್ ವೇಳ್ಕುಂ. ಈ ಇಡೀ ಭಾಗ ತುಂಬ ಕರುಣ ವಾತ್ಸಲ್ಯಗಳ ಮಹಾಸಂಕೀರ್ಣವಾದ ತುಮುಲ ಇದೆ. ಜೊತೆಗಲ್ಲಿ ರೌದ್ರ ವೀರಾದಿಗಳಿಗೂ ಅವಕಾಶ ಇದೆ. ಇದರ ನಿರ್ವಾಹ ತುಂಬ ಕಷ್ಟ. ಗಾಯನದಲ್ಲಿ ಕಣ್ಣೀರನ್ನು ತುಂಬ ಹೊತ್ತು ಇಳಿಸ್ಕೊಳ್ಳೋಕ್ಕಾಗೋಲ್ಲ. ಆದರೆ ಅಷ್ಟು ಸೊಗಸಾಗಿ ವಾದನವನ್ನು ಮಾಡಿದ್ದಾರೆ. ಈಗ ಬಂದ ಶಿವರಂಜನಿಯೇ ಅದಕ್ಕೆ ಒಂದು ಅದ್ಭುತ ನಿದರ್ಶನ ಅಂತನಬೇಕು. ಆಜ್ಞೆಯಂ ಇರ್ಪೊಡಂ ಇದನ್ನು ಬೇಡುವೆನ್ನಂತಾನೆ. ನೋಡಿ, ರಾವಣ ವಿಭೀಷಣ ಬರ್ತೀನಿ ಗುಡ್ ಬೈ ಅಂತಂದಾನೆ, ನಮಸ್ಕಾರ ಅಂದ ತಕ್ಷಣ ಆಜ್ಞೆಯಿಂದ ಮಾಡಬಹುದಾದರೂ ನಿನ್ನನ್ನು ಬೇಡ್ತಾ ಇದ್ದೀನಿ, ಅನಲೆಯನ್ನು ಕೊಂಡೊಯ್ಯದಿರು, ನೀನು ಎಲ್ಲಿಗೋ ಕಾಡು ಮೇಡು ಅಲ್ಕೊಂಡು ಹೋಗ್ತೀಯ ನನಗೆ ಗೊತ್ತು, ಈ ಸುಕುಮಾರಿಯಂ ಕಠಿಣಕ್ಕೆ ಒಡ್ಡದಿರಂತಾನೆ. ತತ್ಕ್ಷಣವೇನೆ ಅನಲೆ ಬಂದು ಹೇಳ್ತಾಳೆ, ಅಲ್ಲಿರ್ತಾಳಲ್ಲ ಅವಳು, ನೋಡ್ತಾ ಇರ್ತಾಳಲ್ಲ, ಮನ್ನಿಸೆನ್ ನನ್ನ ತಂದೆಯೊಡ ಹೋಗಿ ಧರ್ಮಮಂ ಸೇವೆಪೆನ್, ಕ್ಷಮಿಸಬೇಕು ದೊಡ್ಡಪ್ಪ, ತಂದೆ ಜೊತೆ ಇದ್ದು ಅವನ ಧರ್ಮವನ್ನು ನಾನು ಹಿಡಿಯಬೇಕು ಅಂತಾಳೆ. ನೋಡಿ, ಈ ಕ್ಷಣ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಅಂತ ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ಲು. ಈಗಲೇ ಅವಳು ತಂದೆ ಜೊತೆ ಹೋಗ್ತೀನಿ ಅಂತಾಳೆ. ಇಲ್ಲೇ ಇದ್ದು ನೀನು ಧರ್ಮವನ್ನು ಸೇವೆ ಮಾಡು, ಇಲ್ಲಿದ್ದೆ ಧರ್ಮಮಂ ಸೇವಿ, ಧರ್ಮಕ್ಕೆ ಸೇವೆಗೆ ಅಂದರೆ ಧರ್ಮಮಂ ಪೊರಗಟ್ಟಿ ಸೇವಿಪ್ಪುದೆಂತು, ಧರ್ಮವನ್ನೇ ಓಡಿಸ್ಬಿಟ್ಟು ಧರ್ಮದ ಸೇವೆ ಮಾಡು ಅಂದರೆ ನಾನು ಎಲ್ಲಿ ಮಾಡಲಿ ಅಂತಾಳೆ. ಅದು ಪರಿಹಾಸ್ಯಕ್ಕೆ ಆದರೂ ಅವನು ಸಂಕಟ ಪಟ್ಬಿಡ್ತಾನೆ. ನನ್ನನ್ನರಂ ನಿನ್ನನ್ನರುಳಿಯ ಧರ್ಮ ಉದ್ಧಾರ ಮಾದಪುದೆ. ಅಲ್ಲಮ್ಮ, ನನ್ನಂಥವ್ರನ್ನ ನಿನ್ನಂಥವರು ಕೈ ಬಿಟ್ಟರೆ ಧರ್ಮಕ್ಕೆ ಗತಿ ಏನು ಅಂತ. ರಾವಣನಿಗೆ ಗೊತ್ತಾಗಿದೆ ತಾನು ಮಾಡ್ತಾ ಇರೋದು ಎಡವಟ್ಟು ಅಂತ. ಅವನಿಗೆ ಒಂದು ಭಾವದ ಆಲಂಬನ ಬೇಕಾಗಿದೆ. ಅವನಿಗೆ ತರ್ಕದಲ್ಲಿ ಏನು ಉಳಿಯೋಕ್ಕಾಗ್ತಾ ಇಲ್ಲ ಅಂತ ಗೊತ್ತಿದೆ. ನಮಗೆ ಎಷ್ಟೋ ಬಾರಿ ತರ್ಕಬದ್ಧವಾಗಿ ಕಾರ್ಯಕಾರಣ ಭಾವದಿಂದ ನಮ್ಮ ವಿಚಾರವನ್ನು ಮಂಡಿಸಿ ಗೆಲ್ಲೋಕ್ಕಾಗೋಲ್ಲ ಅಂತ ಗೊತ್ತಾದ ತಕ್ಷಣ ಏನಪ್ಪ ನನಗನ್ನಿಸ್ತಾ ಇದೆ, ಏನೋ ನಂಗೆ ಸಂಕಟ ಆಗ್ತಾ ಇದೆ, ನನಗೀಗಾಗ್ತಾ ಇದೆ ಅಂತ ಗಲಿಜರನ್ನು ಶುರು ಮಾಡಿಬಿಡ್ತೀವಿ. ಆಗ ಅದಕ್ಕೆ ಬೆಲೆ ಕೊಟ್ಟರೆ ನಮ್ಮ ಮರ್ಯಾದೆ ಅವರು ಉಳಿಸಿಕೊಟ್ಟಂತೆ, ಆ ಸಂದರ್ಭ ವಿರಸವಾಗದಂತೆ ಮುಂದುವರಿಸಿದಂತೆ. ಈ ದೃಷ್ಟಿಯಿಂದ ನೋಡಿದಾಗ ಔದಾರ್ಯ ಇದೆಯಲ್ಲ, ಆನೃಶಂಸ್ಯಂ ಪರೋಧರ್ಮ ಅಂತ ರಾಮಾಯಣ ಮಹಾಭಾರತಗಳಲ್ಲಿ ಮತ್ತೆ ಮತ್ತೆ ಬರುವುದು ಎಷ್ಟು ದೊಡ್ಡದಾದ ಒಂದು ಮೌಲ್ಯ ಅಂತ ತಿಳಿಯುತ್ತದೆ. ಆಮೇಲೆ ನಿನ್ನಯ್ಯಗಿಂ ಮಿಗಿಲ್ ನೀನು ವೇಳ್ಕುಂ ಎನಗನಲೆ, ನಿಮ್ಮ ಅಪ್ಪನಿಗಿಂತ ನೀನು ನನಗೆ ಮುಖ್ಯ ನಮ್ಮ ಅಂತ. ಬೊಪ್ಪನಪ್ಪಣೆ ನನಗೆ ಬಟ್ಟೆ, ಅಪ್ಪ ಏನು ಹೇಳಿದ್ರೆ ಅದು ಮಾಡ್ತೀನಿ ಅಂತಾಳೆ ಅವಳು. ನೋಡಿ, ವಿಭೀಷಣನಿಗೆ ಎಂಥ ಅಗ್ನಿ ಪರೀಕ್ಷೆ.
ಆದರೆ ಅವನು ದೊಡ್ಡವನು ವಿಭೀಷಣ. ಅದರೊಳಗೂ ರಾಮಾಯಣಕ್ಕಿಂತ ರಾಮಾಯಣ ದರ್ಶನದಲ್ಲಿ ವಿಭೀಷಣ ತುಂಬ ದೊಡ್ಡವನಾಗ್ಬಿಡ್ತಾನೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ವಿಭೀಷಣ ವ್ಯವಹಾರದಲ್ಲಿ ದಕ್ಷ, ಧರ್ಮ ಇದೆ, ಆದರೆ ಧರ್ಮಕ್ಕೆ ಒಂದು ಜಾಣ್ಮೆಯೂ ಇದೆ. ಆದರೆ ಇಲ್ಲಿ ಆ ಜಾಣ್ಮೆಯ ಚಮತ್ಕಾರಗಳನ್ನು ವಿಭೀಷಣ ಮಾಡೋಲ್ಲ. ತುಂಬ ಉದಾತ್ತ ಗಂಭೀರವಾಗಿ ನಡ್ಕೊಳ್ತಾನೆ. ಪಿರಿಯಯ್ಯನೆಂಬುದೆದಿಟ ಮಗಳೇ ನೀನಿರಲ್ ವೇಳ್ಕುಮದ ನೀತಿ, ದೊಡ್ಡಪ್ಪ ಹೇಳಿದ್ದೆ ಸರಿನಮ್ಮ, ನೀನು ಅವನ ಜೊತೆನೇ ಇರಬೇಕು ಅಂತ. ತೊರೆವೇನೆ ನಿನ್ನ ಸಾನ್ನಿಧ್ಯವಂ, ನಿನ್ನನ್ನು ಬಿಟ್ಟಿರೋಕೆ ನನಗಾಗುತ್ತಪ್ಪ ಅಂತಾಳೆ. ಆಗ ರಾವಣ ಹೇಳ್ತಾನೆ, ನಿನಗೆ ತಡೆಯುಂಟೆ ಪೇಳಕ್ಕ, ನಿನ್ನ ನಯ್ಯನೆಲ್ಲಿದ್ದೊಡೆ ಅಲ್ಲಿಗೆ ಏಗಳಂ ಹೋಗಿ ಬರಲ್ಲ, ಅನುಮತಿಯನಂತೆ ವಿಮಾನಮನ್ ಪುಷ್ಪಕಮ ನೀವೇನು. ಏನಮ್ಮ ನಿನಗೆ ನಿನ್ನಪ್ಪ ಇರೋ ಜಾಗಕ್ಕೆ ಹೋಗಿ ಬರೋದಕ್ಕೆ ಅನುಮತಿ ಬೇಕೆ? ನಾನೇ ಪುಷ್ಪಕ ವಿಮಾನ ಕೊಡ್ತೀನಿ, ಪರ್ಸನಲ್ ಕಾರ್, ಅದರೊಳಗೆ ನೀನು ಹೋಗಿ ಬಾ, ಎಲ್ಲಿಗೆ ಬೇಕಾದ್ರೂ ನೋಡಿ ಬಾ ಅಂತ. ಅಂದರೆ ಎಲ್ಲ ರಾಜನೀತಿಯನ್ನು, ಎಲ್ಲ ಕಾಮವನ್ನು ಮೀರಿದ ಒಂದು ಪ್ರೀತಿ ಇದೆಯಲ್ಲ, ವಾತ್ಸಲ್ಯ ಇದೆಯಲ್ಲ, ಅದು ಇವನನ್ನು ತೊಳೆಯುವಂಥ ಪಾಪ ಪಂಕ ನಿರ್ಮೂಲನ ದೇವಗಂಗೆಯಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಂಡುಕೊಳ್ತೀವಿ. ಆಮೇಲೆ ಮುಂದೆ ಸೇತುವೆ ಕಟ್ಟುವಂಥ ಸೂಚನೆಯನ್ನು ಕವಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ, ಅಲ್ಲಿ ನಾವು ನೋಡುವಂಥದ್ದು ಒಂದು ಸಂವಾದ ನಡೀತಾ ಇದೆ ವರುಣ ಮತ್ತು ವಿಶ್ವಕರ್ಮ ಇಬ್ಬರಿಗೂ. ವರುಣ ವಿಶ್ವಕರ್ಮಗೆ ಹೇಳ್ತಾ ಇದ್ದಾನೆ, ಬೇಗ ಹೋಗು ಜವದಿ ನಡೆಯೈ ದಿವೋಕಸರ ಶಿಲ್ಪಿ, ಬದುಕಿಸು ಜಲದಿ ಜೀವನವ ಕಾಯಿ ಜಲದಿಯ ಜೀವರಾಶಿಗಳ ಅಂತ ಹೇಳ್ಬಿಟ್ಟಂತ ಇದ್ದಾನೆ. ವರುಣನಿಗೆ ಗೊತ್ತು ದೇವಶಿಲ್ಪಿ ಬಂದು ಸೇತುವೆ ಕಟ್ಟಬೇಕು, ಆದರೆ ತಾನದನ್ನು ಹೇಳಬಾರದು, ರಾವಣ ಭಯ ತನಗೂ ಉಂಟು. ಹಾಗಾಗಿ ನಿನ್ನ ಮಗ ನಳ ಇದ್ದಾನೆ, ಅವನ ಮೂಲಕವಾಗಿ ಬೇಗ ಸೇತುವೆ ಕಟ್ಟಿಸಪ್ಪ, ಇನ್ನೇನು ರಾಮ ಹೂಡ್ಬಿಡ್ತಾನೆ. ಅದೇ ಮಾತುಗಳನ್ನು ಅಲ್ಲಿಯೇ ಹಾಗೆ ಮಾಡ್ತಾನೆ. ಬಿಲ್ಲನ್ನು ತರಬೇಕು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ, ಸೌಮಿತ್ರಿ ಶಾಪಮಂತ ಬಿಲ್ಲಂತ ಅಂತ ಹೇಳಿ ಆ ಬಿಲ್ಲನ್ನು ತರಿಸಿ ಸಮುದ್ರವನ್ನು ಒಣಗಿಸಬೇಕು ಅಂತಿರ್ತಾನೆ. ಎಲ್ಲಿವರೆಗೂ ಅಂತಂದರೆ, ಬರಿಗೈ ಬೂದಿ ಕಡಲಿನೊಡಲಂ, ನನ್ನ ಬಾಣ ಕಡಲನ್ನು ಬರಿದು ಮಾಡುತ್ತದೆ. ಶರಾನ್ ಆಶೀ ವಿಶೋಪಮಾನ್ ಸಾಗರಂ ಶೋಷಯಿಷ್ಯಾಮಿ ಪದ್ಯಾಂ ಯಾತು ಪ್ಲವಂಗಮಾಹ. ಆ ಪದ್ಯಾಂ ಯಾತು ಪ್ಲವಂಗಮಾಹ ಅನ್ನುವ ರಾಮಾಯಣದ ಮಾತನ್ನು ಹಾಗಾಗಿ ಕವಿ ಅನುವಾದ ಮಾಡಿಕೊಂಡು ಆ ಸೇತು ಪ್ರಸಂಗವನ್ನು ಬೇಗ ಬೇಗ ಬಹಳ ಚುರುಕಾಗಿ ಒಂದು ನವೀನ ಕಲ್ಪನೆಯಿಂದ, ಅಂದರೆ ದೇವತೆಗಳಿಬ್ಬರ ಸಂವಾದದ ಮೂಲಕವಾಗಿ ಅದಕ್ಕೊಂದು ಪೀಠಿಕೆ ಕೊಟ್ಟು ಮಾಡ್ತಾರೆ. ಈ ಕೌಶಲ ಕುವೆಂಪು ಅವರಿಗೆ ತಮ್ಮ ಮೊದಲ ನಾಟಕದಲ್ಲಿಂದ ಇತ್ತು. ಅವರ ಮೊದಲ ನಾಟಕ ಯಮನ ಸೋಲು. ಆ ಯಮನ ಸೋಲಲ್ಲಿ ಯಮದೂತ ಮತ್ತು ದೇವದೂತ ಗಾಳಿ ಹೊಟ್ಟೆಯಲ್ಲಿ ಎಲ್ಲಿ ಹೊರಟಿರ್ಪೆಯೈ ಯಮದೂತ ಅಂತ ಕೇಳೋದ್ರಿಂದನೇ ಶುರು ಮಾಡ್ತಾರೆ. ಅಂದರೆ ಇವತ್ತು ಸಾವಿತ್ರಿಯ ತಪಸ್ಸಿನ ಫಲ, ಅವಳ ಗಂಡನ ಪ್ರಾಣ ತೆಗೀಬೇಕು, ಅದು ಕಷ್ಟ, ಮಹಾಪತಿವ್ರತೆಯ ಗಂಡನ ಪ್ರಾಣ ತೆಗೆಯೋದು, ಅದಕ್ಕಾಗಿ ಯಮನೇ ಹೊರಡಬೇಕಾಗಿದೆ ಅಂತೆಲ್ಲ ಹೀಗೆ ಒಂದು ಅದ್ಭುತವಾದ ಪರಿವೇಶವನ್ನು ಕಲ್ಪಿಸ್ತಾರೆ. ನೋಡಿ, ಕಲಾ ರಹಸ್ಯ ಏನಂದರೆ ಅಸಾಮಾನ್ಯದಲ್ಲಿ ಸಾಮಾನ್ಯದ ವಿವರ ತರೋದು. ಅದೇ ಬಾಗಿದರೆ ಅವಳ ಜಡೆ ಬೆನ್ನಿಂದ ಮುಂದೆ ಬೀಳುತ್ತದಲ್ಲ, ಆ ರೀತಿ ಅಸಾಮಾನ್ಯ ಕಾವ್ಯ ಸಂದರ್ಭದಲ್ಲಿ ಸಾಮಾನ್ಯ ಜೀವನದ ಕೂಲಂಕಷ ಮನೋಹರ ವಿವರಗಳನ್ನು ತರುವಂಥದ್ದು, ಮತ್ತು ಸಾಮಾನ್ಯದಲ್ಲಿ ಅಸಾಮಾನ್ಯವನ್ನು ತರುವಂಥದ್ದು. ಈ ಎರಡು ಮಾಡಿದಾಗಲೇ ಬರುವಂಥದ್ದು ಸ್ವಾರಸ್ಯ. ದುರ್ದೈವ ಇವತ್ತು ಸಾಮಾನ್ಯವನ್ನು ಚಿತ್ರಿಸಬೇಕು ಅಂತ ಅದರೊಳಗೆ ಒಂದು ಎಳೆಯ ಅಸಾಮಾನ್ಯವನ್ನು ಇಡೋದಿಲ್ಲ, ಅದಕ್ಕೆ ಅದು ತಿಪ್ಪೆಗೆ ಹೋಗುತ್ತೆ. ಅಸಾಮಾನ್ಯದಲ್ಲಿ ಸಾಮಾನ್ಯವನ್ನು ತಂದುಕೊಡೋದಕ್ಕೆ ಕಾಳಿದಾಸರಂಥವನಿಗೆ, ಕುಮಾರವ್ಯಾಸನಿಗೆ, ಕುವೆಂಪುಗೆ ಇಂಥವರಿಗೆ ಸಾಧ್ಯವಾಗುತ್ತದೆ, ವ್ಯಾಸ ವಾಲ್ಮೀಕಿಗಳಿಗೆ ಸಾಧ್ಯವಾಗುತ್ತದೆ, ಹೋಮರ್ ಶೇಕ್ಸ್ಪಿಯರ್ಗಳಿಗೆ ಸಾಧ್ಯವಾಗುತ್ತದೆ. ಪೂರ್ವಕವಿಗಳಿಗೆ ಸಾಧ್ಯವಾಗಿದ್ದು ಇವತ್ತಿನವರಿಗೆ ಆಗ್ತಾ ಇಲ್ಲ. ಏನಂದರೆ ಸಾಮಾನ್ಯಕ್ಕೆ ಅಂಟಿಕೊಂಡು ಅಸಾಮಾನ್ಯತೆ ಎಳೆಯನ್ನೂ ತರ್ತಾ ಇಲ್ಲ. ಮನುಜರೊಳಗೆ ಆಗಾಗ ತೋರ್ಪ ಮಹನೀಯತೆಯೇ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂತಾರಲ್ಲ, ಅದನ್ನು ಮಾಡಬೇಕು. ಆ ಥರ ಮಾಡದೇ ಇದ್ದರೆ ಆಗುವಂಥದ್ದಲ್ಲ. ಹೀಗೆ ವಿಭೀಷಣ ಬಿಟ್ಟು ರಾಮನ ಹತ್ರಕ್ಕೆ ಹೋಗೋಲ್ಲ. ಅವನೊಂದು ಕಡೆ ಪರ್ಣಶಾಲೆ ಮಾಡಿಕೊಂಡಿದ್ದು ಬಿಡ್ತಾನೆ. ಆ ಪರ್ಣಶಾಲೆಯನ್ನು ಮಾಡಿಕೊಂಡು ಇದ್ದಾಗ ಅವನನ್ನು ತನ್ನ ಪಕ್ಷಕ್ಕೆ ಸೆಳೆಕೊಳ್ಳಬೇಕು ಅಂತ ರಾಮ 2-3 ಕಪಿವೀರರನ್ನು ಕಳಿಸಿ ಆ ಒಂದು ಸಂಧಾನಕ್ಕೆ ಪ್ರಯತ್ನ ಪಡ್ತಾನೆ. ಅದು ಇವರ ಕಲ್ಪನೆ ಸಫಲಮಾಯಿತಾ ರಾಯಭಾರಂ ಅನ್ನುವ ಸಂಚಿಕೆ. ಅಲ್ಲಿಯ ಕೆಲವು ಸ್ವಾರಸ್ಯಗಳನ್ನು ನೋಡೋಣ. ಮಲೆಯ ಓರೆಯ ಮರಗಳಿಡುಕುರೊಳೊಳ್ ಗದ್ಗದಿಸಿ, ಮಲೆಯ ಓರೆಯ ಮರಗಳಿಡುಕುರೊಳ್ ಗದ್ಗದಿಸಿ 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 ಧುಮುಕುತ್ತಿರ್ದೊಂದು ಗಿರಿ ನಿರ್ಜರದ ತೀರದೊಳ್ ಹುದುಗಿದುಟಜದೊಳ್ ಓದುತ್ತಿರ್ದನು ವಿಭೀಷಣಂ ತನ್ನ ಮಗಳ ನಲೆ ಕಳುಹಿರ್ದೋಲೆಯಂ. ಕದಂ ತೆರೆದು
ಕದಂನ ಸುತೆರೆದುದನಿಲ ಸಂಚರಣಕ್ಕೆ ಹಣತೆಯ ಸೊಡರ್ ಕುಣಿದು ಕುಣಿಸಿದುದು ಮೊಗವೆತ್ತಿದಾತನ ಬೃಹಚ್ಛಾಯೆಯಂ ಗರ್ಜಿಸುತ್ತುರುಳ್ವ ಅರ್ಬಿದನಿ ಹೊರಗಿಟ್ಟಣಿಸಿದ ಅಂಧಕಾರವ ಕಡೆಬವೋಲ್ ಉರ್ಕಿ ಬಂದತ್ತು ಪಣೆ ಸೊರ್ಕಿ ನೋಡುತ್ತಿರೆ ಬಾಗಿಲೊಳ್ ಕಂಡನಾಳ್ ಕಣ್ ಪ್ರಶ್ನೆಗಾತಂ ತುಳಿಲ್ಗೈದು ಭಿನ್ನೈಸಿದನು ಬರವನ ಪರಿಚಿತರ ಕುತುಕ ಚಿತ್ತನ್ ವಿಲೋಕಿಸುತ್ತಿರೆ ದೊಂದಿ ಬೆಳಗಂ ಸಮರ್ಪಿಸಿ ನಿಶೀಥಿನಿಯ ವಶಕ್ಕೆ ದಾಂಟಿದರಗಂ ಇರುವರ್ ಸುಧೀರ ಗಮನದ ವಿದೇಶ ವೇಷದ ಕಪಿಧ್ವಜರ್. ಎಷ್ಟು ಒಳ್ಳೆಯ ಚಿತ್ರಣ. ವಿಭೀಷಣ ಲಂಕೆಯಿಂದ ಹೊರಕ್ಕೆ ಬಂದು ಅದರ ಆ ಮಹಾದ್ವೀಪದ ಒಂದು ಮೂಲೆಯಲ್ಲಿ ಒಂದು ಪರ್ಣಶಾಲೆ ಮಾಡಿಕೊಂಡು ಕೂತುಬಿಟ್ಟಿದ್ದಾನೆ. ಮರೆಯ ಓರೆಯ ಮರದ ಇಡುಕುರದೊಳ್ ಗದ್ಗದಿಸಿ ಧುಮುಕುತ್ತಿರ್ದೊಂದು ಗಿರಿನಿರ್ಜರದ ತೀರದೊಳ್ ಪುದುಗಿದ ಊಟಜದೊಳ್ ಓದುತ್ತಿರ್ದಂ ವಿಭೀಷಣಂ ತನ್ನ ಮಗಳ್ ಅನಲೆ ಕಳುಹಿರ್ದ ಓಲೆಯಂ. ಮಗಳ ಬರೆದ ಪತ್ರವನ್ನು ಓದ್ತಾ ಇದ್ದಾನೆ. ಒಂದು ರಾತ್ರಿ ಒಂದು ಸಣ್ಣ ಗುಡಿಸಲು ಗದ್ಗದ ಸ್ವನದಿಂದ ಗದ್ಗದ ನದದ್ ಗೋದಾವರಿ ವಾರಯ ಅಂತ ಏನು ಹೇಳ್ತಾನೆ ಭೌಭೂತಿ, ಆ ಒಂದು ಅಬ್ಬಿ ಜಲಪಾತದ ಪಕ್ಕದಲ್ಲಿ ಗುಡಿಸಲು ಕದ ಗಾಳಿಗೆ ಒಂದು ಸ್ವಲ್ಪ ತೆರೆದುಕೊಂಡಿದೆ. ನಸು ತೆರೆದುದು ಅನಿಲ ಸಂಚರಕ್ಕೆ. ತತ್ಕ್ಷಣವೇ ಆ ಸಂಜೆ ಕಾಲದಲ್ಲಿ ಓದ್ತಾ ಇದ್ದಿದ್ದು ಆ ಹಣತೆಯ ಸೊಡರ ಕುಣಿಸಿದುದು ಮೊಗವೆತ್ತಿದ ಆತನ ಬೃಹಚ್ಛಾಯೆಯಂ. ಆ ಸೊಡರಿನ ಕುಡಿ ಹೊಯ್ದಾಡಿದೆ. ಅದರ ಹಿಂದೆ ಇದ್ದಂತಹ ವಿಭೀಷಣನ ಮುಖದ ಹಿಂದಿನ ಗೋಡೆಯ ಮೇಲೆ ಅವನ ಬೃಹತ್ತಾದ ಛಾಯೆಯನ್ನು ಅಲ್ಲಾಡಿಸಿ ಬೆಳೆಸಿದೆ ಅಂತ. ಈ ಪರಿಶೀಲನೆ ಈ ಕಾವ್ಯದಲ್ಲಿದೆ. ಇಂಥದ್ದಕ್ಕಾಗಿ ಓದಬೇಕು. ಸುಮ್ಮನೆ ರಾಮಾಯಣದ ಕಥೆ ಬೇಕು ಅಂತ ಇವನ್ನೆಲ್ಲನೂ ಕತ್ತರಿಸಿಬಿಟ್ರೆ ಏನು ಸಿಗುತ್ತದೆ? ನಿಮಗೆ ಹಣ್ಣಿನ ರಸ ಸಿಗ್ಬೋದು. ಆ ಟಿಂಡ್ ಫುಡ್ಸ್ ತರಹ ಕೇಂಡ್ ಬಾಕ್ಸ್ಗಳಲ್ಲಿ ಡಬ್ಬಿಗಳಲ್ಲಿ ನೀವು ಕುಡಿಬಹುದು ಯಾವುದೇ ಜ್ಯೂಸನ್ನಾದರೂ. ಆ ಮರ, ಅದರ ಎಲೆ, ಅದರ ಪರಿಮಳ, ಅದರ ಮುಳ್ಳು, ಅದರ ಹೂವು, ಅದರ ರುಚಿ ಅದೆಲ್ಲ ನಮಗೆ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗೋಲ್ಲ. ಇದು ಹಾಗೆ ಸಮಗ್ರ ವೃಕ್ಷಾನುಭವದಿಂದ ವೃಕ್ಷದ ಫಲ ರಸಾನುಭವ ಮಾಡಿಕೊಳ್ಳುವಂಥದ್ದು. ಆಮೇಲೆ ಪಣೆ ಸುರ್ಕಿ ನೋಡುತ್ತಾರೆ ಬಾಗಿಲೊಳ್ ಕಂಡನಾಳ್. ಹಣೆ ಹಿಂಗೆ ಹುಬ್ಬುಗಂಟತ್ತೆ, ಏನು ಬಾಗಿಲು ತೆಕ್ಕೊಳ್ತಲ್ಲ ಅಂತ. ಆಳ್ ಕಾಣಿಸ್ಕೊಳ್ತಾನೆ. ಕಣ್ಣು ಪ್ರಶ್ನೆ ಏನು ಅಂತ ಕಣ್ಣಲ್ಲೇ ಹಿಂಗೆ ಕೇಳ್ತಾನೆ. ಕಣ್ಣು ಪ್ರಶ್ನೆಗೆ ಆತನ್ ತುಳಿಲ್ಗೆ ಇದು ಭಿನ್ನೈಸಿದನ್ ಬರವನ ಅಪರಿಚಿತರ, ಯಾರೋ ಬಂದಿದ್ದಾರೆ ಅಪರಿಚಿತರು ಅಂತ ನಿಂತು. ಇದು ಸಹಜವಾಗಿ ನಡೆಯೋದನ್ನು ಇದು ಗಮನಿಸುವುದೇ ಮಹಾಕಾವ್ಯದ ಸ್ವಾರಸ್ಯ. ಅಲ್ಲಿ ಬಂದವರು ರಾಮನ ಕಡೆಯಿಂದ ಆ ವಾನರ ಪ್ರಮುಖರು, ಅವರು ಬಂದವರೇ ತಮ್ಮ ನಿವೇದನೆಯನ್ನು ಮಾಡ್ತಾರೆ. ಸ್ವಹಿತಮೇಂ ನನಗೆ ಮೇಣ್ ದ್ವಿವಿಧ ನೀತಂಗೆ ಇಲ್ಲಿ ಈ ಲಂಕೆಯೊಳ್ಪೇಳ್ ವಿಭೀಷಣ ಕಪಿಧ್ವಜ ಕುಲಕ್ಕೆ ನೆಲದ ತೃಷೆ ರಾಜ್ಯ ರಚನಾಕಾಂಕ್ಷೆ ಬಾಯ್ ಕೇಳಿ ಪಾಸೆಗಳ್ ಬಹುದೂರ ಮಿಂದುವೆಂದು ವಾನರೇಂದ್ರಂ ಧರಾಜಾತೆಯಾಣ್ಮಂಗೆ ನೆರವಾದುದೀ ನಿಮ್ಮ ಲಂಕೆಯಂ ಗೆಲ್ದು ಭೋಗಿಸಲಲ್ತು ನೀನೆಲ್ಲ ಮಂಬಲ್ಲೆ ರಾವಣನಿದಿರು ನೀನೆಮ್ಮ ಸಲುವಾಗಿ ಪೇಳ್ದುದಕ್ಕಿಂ ಮಿಗಿಲನು ಒರೆಯಲಾರೆಂ ಪೆಣ್ ಪಾಂಬೆಯಾದೊಡಂ ಅವಳ ನಿಚ್ಛೆಗೆ ವಿರುದ್ಧಂ ಕವರ್ದುದೈ ಶಿಕ್ಷೆಗರ್ಗಂ ಪತಿವ್ರತೆಯರಗ್ಗೆ ಆರಾಧನಾ ಪ್ರತಿಮೆಯೋಲ್ ಪೂಜ್ಯೆಯಾಗಿರ್ಪ ದೇವಸಮ ರಘುಕುಲ ಲಲನಾ ದೇವಸಮ ರಘುಕುಲ ಲಲಾಮನ ಭಾರ್ಯೆಯಂ ಕಳ್ದುಯ್ದು ನೀಚಂಗದಾವುದಕ್ಕುಮೋ ವಿಧಿಯೇ ಬರೆದಿರ್ಪುದೆನೆ ರಘುಕುಲ ಲಲಾಮನ ಭಾರ್ಯೆಯಂ ಕಳ್ದುಯ್ದ ನೀಚಂಗೆ ಅದಾವುದ
ಕಾರ್ಯಂ ನೀನುಂ ಆನುಂ ಅದನೋದುವುದೇ ಸಾಧ್ಯ ಕಾರ್ಯಂ ತಿದ್ದಲಕ್ಕುಮೆ ವಿವೇಕ ನಿಧಿ ಪೇಳ್ ನೀಂ ತಟಸ್ಥಮಿರು ಮೇಣ್ ದಶಗ್ರೀವಂಗೆ ನೆರಂಬೋಗು ರಾಮನ ವಿಜಯ ವೀಥಿಗೆ ವಿಧಿಯೇ ಕಿಂಕರ ಶಿಲ್ಪಿ ವಾನರರ ಸೇನೆಗನ್ಯರ ನೆರಂ ಜಯಪೀಠ ಮಲ್ತು ಬೀಸುವ ಚಾಮರಂ ಕೇಳ್ ಮಹಾಪ್ರಾಜ್ಞ ದುರಿತವನರಿಯುತದಂ ತ್ಯಜಿಸಿ ದೂರಕ್ಕೆ ಸರಿದ ಮಾತ್ರದಿಂ ಕೈಸಾರುವುದೇಂ ಸೈಪು ದೇವನಟ್ಟುವ ಕೃಪಾದೂತರ್ಗೆ ಕಿವಿಗೊಟ್ಟು ಪುಣ್ಯ ಪಕ್ಷದಿ ನಿಂತು ಕರ್ಮಗೈಯದೆಯೇ ಸಿದ್ಧಿ ಲಭಿಸುವುದೇ ನಾಂ ಪೇಳುವುದಿದೆ ಬರೀ ಸಾಮ್ಯ ಮಲ್ತು ನಾಂ ಪೇಳುವುದಿದು ಬರೀ ಸಾಮ್ಯ ಮಲ್ತು ಕಂಡರ್ಗೆ ಕಡುದಿಟಂ ಕಾಕುಸ್ತನಂ ಕಂಡರ್ಗೆ ಕಾಕುಸ್ತನಂ ಕಂಡರ್ಗೆ ಕಡುದಿಟಂ ನಾ ಪೇಳುವುದಿದು ಬರೀ ಸಾಮ್ಯ ಮಲ್ತು. ಸೊಗಸಾದ ಮಾಂಡರಾಗ ಅನುನಯಕ್ಕೆ ತಕ್ಕ ರಾಗವಾಗಿ ಬರುತ್ತದೆ. ಬಂದವರನ್ನು ವಿಭೀಷಣ ನೀವು ಬಂದಿದ್ದರಿಂದ ನನ್ನ ಪರ್ಣಕುಟಿ ಧನ್ಯವಾಯಿತು ಅಂತಾನೆ. ಮೈಂದ ದ್ವಿವಿಧರು ಬಂದಿರ್ತಾರೆ. ಮಾನ್ಯರಿರುವ ಜಾಗಕ್ಕೆ ಮೊದಲೇ ಧನ್ಯವಾದ ಪುಣ್ಯ ಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ನೀವು ನಮ್ಮ ಲಂಕೆಗೆ ವೈರಿಗಳಿರಬಹುದು, ಅರೆ ನಾನು ನಿಮಗೇನು ವೈರಿ ಅಲ್ಲ, ಯೋಚನೆ ಮಾಡಬೇಡಿ ಅಂತ ಭರವಸೆಯನ್ನು ವಿಭೀಷಣ ಕೊಡ್ತಾನೆ. ಆಗ ಅವರು ಹೇಳ್ತಾರೆ ನಾವು ಲಂಕೆಗೆ ವೈರಿಗಳಲ್ಲ, ಪಾಪಕರ್ಮಕ್ಕೆ ವೈರಿಗಳು ಅಂತ. ವಿಭೀಷಣ ಹೇಳ್ತಾನೆ ಸ್ವಹಿತಕ್ಕೆ ಪುಣ್ಯವರ್ಣಂ ಬಳಿದು ಧರ್ಮನಾಮವನಿತ್ತು ತನ್ನ ಪಕ್ಷಕ್ಕೆ ಲೋಕದ ಅನುಕಂಪಮಂ ಸೆಳೆದು ಶತ್ರುನಾಶಮಂ ಬಲಸಂಗ್ರಹಂಗೈದು ಸಾಧಿಪ್ಪುದಲ್ತೆ ರಾಜ್ಯತಂತ್ರ ಪದ್ಧತಿ ಅಂತಾನೆ. ಹೌದು, ಸ್ವಹಿತಕ್ಕೆ ಧರ್ಮದ ಬಣ್ಣ ಬಳಿದು ಪುಣ್ಯದ ಬಣ್ಣ ಬಳಿದು ಶತ್ರುಗಳ ಕಡೆಯಿಂದ ಮಿತ್ರರನ್ನ ಸೆಳೆಕೊಂಡು ತಮ್ಮನ್ನು ತಾವು ಮುಂದೆ ಮಾಡಿಕೊಂಡು ಅಭಿವೃದ್ಧಿ ಸಾಧಿಸುವುದನ್ನು ರಾಜ್ಯನೀತಿ, ಅದಕ್ಕೆ ಹೀಗೆ ಮಾಡ್ತಾರೆ, ನೀವು ಹಾಗೆ ಬಂದಿದ್ದೀರಾ ಅಂತ. ಇಲ್ಲ ಇಲ್ಲ, ನನಗಾಗಲಿ ಅಂದರೆ ಮೈಂದ ಹೇಳುವಂಥದ್ದು ಈ ದ್ವಿವಿಧನಿಗಾಗಲಿ ಸ್ವಹಿತ ಇಲ್ಲ. ನಮ್ಮ ವಿಭೀಷಣ ಕೇಳು, ಸುಗ್ರೀವನಿಗೂ ಸ್ವಹಿತ ಇಲ್ಲ. ಇಲ್ಲಿರುವುದು ಸ್ತ್ರೀ ಧರ್ಮವನ್ನು ಪಾತಿವೃತ್ಯವನ್ನು ಕಾಪಾಡಬೇಕು ಅಂತ ಅದೇ ಮಾತನ್ನೇ ಅವನು ಹೇಳಿದ್ದಲ್ವ. ಹಾಗಾಗಿ ರಾವಣ ಸೀತೆಯನ್ನು ಅಪಹರಣ ಮಾಡಿದ ನೀಚತನಕ್ಕೆ ವಿಧಿಯೇ ಬರೆಯುತ್ತದೆ ಭವಿಷ್ಯತ್ತಿನ ಭಯಾನಕ ಭಾಷ್ಯವನ್ನು. ನೀನು ಕೆಟ್ಟದ್ದನ್ನು ಬಿಟ್ಟು ಬಂದಿದ್ದರಿಂದಲೇ ದುರಿತವನ್ ಅರಿಯುತ ಅದಂ ತ್ಯಜಿಸುತ್ತೆ ದೂರ ಸರಿದ ಮಾತ್ರದಿಂದ ಕೈಸಾರುವುದೇ ಸೈಪು. ಕೆಟ್ಟದನ್ನು ಬಿಟ್ಟು ತೂಚಿ ಅಂತ ಮೂಲೆಗೆ ಬಂದು ಮಡಿ ಕಟ್ಕೊಂಡು ಬಿಟ್ಟರೆ ಆಗುತ್ತದೆಯಾ? ಅಲ್ಲ. ಮಡಿ ಮೈಲಿಗೆಯನ್ನು ಕಂಡು ಹಾರಿ ಬಂದು ದೂರ ನಿಂತರೆ ಆಗುವುದಿಲ್ಲ. ಮೈಲಿಗೆಯಲ್ಲಿ ಧುಮುಕಿ ಅದಕ್ಕೆ ಮಡಿಯನ್ನು ಕಟ್ಟಿ ತಾನು ಸರಿಯಾಗುವಂಥದ್ದು. ಹಾಗಾಗಿ ದೇವನಟ್ಟುವ ಕೃಪಾ ದೂತರ್ಗೆ ಕಿವಿಗೊಟ್ಟು ಪುಣ್ಯ ಪಕ್ಷದ ನಿಂತು ಕರ್ಮಂಗೈಯದೆ ಸಿದ್ಧಿ ಲಭಿಸುವುದೇ. ಹಾಗಾಗಿ ನೀನು ರಾಮನನ್ನು ನೋಡು, ನಿನ್ನ ಮನಸ್ಸೇ ಬದಲಾಗುತ್ತದೆ ಅಂತ ಹೇಳ್ತಾನೆ. ಆಗ ಅವನು ರಾಮ ಅಂದ ತಕ್ಷಣ ಸೀತೆಯ ನೆನಪಾಗಿ, ಸೀತೆ ಅಂದ ತಕ್ಷಣ ತನ್ನ ಮಗಳ ನೆನಪಾಗುತ್ತದೆ. ಒಂದು ಕ್ಷಣ ಕಣ್ಣು ಮಂಜಾಗ್ಬಿಟ್ಟಿದ್ದನು. ಅವನು ಹೇಳ್ತಾನೆ, ಏನು ಮಾಡೋದು, ತಾಯಿ ಭೂಮಿಯನ್ನು ಬಿಟ್ಟು ನಾನು ಬಂದಿದ್ದೀನಿ, ಅದೇ ಒಂದು ಅಪಖ್ಯಾತಿ. ಇನ್ನು ಪರಪಕ್ಷಕ್ಕೆ ಶತ್ರುಪಕ್ಷಕ್ಕೆ ಬಂದರೆ ಮತ್ತೂ ದೊಡ್ಡ ಪಾಪ ಬರೋದಿಲ್ಲ. ದುರ್ಯಶೋ ನರಕದೊಳ್ ಚಿರಂ ಬೀಳುವುದೈಸಲೆ ಅಂತ ಹೇಳ್ಬಿಟ್ಟಂತಾನೆ. ಹೀಗಾಗಿ ನಾನು ದೇಶದ್ರೋಹಿ ಸ್ವಜನದ್ರೋಹಿ ಆಗ್ತೀನಿ, ಏನು ಮಾಡಲಿ, ಧರ್ಮಕ್ಕೆ ಜಯಮಕ್ಕೆ ಎಂದು ಜಗಚ್ಚೈತನ್ಯಮಂ ಪ್ರಾರ್ಥಿಸುತ್ತು ಇಲ್ಲಿ ತಪಂಗೈವುದೆನ್ನಾಶೆ. ಇಲ್ಲಿ ತಪಸ್ ಮಾಡ್ತೀನಿ ಧರ್ಮಕ್ಕೆ ಜಯವಾಗಲಿ ಅಂತ. ತಪದ ಮಹಿಮೆಯಲ್ಲಿ ನಮಗೂ ಇದೆ ಶ್ರದ್ಧೆ. ಆದರೆ ರಾಮನ ಆಸೆಗೆ ನಿನ್ನದಿದಿರಲ್ತು. ಲಂಕೆಯೊಳ್ ಬದುಕಲ್ಲ ಅರ್ಹತೆಯಾಂತುದೆಲ್ಲಮಂ ಪೊರೆಯಲ್ಕೆ ಪಾರು ತಿರ್ಪಂ ನಿನ್ನ ನೆರವಂ. ರಾಮ ಯಾತಕ್ಕೆ ನಿನ್ನನ್ನು ಬಯಸ್ತಾ ಇದ್ದಾನೆ ಅಂದರೆ ಲಂಕೆಯಲ್ಲಿ ಬದುಕೋಕ್ಕೆ ಅರ್ಹವಾದದ್ದು ಯಾವುದಿದೆ ಅದನ್ನೆಲ್ಲವನ್ನು ಬದುಕಿಸ್ಬೇಕು ಅಂತ ನಿನ್ನನ್ನು ಬರೋಕ್ಕೆ ಕೇಳ್ತಾ ಇದ್ದಾನೆ, ತನ್ನ ಸ್ವಾರ್ಥ ಸಾಧಿಸ್ಕೊಳ್ಳೋಕ್ಕಲ್ಲ ಅಂತ. ಎಷ್ಟು ಒಳ್ಳೆಯ ಮಾತು ನೋಡಿ. ಹಾಗಾಗಿ ಉತ್ತಮವಾದದ್ದು ಏನು ಅಂತ ನಿನಗೆ ಗೊತ್ತಿದೆ. ನಿನ್ನ ಮೂಲಕ ಲಂಕೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮನೆಗೆ ಬೆಂಕಿ ಬಿದ್ದಿದೆ, ಆರಿಸುವಾಗ ಕೆಲವು ಸಾಮಾನನ್ನು ಹೊರಗೆ ತೆಗಿಬೇಕು, ಯಾವ ಪ್ರಿಫರೆನ್ಸ್ ಕೊಡಬೇಕಲ್ವ, ಯಾವುದಾದ ಮೇಲೆ ಯಾವುದು ಅಂತ ಅದಕ್ಕೆ ಮನೆಯವರೇ ಹೇಳಬೇಕು, ನಾವಲ್ಲ. ಬೆಳ್ಳಿ ಬಂಗಾರದ ಹಣದ ಪೆಟ್ಟಿಗೆ ಎಲ್ಲಿದೆ, ಲೆಕ್ಕಪತ್ರಗಳ ಕಡತಗಳು ಎಲ್ಲಿವೆ, ಮಕ್ಕಳೆಲ್ಲಿದ್ದಾರೆ, ಮುದುಕರೆಲ್ಲಿದ್ದಾರೆ, ಮತ್ತು
ತುಂಬ ಮಧುರ ಮನೋಹರವಾದ ಸ್ಮೃತಿಯ ಭಾವಚಿತ್ರಗಳೆಲ್ಲಿವೆ ಅವನ್ನೆತ್ತಬೇಕು, ಪಾತ್ರೆ ಪರಡಿಗಿಂತ ಮೊದಲದು ಬೇಕು ಇಂಥದ್ದು ಅಂತ. ಮತ್ತು ಆ ಹೊತ್ತಿಗೆ ಪಾತ್ರೆ ಪರಡಿಯೂ ಬೇಕಾದೀತು. ಅದು ಯಾವುದು? ಅಲ್ಲೊಂದು ಗ್ಯಾಸ್ ಇದ್ದರೆ ಅದನ್ನು ಹೊರಗೆ ತರದೇ ಇದ್ದರೆ ಅದೇ ಆಸ್ಫೋಟ ಮಾಡಿಬಿಡುತ್ತೆ. ಹೀಗೆ ಮನೆಯವರಿಗೆ ಗೊತ್ತಿದೆ. ಹಾಗಾಗಿ ನೀನು ಬಂದು ನನಗೆ ಉಪಕಾರ ಮಾಡಬೇಕು. ನೀನೆಮ್ಮ ಪಕ್ಕ ಮಿರೆ ಅಳಿವುದು ಅಧಮಂ ಉಳಿಯುವುದು ಉತ್ತಮಂ ಅಂತ ಹೇಳ್ಬಿಟ್ಟು ಅಂತಾನೆ. ನೀನು ನಿನಗಾಗಿ ಅಲ್ಲ, ನಿನ್ನ ದೇಶಕ್ಕಾಗಿಯೇ ನಮ್ಮ ಕಡೆಗೆ ಬರಬೇಕು ಅಂತ. ಆಯಿತು, ಬೆಳಗ್ಗೆ ನಾನು ನಿಮಗೆ ನಿರ್ಧಾರವನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಆಗ ನೋಡಿ ಅವ್ರಿಗೆ ಹೇಳ್ತಾನೆ, ಇವತ್ತು ರಾತ್ರಿ ನೀವು ಎದ್ದುಬಿಡಿ, ಈಗ ಲೇಳಿಂ ಪಣ್ಪಲಂಗಳ ಬಡವು ನೈವೇದ್ಯಮಂ ಸವಿದು ಅಂತ ಹೇಳ್ಬಿಟ್ಟು ಅಂತಾನೆ. ಸಾಗಿತಾಗಲೇ ರಜನಿ ಬಹುಳ ದೂರಂ, ರಾತ್ರಿ ತುಂಬ ದೂರವಾಗಿದೆ, ಹಾಗಾಗಿ ಇವತ್ತು ಊಟ ಮಾಡಿ ಅಂತ. ಅಂದ ತಕ್ಷಣವೇ ಮತ್ತೆ ತನ್ನ ಸೇವಕರ ಕಡೆಗೆ ತಿರುಗಿ ಊಟಕ್ಕೆ ಏರ್ಪಾಟು ಮಾಡಿ ಅಂತಾನೆ ವಿಭೀಷಣ. ಆಗ ಅಮಿತ್ರ ಗೃಹ ಭೋಜನದೊಳು ಏನಾನು ಆಕ್ಷೇಪಂ ಇರ್ಪುದೇ ನಿಮಗೆ? ವೈರಿಯ ಮನೆಯಲ್ಲಿ ಊಟ ಮಾಡ್ತೀರಿ ಅಂತ ಏನಾದರೂ ಸಂಕೋಚ ಇದೆಯಾ ಹೇಳಿ? ನೀನು ಅಮಿತ್ರನ್, ನೀನಾ ವೈರಿ ಅಂತಾರೆ. ಯಾಕೆಂದರೆ ವಿಭೀಷಣ ಇನ್ನೂ ತೀರ್ಮಾನ ಹೇಳಿಲ್ಲ. ಅದರಿಂದ ವಿಭೀಷಣ ಏನಾದ್ರು ಪಾಯ್ಸನ್ ಮಾಡಿಬಿಟ್ರೆ, ವಿಷ ಹಾಕಿಬಿಟ್ರೆ, ಮದ್ದಿಟ್ಟುಬಿಟ್ರೆ ಅಂತ. ನಿನ್ನೊಡನೆ ಉಣಲ್ ಮಿತ್ರಕುಲರಿರ್ವರುಂ ಸುಗ್ರೀವ ರಾಘವರ್ ಮೈತ್ರಿ ಗೆಳಸುತ್ತಿಹರ್. ನಿನ್ನ ಜೊತೆ ಊಟ ಮಾಡಬೇಕು ಅಂತ ಮಿತ್ರಕುಲ ಅಂದರೆ ಸೂರ್ಯವಂಶೀಯರಾದ ಸೂರ್ಯನ ಮಗ ಸುಗ್ರೀವ, ಸೂರ್ಯವಂಶೀಯ ರಾಮ ಇಬ್ಬರೂ ಕಾದಿದ್ದಾರೆ ನಮಗೆ. ಆ ದೂತರಿಗೆ ಅದುವೇ ದಿಟ್ಟಪ್ರಸಾದ. ಹಾಗಾಗಿ ಭೋಜನಂ ಸ್ನೇಹಕಾರಕಂ ಅಂತೆಯೇ ದೀಪಕಂ. ಊಟ ಮಾಡುವುದು ಅಂತಂದರೆ ಸ್ನೇಹ, ಹಾಗಾಗಿ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತಾರೆ. ಆಗ ನೋಡಿ ಆ ಸಂಚಿಕೆಯನ್ನು ಎಷ್ಟು ಚೆನ್ನಾಗಿ ಪೂರ್ಣ ಮಾಡ್ತಾರೆ ಕವಿ ಅಂತ. ಸಿದ್ಧಮಿರ್ದುದು ದೈತ್ಯ ಭೋಜನಂ ತರತರದ ಪರಿಮಳವೆರಸಿದಾವಿಗಳ್ ವಿಧ ವಿಧದ ವರ್ಣಗಳಿಂ ಮೆರೆದ ಭೋಜ್ಯಗಳಿಂದೆರ್ದು. ಸಿದ್ಧಮಿರ್ದುದು ದೈತ್ಯ ಭೋಜನಂ ವಿಧ ವಿಧದ ವರ್ಣಗಳಿಂ ಮೆರೆದ ಭೋಜ್ಯಗಳಿಂದೆರ್ದು ಮೋಗಿಸಿದ್ದು ನಾಸನೇತ್ರಗಳಂ ಮೋಗಿಸಿರ್ದುವು ವಿವಿಧ ಮೈಂದರ ರಕ್ಕಸರೆ ಬೆಕ್ಕ ಸಂಬಡುವವೋಲ್ ಹೊಡೆಡೊಳ್ಳಲುಂಡರೆನೆ ರಕ್ಕಸರೆ ಬೆಕ್ಕ ಸಂಬಡುವವೋಲ್ ಹೊಡೆಡೊಳ್ಳಲುಂಡರೆನೆ ಬೇರೆ ಬೇಳ್ಕುಮೆ ಪೇಳ್ ಶಕುನ ಸಾಕ್ಷಿ ಬೇರೆ ಬೇಳ್ಕುಮೆ ಪೇಳ್ ಶಕುನ ಸಾಕ್ಷಿ ರಾಯಭಾರ ಸ್ನೇಹ ಸಫಲತೆಗೆ ಬೇರೆ ಬೆಳ್ಕುಮೆ ಪೇಳ್ ಶಕುನ ಸಾಕ್ಷಿ ರಾಯಭಾರ ಸ್ನೇಹ ಸಫಲತೆಗೆ ರಾಯಭಾರ ಸ್ನೇಹ ಸಫಲತೆಗೆ. ವಿಭೀಷಣ ಒಂದಿಬ್ಬರು ಸೇವಕರ ಜೊತೆ ಬಂದಿದ್ದನಲ್ಲ, ಅವರು ಅಡುಗೆಯನ್ನು ಸಿದ್ಧ ಮಾಡ್ತಾರೆ. ಲಂಕೆಯ ಅಡುಗೆಯನ್ನು ತರತರದ ಪರಿಮಳದ ಆವಿ, ಆ ಹಬೆ ಬರ್ತಾ ಇದೆ. ಬಣ್ಣ ಬಣ್ಣದ ಅಡುಗೆಯನ್ನು ಮಾಡಿದ್ದಾರೆ. ಅದು ಕಣ್ಣು, ನಾಲಿಗೆ, ಮೂಗು ಎಲ್ಲವನ್ನ ಸೆಳೀತಾ ಇದೆ. ದ್ವಿವಿಧ ಮೈಂದರು ಇಬ್ಬರು ರಾಕ್ಷಸರೇ ಆಶ್ಚರ್ಯಪಡುವಂತೆ, ಹೊಟ್ಟೆ ಉಬ್ಬರಿಸಿಕೊಂಡು ಬರುವಂತೆ ಡೊಳ್ಳಲುಂಡರೆನೆ ಬೇರೆ ವೆಳ್ಕುಮೆ ಪೇಳ್ ಶಕುನ ಸಾಕ್ಷಿ ಆ ರಾಯಭಾರ ಸ್ನೇಹ ಸಫಲತೆಗೆ. ಮುಂದೆ ವಿಭೀಷಣ ರಾಮನ ಪಕ್ಷ ಬಂದ ಅಥವಾ ಇವ್ರ ಮಾತು ಕೇಳಿದ್ದನ್ನು ಮರುದಿವಸ ತೀರ್ಮಾನ ಹೇಳ್ದ, ಈ ಥರದ್ದು ಏನು ಹೇಳದೇನೆ ಸೂಚನೆ ಕೊಟ್ಬಿಡ್ತಾರೆ. ಇವರು ಸಮೃದ್ಧವಾಗಿ ತೇಗುವಂತೆ ಉಂಡರು, ಹಳ್ಳೆಗಳು ಗಂಟಲಿಗೆ ಅಡರುವಂತೆ ಉಂಡರು ಅನ್ನುವಲ್ಲಿಯೇ ಆ ಸಫಲಮಾಯಿತಾ ರಾಯಭಾರಂ ಅಂತ. ಹೀಗೆ ನಾವು ಈ ಲಂಕಾ ಸಂಚಿಕೆಗೆ, ಲಂಕಾ ಸಂಪುಟಕ್ಕೆ ಮಂಗಳ ಹಾಡ್ತೀವಿ. ಮುಂದೆ ಕಾಲ ಕೂಡಿ ಬಂದಾಗ ಕಡೆಯ ಸಂಪುಟವನ್ನು ನೋಡೋಣ. ಇದನ್ನು ಪ್ರಯೋಜನ ಮಾಡಿದ ಗೆಳೆಯ ಸಂಪತ್ ಅವರು ಮತ್ತು ಅವರ ಕುಟುಂಬಕ್ಕೆ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಮತ್ತು ಈ ಶ್ರೋತೃವರ್ಗ ಅದೇ ಪ್ರೇರಣೆಯನ್ನು ಕೊಡುವಂಥದ್ದು. ಅದಕ್ಕೆ ಕವಿ ವಿಭೂತಿಗೆ, ಕೃತಿ ವಿಭೂತಿಗೆ ನಮಸ್ಕಾರ. ಮಂಗಳ. ಕವಿ ವಿಭೂತಿಗೆ ನಮೋ,
ಕೃತಿ ವಿಭೂತಿಗೆ ನಮೋ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ಓಂ ನಮೋ ರಾಮಾವತಾರ ಕಿರ್ಮಡಿಯನಲ್ ಮೂಲ ವಿಗ್ರಹ ಕೆತ್ತಿರುತ್ಸವದ ಪಡಿಯನಲ್ ನನ್ನೊಳಿ ರಾಮಾಯಣಾವತಾರವನೆತ್ತಿ ಮೇಣ್ ಸರ್ವಭಾಷಾಮಯೀ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಸರ್ವಭಾಷಾಮಯೀ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯರಾಮಂಗೆ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯರಾಮಂಗೆ ಓಂ ನಮೋ ಓಂ ನಮೋ ಓಂ ನಮಃ ಓಂ ಶಾಂತಿ 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 ಓಂ ಶಾಂತಿ